ಒಂದು ಕ್ಯಾರೆಕ್ಟರ್ನ ಪರಕಾಯ ಪ್ರವೇಶ ಮಾಡ್ತಾ ಇದೀವಿ ಅಂದ್ರೆ ನಾವು ಅದು ದೇವ್ರಾಗ್ತೀವಿ. ಇದು ನನ್ಗೆ ಹೇಳ್ಕೊಟ್ಟಿದ್ದು ರಾಜ್ಕುಮಾರ್ ಅವರು. ಒಂದೇ ವರ್ಡ್ ಅಲ್ಲಿ ನಾನು ನಮಸ್ಕಾರ ಮಾಡಿದಾಗ ಸರಸ್ವತಿಯಲ್ಲಿ ಅವ್ರು ನನಗೆ ನಮಸ್ಕಾರ ಮಾಡ್ಬಿಟ್ರು. ನಾನು ಭೂಮಿ ಆ ಕಡೆ ಈ ಕಡೆ ಒಟ್ಟೋಗ್ಬಾರ್ದ, ರಾಜ್ಕುಮಾರ್ ನಮಸ್ಕಾರ ಮಾಡ್ತಾರೆ ಅಂದ್ರೆ ನನಗೂ ಕಷ್ಟ ಬರುತ್ತೆ. ನನಗೂ ಎಷ್ಟೋ ಕಷ್ಟ ಅನ್ಎಕ್ಸ್ಪೆಕ್ಟೆಡ್ ಬಂದಿದೆ. ನಾನು ಯಾವತ್ತೂ ನನ್ನ ನೋವನ್ನ ಇನ್ನೊಬ್ರು ಮುಂದೆ ಹೇಳ್ಕೊಂಡೋಳಲ್ಲ. ನಾನು ಹತ್ತಿದ್ದು ಡೈಲಿ ಹತ್ರು ನಿಮ್ಮ ಮುಂದೆ ನಾನು ಅಳಲ್ಲ, ಇನ್ನೊಬ್ರು ಮುಂದೆ ಆ ಥರದೋಳು ನಾನು. ಐ ಆಮ್ ವೆರಿ ಸ್ಟ್ರಾಂಗ್. ನಾನು ಒಳಗೆ ಟೊಳ್ಳಿದ್ರು ನಾನು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋ ಹುಡುಗಿ ನಾನು. ಆ್ಯಂಡ್ ಈಗಿನ ಹೆಣ್ಮಕ್ಳು ಅಷ್ಟೇ, ನಮ್ಮ ಟ್ಯಾಲೆಂಟ್ನ ನಾವು ಪೋರ್ಟ್ರೇಟ್ ಮಾಡ್ಕೊಳ್ಳಲ್ಲ, ನಮ್ಮ ಲುಕ್ಸ್ನ ಪೋರ್ಟ್ರೇಟ್ ಮಾಡ್ಕೊಳ್ತೀವಿ. ನೀವು ನನಗೇನು ಕೊಡ್ತೀರೋ ನಾನು ಮಾಡ್ಕೊಡ್ತೀನಿ. ಒಂದು ಸತಿ ಇಂಡಸ್ಟ್ರೀಲಿ ಬಂದರೆ ಮಾರನೇ ದಿನದಿಂದ ಯು ಆರ್ ನಾಟ್ ಹೀರೋಯಿನ್. ಹಾಗೆ ಆಗತ್ತೆ. 4 ಜನ ಇವಾಗ ನೀವು ಬಿಡಿ ಮೇಡಮ್ ಎಷ್ಟು ಮರ್ಯಾದೆಯಾಗಿ ಮಾಡಿದ್ದೀರಾ ಅಂತಾರೆ. ಅಂದರೆ ಏನು, ಬಟ್ಟೆ ಫುಲ್ ಹಾಕೊಂಡ್ರೆ ಮರ್ಯಾದೆ ಆತ ಅಲ್ವಾ. ಚೂರು ಕಡಿಮೆ ಆದರೆ ಇಂಥ ಬಟ್ಟೆನ ಹಾಕೊಳ್ಳೋದು. ಒಂದು ಹೀರೋಯಿನ್ ಏನಾದರೂ ತುಂಬ ಬೋಲ್ಡ್ ಆಗಿ ತುಂಬ ಸೆನ್ಸಿಟಿವ್ ಸೀನ್ಸ್ ಅಂತ ಆ ಥರದ್ದು ಏನಾದರೂ ಮಾಡಿದ್ರೆ ಅವರು ಕೂಡ ಅದೇ ಕೆಲಸ, ಅದೇ ಸಿನಿಮಾ, ಅದೇ ಡೈರೆಕ್ಟರ್ ಹೇಳಿರೋ ಕೆಲಸನೇ ಮಾಡ್ತಾ ಇರ್ತಾರೆ. ಬಟ್ ಇವ್ರು ಏನೇ ಮಾಡಿದ್ರು ಅಷ್ಟೊಂದು ಎದ್ದು ಕಾಣಿಸಲ್ಲ. ಅದೇ ಹೀರೋಯಿನ್ ಅನ್ನೋರು ಮಾಡಿದ್ರೆ ತುಂಬ ಎದ್ದು ಕಾಣಿಸ್ತಾ ಇರುತ್ತೆ. ಆ ಗಂಡಸು ಅನ್ನೋದು ಇದೆಯಲ್ಲ, ಆ ಪದ ಯಾವತ್ತು ಹೋಗತ್ತೋ ಗಂಡಸಿನ ಮನಸ್ಸಿಂದ ಅವತ್ತೇ ನಮಗೆ ಸರಿ ಹೋಗೋದು. ನಾನು ನನ್ನ ಒಂದು ಹೀರೋಯಿನ್ನ ನೋಡ್ಕೊಂಡು ಬರ್ತೀನಿ, ಮಜಾ ಮಾಡಿ ನೋಡ್ತೀನಿ, ಖುಷಿ ತಗೋತೀನಿ. ಅದೇ ನನ್ನ ತಂಗಿ ಮಾಡ್ರೆ ನಾವು ಒಪ್ಕೊಳ್ಳೋಣ. ನಾನು ಬೇರೆ ಕಡೆ ಹೋದಾಗ ಆ ಭಾಷೆ ಮಾತಾಡ್ತೀನಿ, ಅವ್ರದ್ದು ಕಷ್ಟಪಟ್ಟು ತಟ ಪುಟ್ಟ ಕೊಟ್ಟ ಏನೋ ಅಲ್ಲಿಂದ ಇಲ್ಲಿಂದ ಸೇರ್ಸ್ಕೊಂಡು ಮಾತಾಡ್ತೀನಿ. ಆದ್ರೆ ನಮ್ಮಲ್ಲಿ ಈ ಬೇರೆ ಭಾಷೆ ಮಾತಾಡಿದ್ರೆ ನಾನು ಬೈತೀನಿ. ಒಟ್ಟೋದರೆ ಇವಾಗ ಜಾಸ್ತಿ ಕನ್ನಡನ ಬೆಳೆಸ್ತಾ ಇರೋದು. ಅದು ಯಾರಿಂದ? ಶಂಕರ್ ನಾಗ್ ಸರ್. ಅದೇನೇ ನಾನು ಹೇಳ್ತೀನಿ, ಒನ್ಸ್ ಕಲ್ಚರ್ ನಮ್ಮ ಡಾನ್ಸ್ ಅಂತ ಬಂದಾಗ ನಾವು ಬೌಂಡ್ರಿ ಬಿಟ್ಟು ಹೋಗಲ್ಲ. ನನ್ನ ರೂಲ್ಸ್ ಅಷ್ಟೇ, ಕನ್ನಡಲ್ಲೇ ಮಾಡಿಸ್ತೀನಿ ನಾನು, ಕನ್ನಡದಲ್ಲೇ ನೀವು ಮನೇಲಿ ಮಾತಾಡಬೇಕು ಡಾನ್ಸ್ ಕ್ಲಾಸಲ್ಲಿ. ಆಮೇಲೆ ಟಸ್ಪೂಸ್ ಏನ್ ಬೇಕೋ ಮಾತಾಡ್ಕೊ. ನನ್ನಿಂದ ಒಂಚೂರು ಕನ್ನಡ ಚೂರು ಅಳಿಲ್ ಸೇವೆ ಆಗ್ತಿದ್ಯಾ, ಐ ಆಮ್ ಹ್ಯಾಪಿ. ಯಾವುದೋ ಒಂದು ವಿಷಯಕ್ಕೆ ಶಂಕರ್ ನಾಗ್ ಸರ್ ಹೆಸರು ಬಂದೇ ಬರುತ್ತೆ ನನ್ನ ಮೈಂಡ್ ಅಲ್ಲಿ. ನನಗೆ ತುಂಬಾ ಅವರು ಗೊತ್ತಾ. ನಾನೊಂದು ಸಿನಿಮಾ ಮಾಡಿದ್ದೆ, ಅಂದ್ರೆ ಫಸ್ಟ್ ಸಿನಿಮಾ ಕಾಳಿಂಗ ಸರ್ಪ ಅಂತ ಹೋಗಿದ್ದೆ ಆಯ್ತಾ. ಅದಲ್ಲಿ ಏನೋ ಒಂದು ಕ್ಯಾರೆಕ್ಟರ್, ಒಂದು 5-6 ಡೈಲಾಗ್ ಇತ್ತು. ನಂಗೆ ಗೊಂಬೆ ಕೊಡ್ಸಿ ಹಿಂದೆ ಕೊಡ್ಸಿದ್ರು, ಚಾಕ್ಲೇಟ್ ಕೊಡ್ಸಿ ಅಂದ್ರು ಕೊಡಿಸಿದ್ರು, ಎಲ್ಲ ಕೊಡ್ಸ್ಬಿಟ್ಟು ನಾ ಮಾಡಲ್ಲ ಹೋಗಿ ಅಂದ್ಬಿಟ್ಟು ಹೊಟ್ಟೋಗಿದ್ದೀನಿ. ಆಮೇಲೆ ಎಲ್ಲ ಸಿನಿಮಾ ಶುರು ಆಗಿದ್ದು. ಆಮೇಲೆ ನೋಡಿದ್ರೆ ರಸ್ತೆ ರಾಜ ಅಂತ ಒಂದು ಬಂತು. ಈ ಹುಡುಗಿನ ಬೇಡ ನನಗೆ. ಹೌದಾ? ಆಮೇಲೆ ಇಲ್ಲ ಇವಾಗ ಒಂದು 5-6 ಸಿನಿಮಾ ಮಾಡಿದಾಳೆ, ಕೈ ಕೊಡಲ್ಲ. ಹಾಯ್, ಹಲೋ, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು VSS. ಇವತ್ತಿನ ಪಾಡ್ಕಾಸ್ಟ್ ಗೆಸ್ಟು ಅವ್ರ ಬ್ಲಡ್ಡಲ್ಲೇ ಆರ್ಟ್ ಇದೆ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಯಾಕಂದರೆ ಇವ್ರಿಗೆ 5 ವರ್ಷ ಇರುವಾಗಿಂದ ಇಲ್ಲಿವರೆಗೂ ಅವ್ರು ಆರ್ಟಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡಿರೋದು 6 ಸಿನಿಮಾ ಆಗಿದ್ರು ಕೂಡ ಅವರು 50,000ಕ್ಕಿಂತ ಹೆಚ್ಚು ಡ್ಯಾನ್ಸ್ ಪ್ರೋಗ್ರಾಮ್ನ ಕೊಡ್ತಾ ಬಂದಿದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ನಿಮ್ಮ ಪ್ರೀತಿಯ ಹೇಮಾ ಪ್ರಭಾತ್ ಅವರು. ಆ್ಯಂಡ್ ಅವ್ರು ಇವತ್ತಿನ ಪಾಡ್ಕಾಸ್ಟಲ್ಲಿ ಅವ್ರ ಲೈಫ್ ಬಗ್ಗೆ, ವರ್ಕ್ ಬಗ್ಗೆ, ಹಾಗೆ ಪ್ರೆಸೆಂಟ್ ನಮ್ಮ ಇಂಡಸ್ಟ್ರಿ ಸಿಚುವೇಶನ್ ಏನಿದೆ ಅದ್ರ ಬಗ್ಗೆ, ಹಾಗೆ 4 ತಲೆಮಾರಿಂದ ಪ್ರಭಾತ್ ಹೇಗೆ ಬಂದಿದೆ, ಈಗ ಹೇಗಿದೆ, ಏನು ನಡೀತಾ ಇದೆ ಅದರಲ್ಲಿ ಅನ್ನೋದನ್ನು ಎಲ್ಲ ಸ್ವಲ್ಪ ಸೀರಿಯಸ್ ಆಗಿ, ಸ್ವಲ್ಪ ಫನ್ನಾಗಿ ಎಲ್ಲ ಮಾತಾಡಿದ್ದೀವಿ. ಅದನ್ನು ನೀವು ನೋಡಿ, ಕೇಳಿ, ಎಂಜಾಯ್ ಮಾಡಿ. ಹಾಯ್, ನಮಸ್ತೆ ಹೇಮಾ ಮ್ಯಾಮ್, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನನಗೆ ನಿಮ್ಮನ್ನ ಮ್ಯಾಮ್ ಅಂತ ಕರೀದೆ ಇರೋಕ್ಕಾಗ್ತಾನೇ ಇಲ್ಲ. ಬಿಕಾಸ್ ಒಂದು ಕನೆಕ್ಷನ್ ಏನು ಅಂದರೆ, ಕನೆಕ್ಷನ್ಸ್ ತುಂಬ ಇದೆ. ಹಾಗೆ ನೋಡಿದ್ರೆ ಮ್ಯಾಮ್ ಅನ್ನೋದ್ರ ಹಿಂದೆ ಬಂದು ನಾನು ಕೂಡ ಭರತನಾಟ್ಯ ಕಲ್ತಿದ್ದೆ. ಫುಲ್ ಇಲ್ಲ, ಚೂರು, ಒಂದು ಜೂನಿಯರ್ವರೆಗೂ ಕಲ್ತಿದ್ದೀನಿ. ಅದಕ್ಕೆ ನೀವು ಭರತನಾಟ್ಯ ಟೀಚರ್ ಕೂಡ ಹೌದು. ನನಗೆ ಅವರೇ ಇವರೇ ಅನ್ನೋದು ಬರ್ತಾ ಇಲ್ಲ, ಸಾರಿ. ನನಗೆ ಮ್ಯಾಮ್ ಅಂತಾನೆ ಇದೆ. ಕಂಫರ್ಟಬಲ್ ಲೆವೆಲ್ಲು ಆ ಲೆವೆಲಲ್ಲೇ ಕರೀರಿ, ಐ ಡೋಂಟ್ ಮೈಂಡ್. ಥ್ಯಾಂಕ್ ಯು. ಆ್ಯಂಡ್ ಹೇಗೆ ನಡೀತಾ ಇದೆ ಎಲ್ಲ ಕೆಲಸ? ಸ್ವಲ್ಪ ಹೆಕ್ಟಿಕ್ಕು,
ಮತ್ತೆ ಈಗ ಕಮ್ ಬ್ಯಾಕ್ ಆಗಿದ್ದೀರಾ ನೀವು. ಎಲ್ಲಾನು ಹೆಕ್ಟಿಕ್ ಇತ್ತು, ಆಕ್ಟಿಂಗ್ ಒಂದ್ ಇರ್ಲಿಲ್ಲ ನನ್ಗೆ. ಬಟ್ ಇವಾಗ ಅದನ್ನು ತಗೊಂಡ್ಬಿಡ್ತೀನಿ. ನಾನು ಏನೇ ನಂಗೆ ಆಪರ್ಚುನಿಟಿ ಬಂದ್ರು ತಗೊಂಡ್ಬಿಡ್ತೀನಿ. ಐ ವೋಂಟ್ ಸೇ ನೋ, ಯಾವ್ದಕ್ಕೂ ನೋ ಅಂತ ಹೇಳಲ್ಲ. ಅನ್ಲೆಸ್ ನನ್ ಮನ್ಸಿಗೆ ಅದ್ ಬರ್ಲಿಲ್ಲ ಅಂದ್ರೆ ನೋ ಅಂತ ಹೇಳ್ತೀನಿ. ತಗೊಂಡ್ಬಿಡ್ತೀನಿ. ಆಮೇಲೆ 24 hours ಅಲ್ಲ, ಇನ್ನೊಂದು 10 hours ಎಕ್ಸ್ಟ್ರಾ ಕೊಡಪ್ಪ ಅಂತ ಕೇಳ್ಕೊ. ಮೇ ಬಿ ದೇವ್ರಿಗೆ ಕೇಳಿಸಿದ್ದೆ, ಅದಕ್ಕೆ ದಿನದಲ್ಲಿ 1 hour ಜಾಸ್ತಿ ಆಗ್ತಿದೆ ಅಲ್ಲ ಈಗ. ಹೌದಾ? 24 ಗಂಟೆ ಇದ್ದಿದ್ದು 25 ಗಂಟೆ ಆಗ್ತಿದೆ ಅಂತ. ಅಂದ್ರೆ ಅದೇನೋ ಸೂರ್ಯ ಚಂದ್ರಂದು ಅದು ವ್ಯತ್ಯಾಸ ಆಗಿ ಈಗ ಹೇಳ್ತಿದ್ದಾರೆ. ಆದ್ರೂ ನಮಗ್ ಸಾಕಾಗ್ತಲ್ವಾ? ಮೇ ಬಿ ಏನೋ ಐ ಆಮ್ ಎಂಜಾಯಿಂಗ್ ಲಿಟಲ್ ಬಿಟ್ ಹೆಕ್ಟಿಕ್. ನನ್ಗೆ ಹೆಕ್ಟಿಕ್ ಇರೋದೇ ನಂಗೆ ಬಹಳ ಇಷ್ಟ. ತುಂಬಾ ಇನ್ನೊಬ್ಬ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಹೊಗ್ಳ್ಕೋಬೇಕು ನನ್ನನ್ನೇ. ನಂಗೆ ಅದು ಇಷ್ಟ. ಅಲ್ಲ, ನಿಮ್ಗೆ ಈಗ್ಲೇ ಇಷ್ಟು ಎನರ್ಜಿ ಇದೆ. ಸೊ ಹೇಮಾ ಅವರ ಈಗ್ಲೇ ಅಂದ್ರೇನು? ನನಗೆ 40 ವರ್ಷ ಆಗಿದ್ಯಾ? ಸೂಪರ್, ಇದು ಇಷ್ಟ ನಂಗೆ. ಅಂದ್ರೆ ನಿಮ್ ಚೈಲ್ಡ್ಹುಡ್ ಹೇಗಿತ್ತು ಅಂತ ಇದನ್ನ ನೋಡ್ತಾ ಇದ್ರೆ ಅದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿದೆ ನಂಗೆ. ನನ್ನ ಚೈಲ್ಡ್ಹುಡ್ ವೆರಿ 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 ನಾಟಿ. ನಾನು ಅತಿ ನಾಟಿ. ನಮ್ಮ ಮನೇಲಿ ಒಂದು 60 ಜನ ಇದ್ದಿದ್ ಮನೆ, ಜಾಯಿಂಟ್ ಫ್ಯಾಮಿಲಿ. 60 ಮೆಂಬರ್ಸ್? ಎಸ್, 60. ಅದಲ್ಲದೆ ಒಂದು 15ರಿಂದ 20 ನಮ್ಗೆ ಕೆಲ್ಸಗಾರರಿದ್ರು. ಅಂದ್ರೆ ನಮ್ದು ಕಾಸ್ಟ್ಯೂಮ್ ಸೆಕ್ಷನ್ ಇತ್ತು. ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್, ನಾವು ಡಾನ್ಸ್ ಬ್ಯಾಲೆ ಎಲ್ಲ ಮಾಡ್ತೀವಿ. ಅದಲ್ಲದೆ ರೆಂಟ್ ಕೊಡ್ತಿದ್ವಿ ನಾವು, ಅಕೋಸ್ಟಿಕ್ಸ್ ಎಲ್ಲಾನು. ಸೊ ಎಲ್ಲದಕ್ಕೂ ಕೆಲ್ಸಗಾರ್ ಬೇಕು, ಒಂದೊಂದಕ್ಕೂ ಕರಿಯಕ್ಕಾಗಲ್ಲ ಅಂತ ಒಂದು 20 ಹುಡುಗರು ನಮ್ಮನೇಲೇ ಇರೋರು. ನಾನು ಅವರೆಲ್ಲ ಒಟ್ಟಿಗೆ ಹಂಗೆ ನಮ್ಮ ಏಜೋರು ಇರೋರು, ದೊಡ್ಡೋರು ಇರೋರು. ನಮ್ಗೆ ಆತರ ಕೆಲಸದವ್ರಪ್ಪ, ಬೇರೆ ಜಾತಿಯವರಪ್ಪ, ಬೇರೆ ಭಾಷೆಯವರು ಅಂತ ಇರ್ಲೇ ಇರ್ಲಿಲ್ಲ. ಸೊ ನಾವೇನ್ ತಿಂತಿದ್ವೋ ಅವ್ರಿಗೂ ಅದೇ ಕೊಡ್ತಿದ್ವಿ. ಸೊ ಅವಾಗಿಂದ ನನ್ಗೆ ಸುಮಾರು ಒಂದ್ 80 ಜನ ಇರೋ ಮನೇಲಿ ಅತಿ ಮಾತು, ಅತಿ ತರ್ಲೆ, ಅಂಡ್ ಬಂದ್ ಹೋದವ್ರನ್ನೆಲ್ಲ ವಿಚಾರಿಸ್ಕೊಳ್ಳೋ ಏಕೈಕ ವ್ಯಕ್ತಿ ಅಂದ್ರೆ ಮಗು ಅಂದ್ರೆ ನಾನು. ನಮ್ಮನೇಲಿ ಎಲ್ಲಾರು ವಿಚಾರಿಸ್ಕೋತಾರ, ಇಲ್ಲ ಅಂತಲ್ಲ. ಬಟ್ ಆ ಚಿಕ್ಕ ಹುಡುಗಿ ಯಾರ್ ಬಂದ್ರು, ಬನ್ನಿ ಕೂತ್ಕೊಳ್ಳಿ, ಚೆನ್ನಾಗಿದ್ದೀರಾ, ಊಟ ಆಯ್ತಾ ಅಂತ ಕೇಳ್ತಿದ್ನಂತೆ. ಅವ್ರು ಆಯ್ತು ಅಂದ್ರೆ ಸುಮ್ನೆ ಆಗೋಗ್ತಿದ್, ಆಗಿಲ್ಲ ಅಂದ್ರೆ ಅಯ್ಯೋ ಪಾಪ. ಇದು ನಂದು ಟ್ಯಾಗ್ ಲೈನ್. ಅಯ್ಯೋ ಪಾಪ, ಅಯ್ಯೋ ಪಾಪ ಅಂದ್ಬಿಟ್ಟು ಸೊ ಯಾರಿಗೋ ಹೇಳದ್ದು ಊಟ ಆಗ್ತಿತ್ತು, ಅದು ಬೇರೆ ವಿಷಯ. ಸೊ ಐ ಆಮ್ ವೆರಿ ನಾಟಿ, ಪ್ಯಾಂಪರ್ಡ್ ಗರ್ಲ್. ಒಂದು ಮನೇಲಿ ಅಪ್ಪ ಅಮ್ಮ ಮಾತ್ರ ಮುದ್ದು ಮಾಡಿರ್ತಾರೆ, ಜಾಸ್ತಿ ಅಂದ್ರೆ ಅಜ್ಜಿ ತಾತ. ನಮ್ಮ ಮನೇಲಿ 60 ಜನನು ನನ್ನನ್ನು ಮುದ್ದು ಮಾಡೋರು. ಒಂದು ರಿಯಲಿ ಬ್ಲೆಸ್ಡ್. ಒಂದು 10-12 ವರ್ಷದವರೆಗೂ ಊಟ ಮಾಡಿಸೋರು, ತೊಡೆ ಮೇಲೆ ಕೂಡ್ಸ್ಕೊಳ್ಳೋರು, ಎಲ್ಲರೂ ಕರ್ಕೊಂಡು ಹೋಗೋರು, ಚಾಕ್ಲೇಟ್ ಕೊಡ್ಸೋರು. ನಮ್ಗೆ ಇಡ್ಲಿ ವಡೆ ಅಂದ್ರೆ ತುಂಬಾ ಇಷ್ಟ. ಚಾಕ್ಲೇಟ್ ನಿಮ್ಗೆ ಇಷ್ಟ ಅಲ್ವಾ? ಏನೋ ಇಷ್ಟ, ಏನೋ ಇವಾಗ ಸ್ವಲ್ಪ ಕಷ್ಟಪಟ್ಟು ಬಿಡ್ಬೇಕು ಅಂತ ಮನ್ಸ್ ಮಾಡಿದೀನಿ ಅಷ್ಟೇ, ಅದೇ ಬಿಟ್ಟಿಲ್ಲ ಇನ್ನು. ಆ ತರ ನಂದು ಚೈಲ್ಡ್ಹುಡ್. ಅಂಡ್ ಚಿಕ್ಕ ವಯಸ್ಸಿಂದಾನೇ ಡಾನ್ಸ್ ಅನ್ನೋದು ನಮ್ಗೆ ಇಟ್ಸ್ ಅ ಡಿಫಾಲ್ಟ್. ನನ್ಗೆ ಓದೋದು ಅನ್ನೋದು ಹಾಬಿ. ಯಾವಾಗ್ಲೂ ಒಂದ್ಸತಿ ಸ್ಕೂಲ್ಗೆ ಹೋಗ್ತಿದ್ದೆ ಅಲ್ಲ, ನಿಮ್ ಕೇಸಲ್ಲಿ ನಮ್ದೆಲ್ಲ ಉಲ್ಟಾ. ಸೊ ಡಾನ್ಸ್ ಅನ್ನೋದು, ಡಾನ್ಸು, ನಾಟಕ, ಸಂಗೀತ ಅನ್ನೋದು ನಾನು ಅನ್ಕೊಂಡಿರೋದು ಅದು ನಮ್ಮ ಲೈವ್ಲಿಹುಡ್ ಅಲ್ಲಿ ಇಟ್ ಇಸ್ ಕಂಪಲ್ಸರಿ, ಡಿಫಾಲ್ಟು. ಎಲ್ಲರೂ ಮಾಡ್ತಿದ್ರು ನಮ್ಮ ಮನೇಲಿ. ಸೊ ಅದು ಬಿಟ್ರೆ ಬೇರೆ ಇದೆ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಲೈಕ್ ಡಾಕ್ಟರ್, ಲಾಯರ್ ಅದೆಲ್ಲ ಇದೆ ಅನ್ನೋದೇ ನಂಗೆ ಎಷ್ಟೋ ಒಂದು 6-7 ವರ್ಷದವರೆಗೂ ನಂಗೆ ಗೊತ್ತೇ ಇರ್ಲಿಲ್ಲ. ಇದೆ ಎಲ್ಲಾರು ಪ್ರಪಂಚದಲ್ಲಿ ಎಲ್ಲಾ ಡಾನ್ಸ್ ಮಾಡ್ತಾರೆ, ಹಂಗೆ ನಮ್ಗೆ ಅದೇ ತಾನೆ, ನಮ್ಮ ಮನೇಲಿ ಎಲ್ಲಾರು ಮಾಡ್ತಿದಾರೆ ಅಂದ್ರೆ ಪ್ರಪಂಚನೇ ಹೀಗೆ ಅಂತ ಅನ್ಕೊಂಬಿಟ್ಟಿದ್ದೆ. ದೆನ್ ಸ್ಕೂಲ್ಗೆಲ್ಲ ಹೋಗಕ್ ಶುರು ಮಾಡಿದ್ಮೇಲೆ ಬೇರೆ ಅಂತ ಅನ್ನಿಸ್ತು. ಬಟ್ ಎನಿ ಡೇ ನನ್ಗೆ ಡಾನ್ಸ್ ಅಂದ್ರೆ ಬಹಳ ಇಷ್ಟ. ಅಂಡ್ ನನ್ನ ಅದೃಷ್ಟಕ್ಕೆ ನಾನು ಬರೀ ಮಾಡ್ತಾ ಇದ್ದಿದ್ದು ಹುಡುಗರ್ ಕ್ಯಾರೆಕ್ಟ್ರೆ. ಇಲ್ಲ ರಾಮ, ಇಲ್ಲ ಕೃಷ್ಣ, ಅದೆರಡು ಬಿಟ್ರೆ ಬರೀ ಪ್ರಾಣಿಗಳು, ಜಿಂಕೆ, ನವಿಲು, ಕೋತಿ. ನವಿಲು ಓಕೆ, ಗೆಸ್ ಮಾಡ್ಬೋದು ನೀವು ಮಾಡ್ತಾ ಇದ್ರಿ ಅಂತ. ಬಟ್ ಹುಡುಗನ್ ಪಾತ್ರ ಚಿಕ್ಕ ಹುಡುಗಿ ಅಲ್ವಾ? ಅಲ್ಲ, ನೀವೆಷ್ಟು ಮುದ್ದಾಗಿ ಅಂದ್ರೆ ಎಷ್ಟು ತಿದ್ದಿ ಇದ್ದೀರಾ. ಅದು ಹುಡುಗನ ಪಾತ್ರ ಅಂದ್ರೆ ನಮ್ಗೆ ಕೃಷ್ಣ ಅಂದ್ರೆ ಇಟ್ ಈಸ್ ವೆರಿ ನಾಟಿ ಅಲ್ವಾ? ಸೊ ಅದು ತಕ್ಕಂಗೆ ನಂಗೆ ಸಿಕ್ಕಿತ್ತು. ಹುಡುಗಿ ಅಂದ್ರೆ ಮಣಿಪುರಿ ಅಂತ ಒಂದು ಡಾನ್ಸ್ ಮಾಡ್ತಿದ್ದೆ ನಾನು, ಸೆಂಡ್ ಯು ದ ಫೋಟೋ. ಸೊ ಅದನ್ನ ಬಿಟ್ರೆ ಇನ್ನೆಲ್ಲ ಹುಡುಗನ್ ಕ್ಯಾರೆಕ್ಟರ್. ಆಮೇಲೆ ಪ್ರಾಣಿಗಳು, ಜಿಂಕೆ, ನವಿಲು, ಕೋತಿನೂ ಮಾಡ್ಬಿಟ್ಟಿದ್ದೀನಿ. ತುಂಬಾ ಒಂದು 15-16 ವರ್ಷ ಆದ್ಮೇಲೆ ನಾನೊಂದು
ನನ್ನ ಲೈಫ್ ಟರ್ನ್ ಆಗಿದ್ದು, ನಾನು ಹುಡುಗಿ ಪಾತ್ರ ಸಿಕ್ಕಿದ್ದು. ಸೊ ಆಲ್ ದೋಸ್ ಥಿಂಗ್ಸ್ ಒಂಥರ ಆ್ಯಡ್ ಆನ್ ಆಗೋಯ್ತು ನಂದು ನಾಟಿನೆಸ್ಗೆ, ಮುದ್ದುಗೆ. ನನ್ನ ಚೈಲ್ಡ್ಹುಡ್ ವಾಸ್ ವೆಂಟಾಸ್ಟಿಕ್. ನನಗೆ ಏನೂ ಅದರಲ್ಲಿ ಈಗ ಇದೇ ಇಲ್ಲ, ಅಯ್ಯೋ ಹಿಂಗಿರ್ಬೇಕಾಗಿತ್ತಪ್ಪ ಅನ್ನೋದಿಲ್ಲ. ಸ್ಕೂಲ್ಗೂ ಹೋಗ್ತಿದ್ದೆ, ಆ್ಯಕ್ಟಿಂಗೂ ಮಾಡ್ತಿದ್ದೆ, ಡ್ಯಾನ್ಸೂ ಮಾಡ್ತಿದ್ದೆ, ಎಲ್ಲರ ಸಪೋರ್ಟು ಇತ್ತು. ಆಕ್ಟಿಂಗ್ ಮಾಡ್ಬೇಕಾದ್ರೆ ಸ್ಕೂಲ್ ಚಕ್ಕರ್ ಹೊಡಿತಾನೆ ಇದ್ದೆ, ಬಟ್ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡೋರು. ಆಮೇಲೆ ಸ್ಕೂಲ್ ಟೀಚರ್ ತುಂಬಾ ಹೆಲ್ಪ್ ಮಾಡೋರು. ಆಗಿನ ಕಾಲದಲ್ಲಿ ತುಂಬಾ ಕಡಿಮೆ ಜನ ಚೈಲ್ಡ್ ಆರ್ಟಿಸ್ಟ್ ಅಂದ್ರೆ. ಈಗ ಅಂದ್ರೆ ಎಲ್ಲರೂ ಬರ್ತಾರೆ. ನಮ್ಗೆ ಇವಾಗ ಎಲ್ಲ ಶೋಸ್ ಎಲ್ಲ ಇದೆ, ಅವಾಗ ಹಾಗೆ ಏನೂ ಇರ್ಲಿಲ್ಲ. ರೇಖಾ ಆದ್ಮೇಲೆ ನಾನು, ನಂದಾದ್ಮೇಲೆ ಇವನ್ ಬಂದ, ಮಂಜು ಬಂದ, ಬೇಬಿ ಶಾಮಿಲಿ ಎಲ್ಲ ತುಂಬಾ ಲೇಟೆಸ್ಟ್. ನಾನು ಅವಾಗ ತುಂಬಾ ದೊಡ್ಡ ಹುಡುಗಿ ಆಗೋಗಿದ್ದೆ. ಮಾಸ್ಟರ್ ಆನಂದ್ ಅವರೆಲ್ಲ ಮಂಜು ನಾನು ಒಟ್ಟಿಗೆ. ಸಂಜಯ್ ಶಾಂತರಾಮ್, ನಾವೆಲ್ಲ ನಂದು ಸಂಜಯ್ ಶಾಂತರಾಮ್ ಫಸ್ಟ್ ಫಿಲಮ್ ಅದು. ಅಂಡ್ ಶ್ರೀನಾಥ್ ಸರ್ ಅವ್ರ ಮಗ ರೋಹಿತ್ ಅವನು, ನಾವೆಲ್ಲ ಒಟ್ಟಿಗೆ. ನನ್ಗಿಂತ 1 ವರ್ಷ ಚಿಕ್ಕವನು ಅವನು. ಸೊ ಇದು ಇಷ್ಟೇ ಜನ ಚೈಲ್ಡ್ ಆರ್ಟಿಸ್ಟ್ ಅಂದ್ರೆ ನೀವೆಲ್ಲ ಹೇಗ್ ಮೀಟ್ ಆದ್ರಿ? ಅದು ನಿಮ್ ಚೈಲ್ಡ್ಹುಡ್ ಅಂದ್ರೆ ಈಗ ನೀವು ಈ ತರದ್ ಒಂದ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರಿ, ಸೊ ಅಲ್ಲಿಂದ ಈ ಒಂದ್ ಸರ್ಕಲ್. ಶ್ರೀನಾಥ್ ಸಿಂಹ ಅವರು ನಮ್ಮನೇಲಿ, ನಾ ಹುಟ್ಟದಕ್ ಮುಂಚೆಯಿಂದಾನೇ ನಮ್ಮನೇಲಿ ನಾಟಕ ಮಾಡ್ಕೊಂಡು ಬಂದವರು. ಅವರು ಫಸ್ಟ್ ನಾಟಕ ಮಾಡ್ತಾ ಇದ್ದಿದ್ದು. ಸೊ ಇದೊಂದು ಏನು ಅಂದ್ರೆ, ದಿನ ಬೆಳಗ್ಗೆ ಎದ್ರೆ ಅಂಕಲ್, ಶ್ರೀನಾಥ್ ಅಂಕಲು, ಸಿಂಹ ಅಂಕಲ್ ಇರೋರು ನಮ್ಗೆ. ಸೊ ನಮ್ಮನೇಲಿ ಇಷ್ಟು ಜನ ಇದ್ರಲ್ಲ, ಇವರು ಯಾರೋ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಅನ್ಕೊಂಡ್ಬಿಟ್ಟಿದೀನಿ ನಾನು. ಎವ್ರಿ ಮಾರ್ನಿಂಗ್ ಇರೋರು, ನಾನು ಮಲಗೋ ಅಷ್ಟರಲ್ಲಿ ಆಮೇಲೆ ಅವ್ರ ಮನೆಗೆ ಹೋಗೋರು. ಸೊ ರಿಹರ್ಸಲ್, ಊಟ ತಿಂಡಿ ಎಲ್ಲ ನಮ್ಮ ಮನೇಲೆ ಇರೋದ್ರಿಂದ ನನ್ಗವ್ರು ಬೇರೆ ಮನೆ ಅನ್ನೋದು ಗೊತ್ತಿರ್ಲಿಲ್ಲ. ಎಷ್ಟೋ ವರ್ಷ ಆದ್ಮೇಲೆ ಇವ್ರು ಬರೀ ಆರ್ಟಿಸ್ಟು, ನಮ್ಮನೆಗೆ ಬರ್ತಾರೆ ಅಂತ. ಸೊ ಅಲ್ಲಿಂದ ನಮ್ಗೆ ಗೊತ್ತಾಗಿರೋದು. ಅವ್ರ ಮಕ್ಕಳೆಲ್ಲ, ಅಂಡ್ ಸಿಮನ್ ಮಗ ನನ್ನ ಕ್ಲಾಸ್ಮೇಟ್ ಹೈಸ್ಕೂಲಲ್ಲಿ. ಬಟ್ ರೋಹಿತ್ ಜೊತೆ ನಾನು ತುಂಬಾ ಚಿಕ್ಕ ವಯಸ್ಸಲ್ಲೇ ಸಿನಿಮಾ ಮಾಡಿದ್ದೆ. ಸಿನಿಮಾನು ಆಸ್ ಎ ಡಾನ್ಸರ್ ಅಂದ್ಬಿಟ್ಟು ನಂಗೆ ಆಫರ್ ಬಂದಿದ್ದು, ಭಕ್ತ ಜ್ಞಾನ ದೇವ ಅಂತ, ಹುಣಸೂರು ಕೃಷ್ಣಮೂರ್ತಿ ಅವ್ರದ್ದು. 81 ಅಲ್ಲದು. ಸೊ ಊಟ ಇರ್ಲಿಲ್ಲ, ಖಂಡಿತ ಯಾರು ಹುಟ್ಟಿರ್ಲಿಲ್ಲ. ಒಂದ್ ಚಿಕ್ಕ ಪಾತ್ರ ಕೇಳಕ್ ಬಂದಿದ್ರು. ನಮ್ ತಾತ, ಇಲ್ಲ ನಮ್ ಹುಡುಗಿ ತುಂಬಾ ದೊಡ್ಡ ಡಾನ್ಸರ್. ನನ್ಗೆ ಅವಾಗ ಚಿಕ್ಕ ವಯಸ್ಸು, ಒಂದ್ 5 ವರ್ಷ ನಂಗಾಗ, ತುಂಬಾ ದೊಡ್ಡ ಡಾನ್ಸರ್ ಇವಳು, ಹಂಗೆಲ್ಲ ಆಕ್ಟ್ ಮಾಡಲ್ಲ ಅಂದ್ರು. ಸೊ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬಿಟ್ರು ನನ್ಗೆ. ಡ್ಯಾನ್ಸ್ ಮಾಡು ಅಂದ್ರು, ಪಟಕ್ಕನ್ ಮಾಡಿ ತೋರಿಸ್ಬಿಟ್ಟೆ. ದೆನ್ ಚಿಕ್ಕ ಕ್ಯಾರೆಕ್ಟ್ರಿಂದ ಮುಕ್ತಾಬಾಯಿ ಅಂತ, ಜ್ಞಾನದೇವನ್ ತಂಗಿ ಕ್ಯಾರೆಕ್ಟರ್. ಸೊ ಅದನ್ನ ಹಾಕಿ ದೆನ್ ಒಂದ್ ಸಾಂಗೇ ಹಾಕಿದ್ರು. ಇವಳಿಗೆ ಡಾನ್ಸ್ ಬರತ್ತಪ್ಪ ಹಾಕೋಣ ಅಂದ್ಬಿಟ್ಟು, ಆ ಕಾಲದಲ್ಲಿ ಜಸ್ಟ್ ಇಮ್ಯಾಜಿನ್. ಸೊ ಅವಾಗ ಒಂದ್ ಸಾಂಗ್ ಮಾಡಿ, ಅಲ್ಲಿಂದ ನಂದು ಫಿಲ್ಮಿ ಜರ್ನಿ ಶುರು ಆಗಿದ್ದು. ಬಟ್ ಅಲ್ಲಿಂದ ನಿಮ್ಮ ಅಮೇರಿಕಾವರೆಗೂ ಬಂದು ನಿಂತ್ಕೊಂತು. ಯಾಕಂದ್ರೆ ನನ್ಗೀಗ್ಲೂ ನೆನಪಿದೆ, ನಾನ್ ಚಿಕ್ಕವಳಿದ್ದಾಗ ನಿಮ್ದೊಂದು ಸಾಂಗ್ ಕೇಳಿದ್ದೆ, ಬಾಪು 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 ಸತ್ಯ ಹೇಳಂದ ಅಂತ. ಅದೇನೋ ಒಂಥರ ನಂಗೆ ಆ ಸಾಂಗ್ ಎಲ್ಲ ಕೇಳಿದಾಗ ಒಂಥರ ವೈಬ್ರೇಷನ್. ನನಗೂ ಒಂಚೂರು ಹೆದರಿಕೆ ಫೀಲ್ ಆಗ್ತಾ ಇತ್ತು, ಆ ಸೌಂಡಿಂಗು, ಮೇಕಿಂಗು ಎಲ್ಲ. ಆಮೇಲೆ ನಿಮ್ಮ ಪಾತ್ರ ಅದರಲ್ಲಿ ಎಷ್ಟು ಹೆದರ್ಕೊಂಡು ಆ ಸತ್ಯ ಹೇಳೋದು, ಅಂದ್ರೆ ಏನೋ ಸೂಪರ್ ಮೂವಿ. ಅಂಡ್ ನಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಬಿಟ್ಬಿಟ್ಟೆ. 5 years ಅಷ್ಟೇ ನಾ ಮಾಡಿದ್ದು ಚೈಲ್ಡ್ ಆರ್ಟ್. ನನ್ಗೆ ನಮ್ಮನೇಲಿ ಸಿನಿಮಾಲ್ ಯಾರು ಇಲ್ಲ, ನಾನೊಬ್ಳೆ. ಸೊ ನಮ್ ಡಾನ್ಸ್, ನಾ ಹೇಳಲ್ಲ, ಎಲ್ಲಾ ಪಾತ್ರಗಳನ್ನ ಮಾಡ್ತಿದ್ದೆ, ಮುಖ್ಯವಾದ ಪಾತ್ರ. ಸಿನಿಮಾಗ್ ಹೋದಾಗ ಪ್ರೋಗ್ರಾಮ್ ತುಂಬಾ ತೊಂದರೆ ಆಗೋದು. ಅಯ್ಯೋ ಈ ಕ್ಯಾರೆಕ್ಟರ್ ಇವಳು ಇನ್ಯಾರು ಇಲ್ಲ, ಅವಳೇ ಬೇಕು. ಅವಾಗ ಅಲ್ಲಿಂದ ಶೂಟಿಂಗ್ ಇಂದ ಬಿಡ್ಸ್ಕೊಂಡ್ ಬರೋದು, ಹಾಗೆಲ್ಲ ಆಯ್ತು. ಒಂದ್ಸತಿ ಚೆನ್ನೈಯಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆ ಮಹಾಪುರುಷ ಅನ್ ಮಾಡ್ತಿದ್ದೆ. ಅಲ್ಲಿ ಸಡನ್ ಆಗಿ ಪ್ರೋಗ್ರಾಮ್ ಬಂತು ದಸರಾ ಟೈಮಲ್ಲೇ. ಸೊ ಅವಾಗ ಎಲ್ಲಿ ಮೊಬೈಲ್ ಇಲ್ಲ, ಕರೆಕ್ಟ್. ಫೋನ್ ಮಾಡಿ, ಹೋಟೆಲ್ಗೆ ಫೋನ್ ಮಾಡಿ, ಫ್ಲೈಟ್ ಅಲ್ಲೆಲ್ಲ ನಾನೇನು ಫುಲ್ ಫಿಲ್ಮ್ ಸ್ಟಾರ್ ಆಗ ಫ್ಲೈಟ್ ಅಲ್ಲಿ ಬಂದಿದ್ದೀನಿ, 3 star ಹೋಟ್ಲಲ್ಲಿ ನಮ್ ಸ್ಕೂಲಲ್ಲೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಅಫ್ಕೋರ್ಸ್ ಅಲ್ವಾ, ಮತ್ತೆ ಅದೆಲ್ಲ ತೊಂದ್ರೆ ಆಯ್ತು, ಕರ್ಕೊಂಡ್ ಬರೋದು, ತಿರ್ಗಾ ಕಳ್ಸೋದು ಅದೆಲ್ಲ. ದೆನ್ ನಮ್ ತಂದೆ ಅಂದ್ರು, ಇಲ್ಲ ಒಂದ್ ಫೀಲ್ಡ್ ಅಲ್ಲಿ ಇರು ಸಾಕು, ಓದೋದು ಅಷ್ಟಲ್ಲೇ ಇದೆ, ಈ ಡಾನ್ಸ್ ಅಲ್ಲಾದ್ರೂ ಇರು ಅಂದ್ಬಿಟ್ಟು ಸಿನಿಮಾ ನಿಲ್ಸಿದ್ರು ನಮ್ದು. ಆಮೇಲೆ ಜೀವನ ಚೈತ್ರ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಲಿ ಸರಸ್ವತಿ ಕ್ಯಾರೆಕ್ಟರ್ ಬಂತು. ಅಲ್ಲಿಂದ ಅದಾದ್ಮೇಲೆ ಗೋಲಿಬಾರ್ ಸಿಕ್ಕಿದ್ದು. ಅದೊಂದು 10 ಸೆಕೆಂಡ್ ಅಷ್ಟೇ ನಾ ಮಾಡಿರೋದು.
ನಾದಮಯ ಅನ್ನೋ ಹಾಡಲ್ಲಿ ಹೌದು ಪ್ರಭಾತ್ ಅಲ್ಲಿ ನಮ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗ್ ಗೊತ್ತು ನಮ್ಮ ಮನೆಗೆ. ಹಾ ಬಂದ್ ಹೋಗಿ ಮಾಡೋರು, ಎಲ್ಲಾ ಫಂಕ್ಷನ್ಸ್ಗೂ ಬರೋರು. ಸೊ ಸೊ ಅಲ್ಲಿಗೆ ಹೋಗಪ್ಪ, ಯಾವ್ದೋ ಒಂದು ಹುಡುಗಿ ಇದ್ದೇ ಇರ್ತಾಳ ಅವ್ರ ಮನೇಲಿ, ಕರ್ಕೊಂಡ್ ಬಾ ಅಂದ್ರು. ಸೊ ನಾನು ಆಗ ಕರೆಕ್ಟಾಗ ಏಜ್ ಕರೆಕ್ಟ್ ಇತ್ತು. ಈವನ್ ನಮ್ ಕ್ರೇಜಿ ಕುಟುಂಬ ನಡೆಯೋ ಟೈಮಲ್ಲೂ ಹಾಗೇನೆ. ಅಂಡ್ ಅದು ಬಿಟ್ಟುನು ಕೂಡ ಬೇರೆ ಟೈಮಲ್ಲೆಲ್ಲ ಯಾರಾದ್ರೂ ಚೈಲ್ಡ್ ಆರ್ಟಿಸ್ಟು ಇಲ್ಲ ಒಳ್ಳೆ ಡ್ಯಾನ್ಸರ್ ಆಗಿರ್ಬೋದು, ಬೇಕು. ಕಲಾವಿದ್ರು ಬೇಕು ಅಂದ್ರೆ ಪ್ರಭಾತ್. ಹೌದು ಹೌದು, ನಂಗೆ ಈಗ್ಲೂ ಫೋನ್ ಬರುತ್ತೆ, ಹ್ಮ್. ಮೇಡಮ್ ನಿಮ್ ಸ್ಟೂಡೆಂಟ್ಸ್ ಯಾರು ಇದ್ರೆ ಹ್ಮ್. ಹೇಳಿ, ಹ್ಮ್. ಡಾನ್ಸ್ ಬರೋರು ನಮಗ್ ಬೇಕು, ಸಿನಿಮಾಗ್ ಬೇಕು ಇವರೆಲ್ಲ ಅಂದ್ರು. ಕೆಲವರು ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ನಾವು ಒಂದು ಫೋರ್ಸ್ ಮಾಡಕ್ಕಾಗಲ್ಲ. ಹೌದು ನಾನು ಐ ಆಮ್ ವೆರಿ ಲಕ್ಕಿ, ಹ್ಮ್. ತುಂಬಾ ಅದೃಷ್ಟವಂತೆ ನಾನು ಹೌದು. ನೋಡಕ್ ಹೋದ್ರೆ. ಹೌದು. ಎಲ್ಲರೂ ಹಾಗೆ ಒಳ್ಳೆ ಕ್ಯಾರೆಕ್ಟರ್ ಸಿಗತ್ತೆ ಅಂಡ್ ಒಳ್ಳೆ ಟ್ರೀಟ್ಮೆಂಟ್ ಸಿಗತ್ತೆ ಅನ್ನೋದಿಲ್ಲ. ಅದರಿಂದ ನಾನು ಸ್ವಲ್ಪ ಎಸ್ಪೆಷಲಿ ಹೆಣ್ಮಕ್ಳಲ್ವಾ, ಹ್ಮ್. ಹಿಂಜರಿತೀನಿ ನಾನು. ನಿಜ ನಿಜ. ಆ್ಯಂಡ್ ನೀವು ಮಾಡಿರೋ ಒಂದೊಂದು ಸಿನಿಮಾದಲ್ಲೂ ಕೂಡ ಬೇರೆ ಬೇರೆ ಆರ್ಟಿಸ್ಟ್ ಅಂದರೆ ಹೀರೋ ಆಗಿರ್ಬೋದು, ಪ್ರತಿಯೊಬ್ಬರು ಕಾಂಟ್ರಾಸ್ಟ್. ಅದರಲ್ಲೂ ರಮೇಶ್ ಅರವಿಂದ್ ಸರ್ ಜೊತೆ ಒಂದು ಸಿನಿಮಾದಲ್ಲಿ ಮಾಡಿದ್ರೆ, ಇನ್ನೊಂದು ಕಡೆ ರವಿಚಂದ್ರನ್ ಸರ್ ಜೊತೆ ಮಾಡಿದ್ದೀರಾ. ಸೊ ಇನ್ನೊಂದು ಕಡೆ ದೇವರಾಜ್ ಸರ್ ಜೊತೆಗೆ, ಹೀಗೆ ಕಂಪ್ಲೀಟ್ ಬೇರೆ ಬೇರೆ ಕಲಾವಿದರು. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಜೀವನ ಚೈತ್ರ ಅದಾದ್ಮೇಲೆ ನಂಗೆ ಗೋಲಿಬಾರ್ ಬಂದಿದ್ದು. ಸೊ ರಾಜ್ಕುಮಾರ್ ಫಿಲಮ್ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ನಮ್ಮಪ್ಪ ಒಪ್ಕೊಂಡ್ಬಿಟ್ರು. ಆ್ಯಂಡ್ ನಾನು ಹೂ ಅಂದ್ಬಿಟ್ಟೆ, ಯಾಕಂದ್ರೆ ದೇವಿ ಪಾತ್ರ. ಆ್ಯಂಡ್ 100%. ಅದೆಲ್ಲೂ ರಾಜ್ಕುಮಾರ್ ಜೊತೆ ನಾ ಮೋಸ್ಟ್ಲಿ ಹರಿದ್ವಾರ ಕಾಶಿಗೆ ಹೋಗ್ತೀನಿ, ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ನನ್ನ ತಲೆಯಲ್ಲಿ. ಓಕೆ. ನಂಗೆ ಗೊತ್ತಿಲ್ಲ ಅದೆಲ್ಲ ಆಗೋಗಿದೆ ಅಂತ. ಹೋಗಿಲ್ಲಿ ಇಲ್ಲಿ ಕಂಠೀರವಲ್ಲಿ ಕೂತ್ಕೊಂಡು ವೀಣೆ ನುಡ್ಸುತ್ತಾರೆ. ನಾನು ಏನಿದು, ಎಲ್ಲಿ ಕಾಶಿ ಹರಿದ್ವಾರ ಎಲ್ಲಿ? ದೆನ್ ರಾಜ್ಕುಮಾರ್ ಅವ್ರು ಬಂದ್ರು, ಹೊಗಳಿದ್ರು, ಅದೆಲ್ಲ ಆಯ್ತು. ಅದು 10 ಸೆಕೆಂಡ್ದು ನೋಡಿ ಗೋಲಿಬಾರ್ಗೆ ಸಿಕ್ಕಿದ್ ನಂಗೆ. Okay. ಶಿವಮಣಿ ಅವ್ರು ಬಂದು ಕೇಳಿದ್ರು. ಅದಲ್ಲೂ ಪುಟ್ಟ ಹುಡುಗಿ ಕ್ಯಾರೆಕ್ಟ್ರು, ಹೀರೋಯಿನ್ ಅಲ್ಲ. ನಮಗೆ ಹೀರೋಯಿನ್ ಅಂದ್ರೇನು, ವೆರಿ ಗ್ಲಾಮರಸ್. ಸೊ ನಮ್ಮ ಕಲ್ಚರ್ಗೆ ಆಗಲ್ಲ ಅನ್ನೋದು ನಮ್ಮ ತಲೆಯಲ್ಲಿ, ನಮ್ಮ ಫ್ಯಾಮಿಲಿಲಿ ತುಂಬ ಆಯ್ತು. ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ದು. ಓಕೆ. ಸೊ ಈ ಚಿಕ್ಕ ಹುಡುಗಿ, ವಿಟ್ನೆಸ್ ಹೇಳೋ ಹುಡುಗಿ, ಏನು ಯಾವ ಹೀರೋ ಇಲ್ವಲ್ಲ ಇವಳಿಗೆ, ಎಸ್ ಅಂದ್ರು. ಕತೆ ತುಂಬಾ ಚೆನ್ನಾಗಿತ್ತು, ಒಪ್ಕೊಂಡೆ. ಅದಾದ್ಮೇಲೆ ಇರೋದು ದೊಡ್ಡ ಕತೆ. ಶಿವಮಣಿ ಅವ್ರದ್ದೇ ದೊರೆ ಅಂತ ಒಂದು ಸಿನಿಮಾ, ಶಿವರಾಜ್ ಕುಮಾರ್ ಸರ್. ಅದು ಔಟ್ ಅಂಡ್ ಔಟ್ ಹೀರೋಯಿನ್ ಕ್ಯಾರೆಕ್ಟರ್. ಹೀರೋಯಿನ್ನು, ಸಾಂಗ್ಸ್ ಅದೆಲ್ಲ ಇದೆ. ಏನ್ ಮಾಡಿದ್ರು ನಮ್ಮ ಮನೇಲಿ ಒಪ್ಕೋತಿಲ್ಲ, ಅವ್ರು ಬಿಡ್ತಿಲ್ಲ ನನ್ನ. ಎವ್ರಿ ಡೇ ಡೈರೆಕ್ಟ್ರು ಬರೋರು, 1 hour ಕೂತ್ಕೊಳ್ಳೋರು. ಅಂಡ್ ನಮ್ಮನೇಲಿ ಒಬ್ರು ಇಬ್ರಲ್ವಲ್ಲ, 60 ಜನ ಕನ್ವಿನ್ಸ್ ಕರೆಕ್ಟ್. ನಾನು ಅದೇ ನನ್ನ ತಲೆಯಲ್ಲಿ ಅದೇ ಬಂತು ಈಗ. ಅದು ಒಬ್ಬೊಬ್ರಿಗೂ ನಮ್ಮ ಅಪ್ಪ ಅಮ್ಮ ಒಪ್ಪಿದ್ರೆ ನೆಕ್ಸ್ಟ್ ಲೆವೆಲ್ ನಮ್ಮ ಅಜ್ಜಿ ತಾತ ಒಪ್ಕೋಬೇಕು, ನೆಕ್ಸ್ಟ್ ನಮ್ಮ ದೊಡ್ಡಮ್ಮ. ಹಿಂಗೆ ಒಂದು 50 ಆಲ್ಮೋಸ್ಟ್ 30 ದಿನ ಹಂಗೆ ಕಳೆದೋಯ್ತು. 30 ಡೇಸ್ ನಾ ಡಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ, ಡೈರೆಕ್ಟ್ರು ಬರೋರು, ಮಾತಾಡೋರು, ಎಲ್ಲಾರ್ಗೂ ಕನ್ವಿನ್ಸ್ ಮಾಡೋರು. ಕೊನೆಗೆ ಅವ್ರು ಏನ್ ಮಾಡೋ, ವರ್ಧಪ್ಪ ಅವರು ಹೇಳಿದ್ರು, ಇಲ್ಲ ಮಾಡಿಸಿ, ನನ್ನ ಜವಾಬ್ದಾರಿ. ಈ ಇದ್ರಲ್ಲಿ ಯಾವುದೇ ಥರದ ಕಲ್ಮಶ ಅನ್ನೋದಾಗ್ಲಿ ಅಥವಾ ಬೇರೆ ನಿಮ್ಮ ಒಂದು ಕಲ್ಚರ್ಗೆ ತೊಂದರೆ ಆಗೋದು ಏನೂ ಇಲ್ಲ, ನನ್ನ ಜವಾಬ್ದಾರಿ. ದೆನ್ ನಮ್ಮಪ್ಪ ವರ್ಧಪ್ಪ ಅವ್ರು ಹೇಳದ್ಮೇಲೆ ಇನ್ನೇನಲ್ವಾ ಅಂದ್ಬಿಟ್ಟು ಒಪ್ಕೊಂಡ್ರು. ಶಿವರಾಜ್ ಕುಮಾರ್ ಜೊತೆ ಸಿನಿಮಾ ಫಸ್ಟ್ 10 days ಅವ್ರು ಇರಲಿಲ್ಲ, ನಾನು ಗಿರಿಜಾ ಆಂಟಿ. ಅಲ್ಲೂ ತರಲೆ, ಅವ್ರು ನನಗಿಂತ ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವ್ರ ತರಲೆಯಲ್ಲಿ ಗಿರಿಜಾ ಆಂಟಿ. ಇಡೀ ಸೆಟ್ ಅನ್ನು ರೇಗಿಸ್ಕೊಂಡು ಆಟ ಆಡ್ಕೊಂಡು ಶೂಟಿಂಗ್ ಮಾಡಿದ್ವಿ. ಒಂದು ಡೇ ಬಂತು, ಶಿವರಾಜ್ ಕುಮಾರ್ ಬಂದರು, ನಾನು ಲಾಭ ನನಗೆ. ಒಂದು ರಾಜ್ಕುಮಾರ್ ಮಗ, ಇನ್ನೊಂದು ಹೀರೋ, ನಾನು ಫಸ್ಟ್ ಟೈಮ್ ಹೀರೋಯಿನ್ ಮಾಡ್ತಾ ಇದ್ದೀನಿ. ಏನಪ್ಪ ದೇವ್ರೇ ಕಾಪಾಡಪ್ಪ ಅಂತೆಲ್ಲ ಅನ್ಕೊಂಡು ಹೋದ್ರೆ ನನ್ನ ಕರ್ಮಕ್ಕೆ ಫಸ್ಟ್ ಡೇ ನೋಡಮ್ಮ ಅಲ್ಲಿಂದ ಓಡ್ ಬರ್ತೀಯಾ, ದೊರೆ ಅಂದ್ಬಿಟ್ಟು ತಬ್ಗೊತ್ತೀಯಾ ಅಂತ. ಏನು 20-30 ಜನ ಇದ್ದಾರೆ, ಏನು ತಬ್ಗೊಳೋದು ನತ್ತಲೆ. ನನಗೆ ಈ ಕಾಲ್ ಎಳಿತಾನೇ ಇಲ್ಲ, ಎಲ್ಲೇ ಇದ್ದೀನಿ, ಇಷ್ಟು ದಿನ ಏನಾಯ್ತು, ಆರಾಮಾಗಿದ್ದಿಲ್ಲ, ಬಾ ಅಂತಾರೆ. ನಾ ಹೋಗಕ್ಕೆ ಹಿಂಗಂತ ಇದ್ದೀನಿ, ಹೋಗಕ್ಕಾಗ್ತಿಲ್ಲ. ಅವ್ರಿಗೆಲ್ಲ ಸರ್ಪ್ರೈಸ್ ಆಗಿರುತ್ತೆ. ಏನು ಇವಳು ಇಷ್ಟು ಸೈಲೆಂಟ್ ಆಗೋದ್ಲು ಹುಡುಗಿ, ಇಷ್ಟು ತರಲೆ ಮಾಡೋಳು ಅಂದ್ರು. ಡೈರೆಕ್ಟ್ರು ಬಂದರೂ ಬರ್ತಿಲ್ಲ. ಕೊನೆಗೆ ಶಿವರಾಜ್ ಕುಮಾರ್ ಬಂದರು, ಏನು ಪ್ರಾಬ್ಲಮ್ ನಿಂದು, ಯಾಕೆ ಹಿಂಗೆ, ಏನು, ನಾನು ನಿಂತರನೇ ಹೊಸಬಾಗಿ ಬಂದಿದ್ದೆ, ಇವಾಗ ಏನೋ ಸ್ವಲ್ಪ ಮಾಡಿದ್ದೀನಿ, ನಿಂತರನೇ ನಾನು ಇದ್ದೆ, ಏನು ಹೇಳೋದು. ಇಲ್ಲ ನನಗೆ ತಬ್ಗೊಳಕ್ ಬರಲ್ಲ. ಪಾಪಚ್ಚಿ. ಒಂದು ಫುಲ್ ಸೆಟ್ಟವ್ರು ನಗ್ತಿದ್ದಾರೆ. ಏನು
ಮತ್ತೆ ಬಿಫೋರ್ 30 days ಅದು ಏನು ಈ ತರದ ವರ್ಷನ್ ನೋಡ್ಬಿಟ್ಟು ಈಗ ಸಡನ್ ಆಗಿ ತಬ್ಗೋ ಅಂತಾರೆ. ಕೊನೆಗೆ ಓಕೆ ನಿಮ್ಮಮ್ಮನ್ ತಬ್ಗೋ ಅಂದ್ರು, ತಬ್ಗೊಂಡೆ. ಅದೇ ನಾನು ನಿಮ್ಮಮ್ಮ ಅನ್ಕೊಂಬಿಡು ಈ ಡ್ರೆಸ್ಸಲ್ಲಿ ಇದ್ದೀನಿ ಅಂದ್ರು. ಇಷ್ಟು ಈಸಿ ಮಾಡ್ಬಿಟ್ರು. ಬಂದ್ಬಿಟ್ಟು ಅಮ್ಮ ಅನ್ನೋ ಬದಲು ದೊರೆ ಅನ್ಕೊಂಡು ತಬ್ಗೋ ಅಂದ್ರು. ವಿತಿನ್ 1 take ಅಲ್ಲಿ ವಿ ಫಿನಿಶ್ ದಟ್ ಶಾಟ್ ಅಂಡ್ ಐ ವಾಸ್ ಇಷ್ಟೇನಾ ಅಂದ್ರೆ ಕೋ ಆರ್ಟಿಸ್ಟ್ ಎಷ್ಟು ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಅವ್ರು ಎಂಥ ದೊಡ್ಡ ಆಕ್ಟರ್ ಆಗಿದ್ರು ನಮ್ಮನ್ನ ಅವ್ರೇನು ಸಂಭಾಳಿಸ್ತಾರೆ ಹೇಗೆ ಅನ್ನೋದು ಬಹಳ ಮುಖ್ಯ. ಇಲ್ಲಾಂದ್ರೆ ಅವ್ರ ಪರ್ಫಾರ್ಮೆನ್ಸ್ಗೂ ನಮ್ಮ ಪರ್ಫಾರ್ಮೆನ್ಸ್ಗೆ ಎರಡಕ್ಕೂ ಹೊಡ್ತಾ ಬೀಳತ್ತೆ. ಎಷ್ಟು ಈಸಿ ಮಾಡಿಬಿಟ್ರು ಅಂದರೆ ಒಂಥರ ಅಷ್ಟು ದೊಡ್ಡ ಆ್ಯಕ್ಟರು ಒಂದು ನ್ಯೂ ಕಮ್ಮರ್ಗೆ ಈಸಿಯಾಗಿ. ಆಮೇಲೆ ಬಿಂದಾಸ್ ನಾನು ಫುಲ್ ಅವ್ರಿಗೆ ಹೇಳ್ಕೊಡಕ್ಕೆ ಶುರು ಮಾಡಿ ಆ ಥರ ಶುರು ಆಗಿದ್ದು ನಂದು ಹೀರೋಯಿನ್ ಜರ್ನಿ. ಯಾ ಅದಾದ್ಮೇಲೆ ದೊರೆಯಲ್ಲಿ ತುಂಬ ಇನ್ಸಿಡೆಂಟ್ಸ್ ಈ ಥರ ಎಲ್ಲ ತುಂಬ ಇದೆ. ಅಂದ್ರೆ ನೀವು ಆ ಟೈಮಲ್ಲಿ ಏನಾದ್ರು ಈ ಪ್ರಾಂಕ್ಸ್ ಅದೆಲ್ಲ ಮಾಡ್ತಾ ಇದ್ರಾ? ಅಯ್ಯೋ ನನಗೆ ಮಾಡಿದ್ದಾರೆ. ನನಗೆ ಒಂದ್ಸತಿ ಸೂರ್ಯಗೆ ಟಾರ್ಚ್ ಅನ್ನೋ ಹಂಗೆ. ಸೂರ್ಯ ಏನಿರ್ಲಿಲ್ಲ ಅವಾಗ, ಬರೀ ಒಂದ್ ಗ್ರಹ ಇದ್ದೆ. ಅಂದ್ರೆ ಅವಾಗಿಲ್ಲ ಅಂದ್ರೆ ಇವಾಗ ಇದೀರಾ. ಹಂಗಿದ್ರೆ ಕತೆ ಮುಗೀತು ಸೆಟ್ ಅಲ್ಲಿ ಎಲ್ಲರದು. ಈಗ ಯಾವಾಗ್ಲೂ ಹಿಂಗೆ ಅಮ್ಮ ಅವಳಿಗೆ ಮದ್ವೆ ಮಾಡ್ಬಿಡಿ, ತುಂಬಾ ತರ್ಲೆ ಅಂತ ಅಂದಿದ್ರು ಶಿವರಾಜ್ಕುಮಾರ್. ಹೌದು ನೋಡ್ತೀವಿ ಇನ್ನೊಂದ್ 2 ವರ್ಷ ಆದ್ಮೇಲೆ. ನೋಡ್ರೆ ನನಗೆ ಮೀಸೆ ಇರ್ಬೇಕ್ರಿ ಹುಡ್ಗ, ಹಂಗೆ ನಂಗೆ ಹುಡುಗ ಬೆಂಗಳೂರಲ್ಲಿ ಇರಬೇಕು, ಮೀಸೆ ಇರಬೇಕು, ಇಷ್ಟೇ ನಂಗೆ ಕ್ವಾಲಿಫಿಕೇಶನ್, ಓದಿಲ್ದರು ಬೇಡ ಅಂತ ನಾನು ಹಿಂಗೆ ಏನೋ ಜೋಕಲ್ಲಿ ಹೇಳಿದ್ದೀನಿ. ಅವತ್ತು ಒಂದಿನ ಊಟ ಆಯಿತು, ಭಾರತೀಯವರು, ಶಿವರಾಜ್ಕುಮಾರು, ನಾನು, ಗಿರಿಜಾ ಆಂಟಿ, ಅಮ್ಮ ಎಲ್ಲ ಕೂತಿದ್ದೀನಿ. ಬಂದರು ಒಂದು 15 ಜನ ಹುಡುಗರನ್ನ ನಿಲ್ಲಿಸ್ಬಿಟ್ಟಾರೆ. ಏನು ನೋಡಿಲ್ಲಿ ಅಂದರು. ನೋಡಿದೆ, ಏನು ನಮ್ಮ ಸೆಟ್ ಅವರು ನೋಡಿ ಎಲ್ಲರಿಗೂ ಮೀಸೆ ಇದೆ ಅಂದರು. ಯಾವತ್ತೋ ಹೇಳಿದ್ ನಾನು ಅಂದ್ರೆ ಸೆಲೆಕ್ಟ್ ಮಾಡ್ಕೋ ಯಾರನ್ ಬೇಕೋ, ಸ್ವಯಂವರ ನಡೆಸ್ಬೇಡ ಅಂತ. ಈ ಥರ ಎಲ್ಲ ಚೆನ್ನಾಗಿ ಆಟ ಆಡಿಸ್ಬಿಟ್ಟಿದ್ದಾರೆ ನನ್ನ. ಹೊಸಬ್ಳ ನಾನು. ಅದು ಎಷ್ಟು ಆಟ ಆಡ್ಕೊಂಡಿದ್ದೆ ಅಂದರೆ, ಒಂದು ಶಿವರಾಜ್ಕುಮಾರ್ ಬಂದಮೇಲೆ ಒಂದು ಸ್ವಲ್ಪ ಭಯ ಇತ್ತು. ಆಮೇಲೆ ಒಂದು ಲೆವೆಲ್ ನಮ್ಮಮ್ಮ ಅಂದ್ರು, ನೋಡು ಒಂದು ಸ್ವಲ್ಪ ಹೀರೋಯಿನ್ ಥರ ಇರು, ಡಿಗ್ನಿಫೈಡ್ ಆಗಿರು, ಮಗು ಥರ ಆಡಬೇಡ ನೀನು ಅನ್ನೋರು. ಆದರೂ ನಾವು ಗಿರಿಜಾ ಆಂಟಿ ನಾನು ಇಬ್ಬರು ಒಂದೇ ಏಜ್ ಥರ ಆಡ್ತಿದ್ವಿ. ತುಂಬ ಹಿಂಗೆ ಆಟ ಆಡಿಸಿದಾರೆ ನನ್ನ ಅಲ್ವಾ. ಓ ಎಸ್, ಮಜಾ. ಅಂದರೆ ಆ ಸಿನಿಮಾ ಮುಗೀತಾ ಇದ್ದಂಗೆ ಭಾಳ ಬೇಜಾರಾಗೋಯ್ತು, ಮುಗ್ದೋಯ್ತಲ್ಲ ಅನ್ನೋದು ಒಂದು ಬಂದ್ಬಿಡ್ತು. ದೆನ್ ಗೊತ್ತಲ್ಲ, ಸಿನಿಮಾ ಇಡ್ಲಿ ವಡೆ ರುಚಿ ಹತ್ಬಿಡ್ತು. ಬ್ಯಾಕ್ ಟು ಬ್ಯಾಕ್. ಬಟ್ ಇಟ್ ಈಸ್ ವೆರಿ ಸೆಲೆಕ್ಟಿವ್. ನಾನು ವೆರಿ ಚೂಸಿ, ವೆರಿ ಸೆಲೆಕ್ಟಿವ್. ನಾ ಇವತ್ತವರೆಗೂ 6 ಸಿನಿಮಾ ಮಾಡಿರೋದು. ಹೌದು, ಬಟ್ ಸ್ಟಿಲ್ ಇವತ್ತು ಇಟ್ ಈಸ್ ಲೈಕ್ ಗೋಲಿಬಾರ್. ನೀವು ಇವಾಗ ಹೇಳಿದ್ರಿ, ಶಿವರಾಜ್ಕುಮಾರ್ ಫ್ಯಾನ್ಸ್ ದೊರೆ ಅಂತಾರೆ, ರವಿಚಂದ್ರನ್ ಫ್ಯಾನ್ಸ್ ರವಿ ಮಮ್ಮ ಅಂತಾರೆ, ರಮೇಶ್ ಫ್ಯಾನ್ಸ್ ಅಂತೂ ರಮೇಶ್ ಫ್ಯಾನ್ಸ್ ಏನು ಇಡೀ ನಮ್ಮ ಭಾರತದ ಫ್ಯಾನ್ಸೇ ಹೇಳ್ತಾರೆ ಅಮೆರಿಕಾ. ಅಂಡ್ ಎಲ್ಲ ಲವರ್ಸ್ ಮಧ್ಯೆನೂ ಅದು ಇದೆ. ಆ ಒಂದ್ ಲೆಟರ್ ಯಾವಾಗ್ಲೂ ನನ್ನೇ ಬೈತಾರೆ ರಮೇಶ್ ಫ್ಯಾನ್ಸ್. ನಮ್ ರಮೇಶ್ ಅವ್ರನ್ನ ಮದ್ವೆ ಆಗ್ಬೇಕಾಗಿತ್ತು ನೀವು ಅಂತಾರೆ. ಇನ್ನೊಂದೇನು ಅಂದ್ರೆ, ಆ ಇಯರಲ್ಲಿ ಯಾರ್ಯಾರ ಮಕ್ಕಳು ಹುಟ್ಟು ಹೆಣ್ಮಕ್ಳಿಗೆಲ್ಲ ಭೂಮಿಕಾ ಅಂತ ಇಟ್ಟಿದ್ದಾರೆ. 80 to 90% ಅವರಲ್ಲಿ ನನಗೆ 10 to 15% ನಂಗೆ ಸಿಕ್ಕಿದ್ದಾರೆ. ಬಂದು ಹೇಳ್ತಾರೆ, ಮೇಡಮ್ ಆ ಇಯರ್ ಅಂದ್ರೆ 96, 97 ಅಲ್ಲಿ ಹುಟ್ಟಿದವರು, ನಂಗೆ ಭೂಮಿಕಾ ಅಂತ ನಮ್ಮಮ್ಮ ನಿಮ್ಮ ಫ್ಯಾನು, ಅದಕ್ಕೆ ಹೆಸರಿಟ್ರು ಅಂತ. ಸೊ ಎಷ್ಟು ಜನ ಅಂದ್ರೆ, ಇಲ್ಲ ಸೂರ್ಯ, ಶಶಾಂಕ್, ಭೂಮಿಕಾ. ಬಟ್ ನನಗ್ ಸಿಕ್ದವ್ರಲ್ಲ, ಭೂಮಿಕಾ ಅನ್ನೋರು ತುಂಬಾ ಜನ ಆ ಇಯರಲ್ಲಿ ಹುಟ್ಟಿದವರು, 97, 98 ಅಲ್ಲಿ. ಮ್ಯಾಮ್, ಈಗ ನೀವು ಮಾಡಿರೋ ಪಾತ್ರದಿಂದ ಒಬ್ರ ಲೈಫಲ್ಲಿ ಇಷ್ಟು ಇಂಪ್ಯಾಕ್ಟ್ ಆಗ್ತದೆ ಅಂದ್ರೆ, ಸೊ ಅದಕ್ಕೆ ಹೇಳ್ತಾರಲ್ವಾ, ತೆರೆ ಮೇಲೆ ನಾವು ಏನು ಮಾಡ್ತೀವಿ ಅದು ಜನರ ಲೈಫಲ್ಲಿ ಎಷ್ಟು ಸೂಕ್ಷ್ಮವಾಗಿ ಊರಿರುತ್ತೆ ಅಂತ ಹೇಳಿ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಮೊದಲಿಂದನೂ. ಒಂದು ನಮ್ಮ ಕಲ್ಚರು, ಇನ್ನೊಂದು ನಾ ಬಂದಿರೋ ಬ್ಯಾಕ್ಗ್ರೌಂಡ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಾರ್ಗೂ ನನ್ನಂಥ ಕಲ್ಚರ್ಡ್ ಬ್ಯಾಕ್ಗ್ರೌಂಡ್, ಅಫ್ಕೋರ್ಸ್ ದೇ ಆರ್ ಆಲ್ ಕಲ್ಚರ್ಡ್, ಬಟ್ ಈ ಥರ ಆರ್ಟಿಸ್ಟಿಕ್ ಫ್ಯಾಮಿಲಿಯಿಂದ ಬರೋದು ಆಪರ್ಚುನಿಟಿ ಇರಲ್ಲ. ಸೊ ನಾನು ಒಂದು ಸೀನ್ ಏನಾದ್ರು ತಪ್ಪು ಮಾಡಿಬಿಟ್ರೆ, ಪ್ರಭಾತೋಳಪ್ಪ ಇವಳು ಅಂದ್ಬಿಡ್ತಾರೆ.
ಅದು ಅದು So- ಮತ್ತೆ ನೀವು ಅಷ್ಟೊಂದು ಒಂದು ಜವಾಬ್ದಾರಿನ ಇಟ್ಕೊಂಡು ತುಂಬಾ ಆ ಇರ್ಬೇಕು ನಮ್ಗೆ. ಏಜ್ ಅಲ್ಲಿ ಇಂಥ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟು ಆ ಪಾತ್ರನ ನಿಭಾಯಿಸ್ತಾ ಇದ್ರಲ್ಲ, ಅವಾಗ ನೀವು ಹೆಂಗೆ ಯೋಚನೆ ಮಾಡ್ತಿದ್ರಿ? ಅವಾಗ ಹೆಂಗಿತ್ತು ನಿಮ್ಮ ಮೇ ಮೆಂಟಲ್ ಬಿ ಐ ಡೋಂಟ್ ನೋ, ನಮ್ಗೆ ಯಾವತ್ತು ನಮ್ಮ ಅಪ್ಪ ಅಮ್ಮ ನೀ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹ್ಮ್. ಹೇಳ್ಕೊಟ್ಟಿಲ್ಲ. ಹ್ಮ್ ನನ್ಗೆ ಯಾವತ್ತು ಅಂದ್ರೆ ಕಲ್ಚರ್ಡ್ ಆಗಿರ್ಬೇಕು. ನಮ್ಮ ಮನೇಲಿ ನೀವು ಇವಾಗ ವಾತಾವರಣ ಹೇಗಿರತ್ತೋ ನೀವು ಹಾಗೆ ಇರ್ತೀರಾ ಹೌದು ಹೌದು ಅಲ್ವಾ? ಹೌದು. ಇಡೀ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಕಲ್ಚರ್ಡ್ ಆಗಿ ಅಂದ್ರೆ ಒಂಥರ ಸಂಸ್ಕಾರಸ್ಥರಾಗಿ ಕಲೆಗೆ ಕಲೆ 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 ಅನ್ನೋದು ನಾವು ಹಾಗೆ ಬೆಳೆದ್ಬಿಟ್ಟಿವಿ. ವಿ ಡೋಂಟ್ ನೋ ದ ಅದರ್ ಸೈಡ್. ಕರೆಕ್ಟ್. ಸೊ ನನಗಿದೆ ಇದು ಯಾರು ಹಿಂಗೆ ಮಾಡು ಅಂತ ಯಾರು ಕೂಡ್ಸ್ಕೊಂಡು ಹೇಳಿಲ್ಲ. ನನ್ನ ಮನ್ಸಿಗೆ ಬಂದ್ಬಿಟ್ಟಿದೆ, ನಾನ್ ಮಾಡಿದ್ರೆ ಒಳ್ಳೆ ಪಾತ್ರ ಮಾಡ್ಬೇಕು. ನನ್ಗೆ ಮೊದ್ಲಿಂದನೂ ಏನಿದ್ದಿದ್ದು ಅಂದ್ರೆ ನಾನು ಏನಲ್ಲಿ ಆ ಸಿನಿಮಾಲಿ ನನ್ನ ಪಾತ್ರ ಏನು, ನನ್ನನ್ನ ರೆಕಗ್ನೈಸ್ ಮಾಡ್ಬೇಕು. ನೀವು ಸಿನಿಮಾ ಆಚೆ ಬಂದ್ರೆ 4 ಜನ ಈ ಹುಡುಗಿ ಮಾಡಿದ್ಲು, ಚೆನ್ನಾಗ್ ಮಾಡಿದ್ಲು, ಈ ಪಾತ್ರ ಚೆನ್ನಾಗಿದೆ ಅನ್ಬೇಕಷ್ಟೆ. ನನಗೆ ಇನ್ಯಾವ ಅವಾರ್ಡು ಬೇಕಾಗಿರ್ಲಿಲ್ಲ. ಇವತ್ತವರೆಗೂ ನಾನು ಯಾವ್ದು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅದಕ್ಕೇನೆ ಹೇಳೋದು ಐ ಆಮ್ ವೆರಿ ಲಕ್ಕಿ. ಹೌದು. ತುಂಬಾ ಕಡಿಮೆ ಸಿನಿಮಾ ಮಾಡಿದ್ರು ಮನಸ್ಸಲ್ಲಿ ಕೂತ್ಬಿಟ್ಟಿದೀನಿ. ಹೌದು ಹೌದು, ಅದು 100% ನಿಜ. ಆಮೇಲೆ ಜನಗಳು ಮಾತಾಡ್ಸ್ಬೇಕು, ನೀನು ಭೂಮಿಕಾ ಅಲ್ವನೇ ಅನ್ನಲ್ಲ, ನೀವು ಭೂಮಿಕಾ ಅಲ್ವಾ ಅಂತಾರೆ. ಆ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮಗ್ ಮರ್ಯಾದೆ ಆಟೋಮೆಟಿಕ್ ಆಗಿ ಸಿಕ್ಬಿಡತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಏನ್ ಮಾಡ್ತೀನಿ ತೆರೆ ಮೇಲೆ ಆ ಮನ್ಸಲ್ಲಿ ಹೇಗ್ ಊರಿರತ್ತೆ ಅಂದ್ರೆ ನಾನು ಇಲ್ದೇ ಅಪ್ಪು ಸರೇ ಸಾಕು ಅಷ್ಟೆ. ಆ ಥರ ನಮ್ಗೆ ಭಾಗೀರಥಿ ಅಂತ ಒಂದು ಸೀರಿಯಲ್ ಮಾಡಿದೆ. ಅದರಲ್ಲಿ ಶಿ ಈಸ್ ಹೆಡ್ ಆಫ್ ದ ಫ್ಯಾಮಿಲಿ. ಅಪ್ಪ ಅಮ್ಮ ಇರಲ್ಲ, ಅವಳೇ ಎಲ್ಲಾರನ್ನೂ ಇದು ಮಾಡಿ ಅವಳ ತಂಗಿ ತಮ್ಮನ್ನೆಲ್ಲ ಓದಿಸಿ ಅವಳು ಒಂದು ಬಿಸ್ನೆಸ್ ಶುರು ಮಾಡಿ 100 ಜನ ಕೆಲಸ ಕೊಡ್ತಾಳೆ. ಅದು ಟೆಲಿಕಾಸ್ಟ್ ಆದ್ಮೇಲೆ ಆಗ್ತಾ ಇತ್ತಿನ್ನು ನನಗೆ ಒಂದು ರೇಡಿಯೋ ಇಂದ ಕಾಲ್ ಬಂತು, ಈ ತರ ಒಬ್ರು ಮಾತಾಡ್ತಾ ಇದಾರೆ, ನಿಮ್ ಜೊತೆ ಮಾತಾಡ್ಬೇಕಂತೆ ಅಂತ. ಅವಾಗೆಲ್ಲ ಲ್ಯಾಂಡ್ಲೈನ್ ಮೊಬೈಲ್ ಇರ್ಲಿಲ್ಲ. ಮಾತಾಡಿದ್ರೆ ಆ ಹೆಂಗ್ಸನು ವಿಡೋ, ಅವಳಿಗೆ 2 ಹೆಣ್ಮಕ್ಳು, ಊಟ ತಿಂಡಿ ಇಲ್ದೆ ಯಾವ್ದೋ ಒಂದು ಊದಿನ ಕಡ್ಡಿ ಫ್ಯಾಕ್ಟ್ರಿಗೆ ಹೋಗಿ ಸೇರ್ಕೊಂಡು ಅಲ್ಲಿ ಕಲ್ತು ತಾನೇ ಉದ್ಧಾರ ಆಗಿ ನೆಕ್ಸ್ಟ್ 180 ಹೆಣ್ಮಕ್ಳಿಗೆ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ಯಾಳ. ಸೊ ನಿಂಗೆ ಏನಮ್ಮ ಅವಳದ್ದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಂಗೆ ಭಾಗೀರಥಿ ಇನ್ಸ್ಪಿರೇಷನ್ ಅಂತ ಹೇಳ. ಸೊ ಅವಳಿಗೆ ಏನ್ ನಿನ್ಗೆ ಆಸೆ ಇಷ್ಟಲ್ಲ ಅಂದ್ರೆ ನಂಗೆ ಭಾಗೀರಥಿ ಹತ್ರ ಮಾತಾಡ್ಬೇಕು. ನನ್ಗೆ ಈಗ್ಲೂ ನೋಡಿ ಸೀರಿಯಸ್ಲಿ ಹೌದು ಸಾರ್ಥಕವಾಗಿ ಹೋಯ್ತು ನನ್ಗೆ ಆ ಕ್ಯಾರೆಕ್ಟರ್ ಮಾಡಿದಕ್ಕೆ. ನಿಮ್ಗೆ ಯಾವ ಅವಾರ್ಡ್ ಬೇಕೋ ಬಂತೋ ನಂಗೆ ಗೊತ್ತಿಲ್ಲ, ಬಟ್ ಒಬ್ರಿಗೆ ನಾವು ಇನ್ಸ್ಪೈರ್ ಆಗೋದ್ರೆ ನಾನು ಅದಕ್ಕಿಂತ ಲೈಫಲ್ಲಿ ಏನು ಬೇಕು ಅದು ಪಾಸಿಟಿವ್ ಇನ್ಸ್ಪಿರೇಷನ್. ಸೀರಿಯಸ್ಲಿ ಹೌದು. ಸೊ ಅದು ಬಹಳ ಖುಷಿ ಕೊಡ್ತು ನನಗೆ ಮೊದಲಿಂದನೂ ನನ್ನ ನೋಡಿ. ಯಾಕೆಂದರೆ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಟೀಚರ್ ಆಗೋದೆ. ಐ ವಾಸ್ 17 years ಏನೋ ನಾನು ಡಾನ್ಸ್ ಹೇಳ್ಕೊಡಕ್ಕೆ ಶುರು ಮಾಡಿದೆ. ನನ್ನ ನೋಡಿ ಮಕ್ಕಳು 100 ಮಕ್ಕಳು ನನ್ನ ಹತ್ರ ಬರ್ತಾರೆ. ನಾನು ಹೇಗಿರಬೇಕು, ನಮ್ಮ ಮ್ಯಾಮ್ ಇವರು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಅವ್ರ ಅಪ್ಪ ಅಮ್ಮ ಅಯ್ಯೋ ಇವ್ರು ಯಾರು ಗೊತ್ತಿಲ್ಲ ಸುಮ್ಮನಿರು ಅಂತ ಅನ್ಬಾರ್ದು, ಇವ್ರು ನಮ್ಮ ಮ್ಯಾಮ್ ಅನ್ಬೇಕು. ನನ್ಗೆ ಅದು ತುಂಬ ಆಯಿತು. ಸೊ ಅದೆಲ್ಲ ಸೇರಿಬಿಡ್ತು ನನಗೆ ಎಲ್ಲ. ಮೇ ಬಿ ಐ ಡೋಂಟ್ ನೋ ಯಾರು ಹೇಳ್ಕೊಟ್ರು ಏನು ನಂಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿದೆ ಅದು. ಮಾಡಿದ್ರೆ ಚೆನ್ನಾಗಿ ಮಾಡಬೇಕು, ಒಳ್ಳೆ ಪಾತ್ರ ಮಾಡಬೇಕು, ರೆಕಗ್ನೈಸ್ ಆಗಬೇಕು, ನಿಮ್ಮ ಪಾತ್ರಕ್ಕೆ ತೂಕ ಇರಬೇಕು. ನೀವು 1 ನಿಮಿಷ ಬಿಡ್ತೀಯೋ 2 ನಿಮಿಷ ಬಿಡ್ತೀಯೋ ಸೆಕೆಂಡ್ರಿ, ಬಟ್ ಆ 1 ನಿಮಿಷ ನಿಮ್ಮ ಮನಸ್ಸಲ್ಲಿ ಕೂತ್ಕೋಬೇಕು ಅಷ್ಟೇ ನಮ್ಗೆ ಬೇಕಾಗಿದೆ. ನೀವು ಹೇಳೋವಾಗ ನಂಗೊಂದು ಮಾತು ನೆನಪಾಗ್ತಾ ಇತ್ತು. ಆ ಕಾರಣಕ್ಕೆ ಹೇಳ್ತಾರೆ ಅನ್ಸುತ್ತೆ, ಮಕ್ಕಳು ಬೆಳೆಯುವಾಗ ವಾತಾವರಣ ತುಂಬ ಇಂಪಾರ್ಟೆಂಟ್. ತುಂಬ ಮನೆ, ನಾವು ಸ್ಕೂಲ್ಗೆ ಹೋಗೋದು, ಆಮೇಲೆ ಏನು ಕಲಿತೀವಿ, ಇವಾಗ ಯಾವುದೇ ಪಾಠ ಕಲಿತೀವಿ, ಕಲೆ ಆಗಿರ್ಬೋದು, ಹರಿಕತೆ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಅದೆಲ್ಲ ಪ್ರಭಾವ ಬೀಳತ್ತೆ ನಮ್ಮ ಮೇಲೆ. ಹೌದು. ಇವಾಗ ನೀವು ಒಂದು ಮಗು ತಪ್ಪು ಅಂತ ನಾ ಹೇಳಲ್ಲ, ವೆಸ್ಟರ್ನ್ ಡಾನ್ಸ್ ಕಲಿಸಿದ್ರೆ ತಪ್ಪಲ್ಲ. ಆ ಮಗುಗೂ ಕ್ಲಾಸಿಕಲ್ ಕಲಿತಾರೋ ಮಗುಗೂ ನಾವು ಏನು ಹೇಳ್ಬೇಕಾಗಲ್ಲ, ಬಿಹೇವಿಯರಲ್ಲೇ ಗೊತ್ತಿರತ್ತೆ. ಆ್ಯಕ್ಚುಲಿ ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇದ್ದಿದ್ದು. ಅಂದರೆ ಡ್ಯಾನ್ಸ್ ಅಂತ ಬಂದರೆ ಭರತನಾಟ್ಯ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಎಷ್ಟು ನಾಟ್ಯದ ಒಂದು ವೆರೈಟಿ ಇದೆ, ಫಾರ್ಮ್ಸ್ ಇದೆ, ಅದೆಲ್ಲ ನಮ್ಮ ಮಕ್ಕಳ ಜೀವನಕ್ಕೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ.
ಯಾತಕ್ಕಾಗಿ ನಾವು ಅದನ್ನ ಕಲಿಸ್ಬೇಕು, ಅವ್ರ ಪರ್ಸನಲ್ ಲೈಫ್ಗಾಗಿರ್ಬೋದು, ಕರಿಯರ್ ಅಂತ ತಗೊಂಡ್ರೆ ಆಗಿರ್ಬೋದು, ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಕೇಳಬೇಕಿತ್ತು. ಲಾಸ್ಟ್ 2 years ಬ್ಯಾಕ್ ಒಂದು ಹುಡುಗಿ ಬಂದ್ಲು. ಹ್ಮ್. ಶಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್, ಹ್ಮ್ 10th 9th ಸ್ಟ್ಯಾಂಡರ್ಡ್. ಅವ್ರ ಅಮ್ಮ ಬಂದು ಹೇಳಿದ್ದೆ ಹಾಗೆ 5 ವರ್ಷದಿಂದ ವೆಸ್ಟರ್ನ್ ಕಲಿತಾ ಇದ್ದಾಳೆ ಮೇಡಮ್, ಬಟ್ ಅವಳ ಬಿಹೇವಿಯರ್ ತುಂಬ ಚೇಂಜ್ ಆಗೋಗಿದೆ. ಹ್ಮ್ ಹ್ಮ್ ನಮ್ಮ ಫ್ಯಾಮಿಲಿಗೆ ಸೆಟ್ ಆಗ್ತಿಲ್ಲ ಅದು. ಸೊ ನಾನು ನಿಮ್ಮ ಡಾನ್ಸ್ ಕ್ಲಾಸ್ ಟಿ ವಿಲಿ ನೋಡಿದೆ, ನಂಗೆ ಹೇಗೇನು ಗೊತ್ತಿಲ್ಲ, ನನ್ನ ಮಗಳನ್ನ ಚೇಂಜ್ ಮಾಡಿಕೊಡಿ ಇಷ್ಟೇ ಅವ್ರು ಕೇಳಿದ್ದು. ನಾನು ಹೇಳಿದೆ ನಾನು ಹೇಗೆ ಚೇಂಜ್ ಮಾಡಲಿ, ಬಿಹೇವಿಯರ್ನ ಚೇಂಜ್ ಮಾಡೋಕ್ಕಾಗಲ್ಲ, ಕಲಿಕೆನ ಚೇಂಜ್ ಮಾಡ್ಬೋದು. ಬಟ್ ಒನ್ಸ್ ನನ್ನ ಇನ್ಸ್ಟಿಟ್ಯೂಟ್ ಅಂತಲ್ಲ, ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಇರೋವಂಥ ಒಂದು ಶಾಲೆಗೆ ಹೋದರೆ ಆಟೋಮೆಟಿಕ್ ಆಗಿ ನಾವು ಚೇಂಜ್ ಆಗಿ ಹೋಗ್ತೀವಿ. ನಾನು ಬಳೆ ಹಣೆದು ಕಿವಿದು ಕಂಪಲ್ಸರಿ, ಇಲ್ಲ ಅಂದರೆ ನಾವು ಅದು ಹೇಳ್ಕೊಡಲ್ಲ ಅಂತೀನಿ, ಅದು ಹಾಡ್ಕೊಳಕ್ ಶುರು ಮಾಡ್ತಾರೆ. ಸ್ಕೂಲಲ್ಲಿ ಬಿಡಲ್ಲ ಮೇಡಮ್ ಅನ್ನು, ಬೇಡ ನಮ್ಮನೇಲಿ ಹಾಕೊಳ್ಳಿ, ಕರೆಕ್ಟ್, ಕನ್ನಡ ಮಾತಾಡಿ. ಕನ್ನಡ ಮಾತಾಡ್ಲೇಬೇಕು ನನ್ನ ಕ್ಲಾಸಲ್ಲಿ. ನಾ ಹೇಳ್ಕೊಡೋದು ಬರೀ ಕನ್ನಡದ್ದು. ಬೇರೆ ಭಾಷೆ ನಾನು ದ್ವೇಷ ಮಾಡ್ತೀನಿ ಅಂತಲ್ಲ, ಬಟ್ ನಾವಲ್ದೆ ಇನ್ಯಾರು ನಾವು ಬೇರೆಯವರು ಬೆಳೆಸ್ತಾರೆ. ನಾವು ನಮ್ಮ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ಗೆ ಕನ್ನಡ ಅಂತ ಹೇಳ್ಕೊಡ್ಲಿಲ್ಲ ಅಂದರೆ, ನಾನು ಟಸ್ಪುಸ್ ಅಂತ ಇಂಗ್ಲೀಷ್ ಮಾತಾಡಿದ್ರೆ ಅವ್ರಿಗೇನು ಬರುತ್ತೆ? ಹೌದು ಅಲ್ವಾ? ಇದೆಲ್ಲ ಇಂಟರ್ಲಿಂಕ್ ಅಲ್ವಾ? ಎಲ್ಲ ನಮ್ interlink. ಭಾಷೆ, Dance ನಮ್ ಅಂತ culture ಎಲ್ಲ. ಬರೀ ಡಾನ್ಸ್ ಅಲ್ಲ, ನೀವು ಹೇಗೆ ಬಿಹೇವ್ ಮಾಡಬೇಕು, ನನ್ಗೆ ಹೇಗೆ ಹೆದರ್ಕೋತಿರೋ ಅಪ್ಪ ಅಮ್ಮಂಗೆ. ಇವಾಗ ಪೂಜೆ ಮಾಡಿಸ್ತೀನಿ, ಪೂಜೆ ಮಾಡಿಸಿದಾಗ ದೇವ್ರಿಗೆ ನಮಸ್ಕಾರ ಮಾಡಿ ನಂಗೆ ನಮಸ್ಕಾರ ಮಾಡಿಸ್ಕೋಬೋದು. ನೋ, ಅಪ್ಪ ಅಮ್ಮ ಮುಖ್ಯ. ಅಪ್ಪ ಅಮ್ಮ ನೆಕ್ಸ್ಟ್ ನಾವು ಗುರುಗಳು ಇರ್ಬೋದು, ಬಟ್ ಅಪ್ಪ ಅಮ್ಮನೇ ಇಲ್ಲ ಅಂದ್ರೆ ಆ ಮಗು ಎಲ್ಲಿಂದ ಬರುತ್ತೆ? ಅಲ್ವಾ? ಅಲ್ಲಿಂದ ಶುರು ಮಾಡ್ತೀವಿ ನಾವು. ಅದು ನಮ್ಗೆ ಗೊತ್ತಿರಲ್ಲ, ಬಟ್ ದಟ್ ಈಸ್ ದ ಸ್ಟೈಲ್ ನಾನು ಹೇಳ್ಕೊಡೋದು. ಸೊ ಅಲ್ಲಿಂದ ಕಲ್ತು ನಾವಿರೋದು, ನಾವು ಮಾತಾಡೋದು, ನಾವೇ. ಇವಾಗ ಔಟ್ಸೈಡ್ ನಾವು ಹೊಡೆದ್ರೆ ಅವ್ರ ಹತ್ರ ಮಜಾ ಮಾಡಲ್ಲ ಅಂತೇನಿಲ್ಲ, ನಾವು ಅವ್ರ ಜೊತೆ ಚೆನ್ನಾಗಿ ಸಿನಿಮಾಗೆ ಹೋಗ್ತೀವಿ, ಚಾಟ್ಸ್ ತಿಂತೀವಿ, ಪಾರ್ಟಿ ಮಾಡ್ತೀವಿ. ಬಟ್ ಒನ್ಸ್ ಕಲ್ಚರ್ ನಮ್ಮ ಡಾನ್ಸ್ ಅಂತ ಬಂದಾಗ ನಾವು ಬೌಂಡ್ರಿ ಬಿಟ್ಟು ಹೋಗಲ್ಲ. ನನ್ನ ರೂಲ್ಸ್ ಅಷ್ಟೇ, ಕನ್ನಡಲ್ಲೇ ಮಾಡಿಸ್ತೀನಿ ನಾನು, ಕನ್ನಡದಲ್ಲೇ ನೀವು ಮನೇಲಿ ಮಾತಾಡಬೇಕು ಡಾನ್ಸ್ ಕ್ಲಾಸಲ್ಲಿ. ಆಮೇಲೆ ಟಸ್ಪೂಸ್ ಏನು ಬೇಕೋ ಮಾತಾಡ್ಕೊಳ್ಳಿ. ಬಟ್ ನಮ್ಮ ಡಾನ್ಸ್ ಕ್ಲಾಸ್ ಆಚೆ ಹೋದ ತಕ್ಷಣ ನಮ್ಮ ಮಕ್ಕಳು ವಾಚ್ಯ ನೋ ಚಾಪ ಶೋ ಅಂತಾರೆ. ಒನ್ಸ್ ಆ ಗೇಟಿಂದ ಒಳಗೆ ಬಂದ ತಕ್ಷಣ ಅದು ಯಾರು ಬರ್ತಾರೆ ಶುದ್ಧ ಕನ್ನಡದಲ್ಲಿ ಮಾತಾಡ್ತಾರೆ. ನನ್ಗೆ ಅದಷ್ಟೇ ಸಾಕು. ಅಟ್ಲೀಸ್ಟ್ ಒಂದು 120 ಮಕ್ಳಿಗೆ 200 ಮಕ್ಳಿಗೆ ನನ್ನಿಂದ ಒಂಚೂರು ಕನ್ನಡ ಚೂರು ಅಳಿಲ್ ಸೇವೆ ಆಗ್ತಿದ್ಯಾ, ಐ ಆಮ್ ಹ್ಯಾಪಿ. ಅಲ್ಲ, ಆಕ್ಚುಲಿ ನಾವೀಗ ಅನ್ಕೊಳ್ತಾ ಇದ್ದೀವಿ ಅಷ್ಟೇನೆ ಅಳಿಲ್ ಸೇವೆ ಅಂತ, ಬಟ್ ಮುಂದಿನ ಪೀಳಿಗೆಗೆ ಅದು ತುಂಬಾ ದೊಡ್ಡ ಕೊಡುಗೆ ಅಂತ ಅನ್ಸುತ್ತೆ. ಯಾಕಂದ್ರೆ ಐ ಥಿಂಕ್ ನೀವುಗಳೇ ಈಗ ಕನ್ನಡನ ಉಳಿಸ್ತಾ ಇರೋದು. ಪ್ರತಿಯೊಬ್ರು ಕೂಡ ಈ ಕನ್ನಡದಲ್ಲಿ ಯಾರ್ಯಾರು ಮಾತಾಡ್ತಾರೆ ಅವರೇ ಕನ್ನಡನ ಉಳಿಸ್ತಾ ಇರೋದು, ಬಿಕಾಸ್ ಅವರಿಂದ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ತಾ ಇದೆ. ಎಲ್ಲ ಥರದಲ್ಲೂ ಅನುಕೂಲ ಆಗತ್ತಮ್ಮ. ಒಂದು ಹುಡುಗಿ 8th ಸ್ಟ್ಯಾಂಡರ್ಡು ಕನ್ನಡ ಬರ್ತಿರ್ಲಿಲ್ಲ, ಡಾನ್ಸ್ ಎಕ್ಸಾಮ್ ತಗೊಂಡ್ಲು. ನಾ ಹೇಳಿದೆ ಆ ಇಂದ ಹೇಳ್ಕೊಡ್ತೀನಿ ನಾನು ನಿನಗೆ. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಆ ಇಂದ ಹೇಳ್ಕೊಡ್ತೀನಿ, ನೀನು ಎಕ್ಸಾಮ್ ಕನ್ನಡದಲ್ಲೇ ಬರಿಬೇಕು ಅಂತ. 2 years ತಗೊಂಡೆ. 10th ಸ್ಟ್ಯಾಂಡರ್ಡ್ ಅಲ್ಲಿ ಅವಳು ಸ್ಕೂಲಲ್ಲಿ ಹೈಯೆಸ್ಟ್, ಡಾನ್ಸಲ್ಲಿ ಬಿಡಿ, ಡಾನ್ಸಲ್ಲಿ ಡಿಸ್ಟಿಂಕ್ಷನ್, ಸ್ಕೂಲಲ್ಲಿ ಕನ್ನಡದಲ್ಲಿ ಹೈಯೆಸ್ಟ್ ಅವಳೆ. ಸೊ ಡಾನ್ಸ್ ಅಂದ್ರೆ ಬರೀ ಡಾನ್ಸ್ ಕಲ್ತು ಬಿಡಲ್ಲ ನಾವು, ಸಾಹಿತ್ಯದ ಬಗ್ಗೆ, ನಮ್ಮ ಕಲ್ಚರ್ ಬಗ್ಗೆ, ದೇವರುಗಳ ಬಗ್ಗೆ, ಪುರಾಣದ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ. ಇಂಟರ್ಲಿಂಕ್ಡ್ ಅದು, ಕರೆಕ್ಟ್ ಅಲ್ವಾ? ಸೊ ನಾ ಅದಕ್ಕೆ ಹೇಳಕ್ ಬಂದಿದ್ದೇನು ಅಂದ್ರೆ, ನಮ್ಮ ಸ್ಟೈಲ್ಗೂ ವೆಸ್ಟರ್ನ್ ಸ್ಟೈಲ್ಗೂ, ವೆಸ್ಟರ್ನ್ ಇಸ್ ವೆರಿ ಕಷ್ಟ, ಒಪ್ಕೋತೀನಿ, ತುಂಬಾ ಕಷ್ಟ ಮಾಡೋದು. ಬಟ್ ಆ ಒಂದು ನಮ್ ಬೇಸ್ ಅಲ್ವಾ, ಬೇಸ್. ಸೊ ನಮ್ಮ ತನನ ನಾವೇ ಉಳಿಸ್ಕೊಳ್ಳಿಲ್ಲ, ಯಾರು ಉಳಿಸ್ಬೇಕು? ಸುಮ್ನೆ ನೀ ಉಳಿಸಿ ಇಂದ ನೀ ಏನ್ ಮಾಡ್ದಿ ಫಸ್ಟ್? ಎಕ್ಸಾಕ್ಟ್ಲಿ, ಕರೆಕ್ಟ್. ಆ ಕ್ವಶನ್ ಮಾಡೋ ಬದಲು ನಾವೇ ಅದಕ್ಕೆ ಆನ್ಸರ್ ಆಗ್ಬಿಟ್ರೆ ಬೆಸ್ಟ್. ಅದು ಸೊಲ್ಯೂಷನ್. ಬೇರೆ ಕಡೆ ಹೋದಾಗ ಆ ಭಾಷೆ ಮಾತಾಡ್ತೀನಿ, ಅವ್ರದ್ದು ಕಷ್ಟಪಟ್ಟು ತಟ ಪುಟ್ಟ ಏನೋ ಅಲ್ಲಿಂದ ಇಲ್ಲಿ ಸೇರ್ಸ್ಕೊಂಡು ಮಾತಾಡ್ತೀನಿ. ಆದ್ರೆ ನಮ್ಮಲ್ಲಿ ಬೇರೆ ಭಾಷೆ ಮಾತಾಡಿದ್ರೆ ನಾನು ಬೈತೀನಿ, ಕನ್ನಡ ಕಲ್ತ್ಕೊಂಡು ಬಾ, ಇಲ್ಲಿ ದುಡ್ಡು ಬೇಕು ನಿನ್ಗೆ, ಹೋಗಿ ಕನ್ನಡ ಬೇಡವಾ, ಹೋಗಿ ಕಲ್ತ್ಕೊಂಡು ಬಾ ಅಂತ. ನಾನು ರೀಸೆಂಟ್ಲಿ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಯಾರೋ ಒಬ್ರು ಬಂದ್ಬಿಟ್ಟು ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ, ನನ್ನ ಅಲ್ಲಿ ಕರ್ಕೊಂಡೋಗಿ ಬಿಡಿ ಅಂತ ಬೇರೆ ಭಾಷೆಯಲ್ಲಿ ಹೇಳ್ತಾ ಇದ್ರು.
ಅವರು ಒಂದೇ ಮಾತು, ಫಸ್ಟ್ ಕನ್ನಡದಲ್ಲಿ ನೀನ್ ನನ್ಗೆ ಅದನ್ನ ಹೇಳು, ನೀನ್ ದುಡ್ಡು ಕೊಡೋದ್ ಬೇಡ, ನಾನೇ ಫ್ರೀಯಾಗಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ. ಎಷ್ಟು ಇದನ್ನ ಹೇಳಿರೋದು ಆಟೋದವ್ರು. ಆಟೋದರೇ ಇವಾಗ ಜಾಸ್ತಿ ಕನ್ನಡನ ಬೆಳೆಸ್ತಾರ. ಹಾ, ಅದು ಯಾರಿಂದ? ಶಂಕರ್ ನಾಗ್ ಸರ್. ಅದೇನೇ ನಾ ಹೇಳಕ್ ಬಂದೆ. ಸೊ ಒಂದ್ ಕ್ಯಾರೆಕ್ಟ್ರು, ಒಬ್ಬ ಮನುಷ್ಯ ತಾನು ಏನ್ ಮಾಡ್ತಾನೆ ಅನ್ನೋದು ಮುಖ್ಯ, ಎಷ್ಟು ವರ್ಷ ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ. Correct. ಮಾಡಿ ಹೋಗ್ ಪಾಪ ಎಲ್ಲಿದಾರೋ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ. ಬಟ್ Seriously. ಎಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಾ ಇದೀವಿ. ನಾನ್ ದೊಡ್ಡ ಫ್ಯಾನ್ ಅವ್ರದ್ದು. ನಾನು ನಮ್ಮ ಮೋಸ್ಟ್ ಆಫ್ ಪಾಡ್ಕಾಸ್ಟ್ ಅಲ್ಲಿ ಯಾವ್ದೋ ಒಂದು ವಿಷಯಕ್ಕೆ ಶಂಕರ್ನಾಗ್ ಶಂಕರ್ನಾಗ್ ಸರ್ದ ಹೆಸರು ಬಂದೇ ಬರುತ್ತೆ ನನ್ನ ಮೈಂಡ್ ಓ, ಅಲ್ಲಿ. ನನಗ್ ತುಂಬಾ ಅವರು ಗೊತ್ತಾ. ಹಾ, ನಾನೊಂದ್ ಸಿನಿಮಾ ಮಾಡಿದ್ದೆ, ಅಂದ್ರೆ ಫಸ್ಟ್ ಸಿನಿಮಾ ಕಾಳಿಂಗ ಸರ್ಪ ಅಂತ ಹೋಗಿದ್ದೆ ಹಾ, ಆಯ್ತಾ. ಅದಲ್ಲಿ ಏನೋ ಒಂದು ಕ್ಯಾರೆಕ್ಟ್ರು, ಒಂದು 5-6 ಡೈಲಾಗ್ ಇತ್ತು. ಹಾ, ನಂಗೆ ಗೊಂಬೆ ಕೊಡ್ಸಿ ಅಂದೆ, ಕೊಡ್ಸಿದ್ರು. ಚಾಕ್ಲೇಟ್ ಕೊಡ್ಸಿ ಅಂದ್ರು, ಕೊಡಿಸಿದ್ರು. ಹಾ. ಎಲ್ಲ ಕೊಡ್ಸ್ಬಿಟ್ಟು ನಾ ಮಾಡಲ್ಲ ಹೋಗಿ ಅಂದ್ಬಿಟ್ಟು ಹೊಟ್ಟೋಗಿದ್ದೀನಿ. ಆಮೇಲೆ ಎಲ್ಲ ಸಿನಿಮಾ ಶುರು ಆಗಿದ್ದು. ಆಮೇಲೆ ನೋಡಿದ್ರೆ ರಸ್ತೆ ರಾಜ ಅಂತ ಒಂದು ಬಂತು. ಈ ಹುಡುಗಿನ ಬೇಡ ನನಗೆ. ಹೌದಾ? ಆಮೇಲೆ ಇಲ್ಲ ಇವಾಗ ಒಂದು 5-6 ಸಿನಿಮಾ ಮಾಡಿದಾಳೆ, ಕೈ ಕೊಡಲ್ಲ. ಅಲ್ಲ, ಅಂತ ಶಂಕರ್ನಾಗ್ ಸರ್ಗೆನೆ ಒಂದ್ ಸೆಕೆಂಡ್ ನೋಡಿದ ಕೂಡ್ಲೆ. ಆಮೇಲೆ ನಮ್ ಪ್ರಭಾತಕ್ ಚೆನ್ನಾಗ್ ಗೊತ್ತು. ದೂರದರ್ಶನ್ ಅಂತ ಶುರು ಆಗಿದ್ದೆ ಅವರಿಂದ, ಬೆಂಗಳೂರಲ್ಲಿ. ಅವಾಗ ಇನಾಗ್ರೇಷನ್ಗೆ ನನ್ ಕೇಳಿ ಡಾನ್ಸ್ ಮಾಡಿಸಿದ್ರು. ನಾನು ನಮ್ಮ ಅಕ್ಕ ಡಾನ್ಸ್ ಮಾಡಿದ್ವಿ. ಒಂದ್ ಮಾತು ಹೇಳ, ನಂಗೆ ನಿಜವಾಗ್ಲೂ ಈ ವಿಷಯ ಕೇಳಂಗ್ ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ಅನಂತ್ನಾಗ್ ಸರ್ ಸಿಕ್ಕಾಗ್ಲೂ ಕೂಡ ನಂಗೆ ಏನೋ ಗೊತ್ತಿಲ್ಲ, ಶಂಕರ್ನಾಗ್ ಸರ್ನ ನೋಡಿದವರು, ಅವ್ರ ಜೊತೆ ಕೆಲಸ ಮಾಡಿದ್ದು, ಅವ್ರ ಎಕ್ಸ್ಪೀರಿಯನ್ಸನ್ನು ಹಂಚ್ಕೊಂಡವ್ರ ಜೊತೆಗೆ ಸಿಕ್ಕರೆ, ರಮೇಶ್ ಭಟ್ರ್ ಆಗಿರ್ಬೋದು, ಇಲ್ಲ ಅಂದರೆ ಅನಂತ್ನಾಗ್ ಸರ್, ಇವರೆಲ್ಲ ಸಿಕ್ಕಂಗೆ ನಂಗೆ ಏನೋ ಒಂಥರ ಲೈಕ್ ಖುಷಿ. ಅವ್ರನ್ನಂತೂ ನಾವು ನೋಡೋಕ್ಕೆ ಆಗಿಲ್ಲ ಲೈವಲ್ಲಿ, ಬಟ್ ನೀವೆಲ್ಲ ಅವ್ರ ಜೊತೆ ಇದ್ದು ಬಂದವ್ರಲ್ವಾ, ಏನೋ ನಂಗೆ ಹೇಳಕ್ ಬರಲ್ಲ, ಒಂಥರ ಡಿಫ್ರೆಂಟ್ ಖುಷಿ ಆಗುತ್ತೆ ನನಗೆ. ಆ ಟೈಮಲ್ಲಿ ನಂಗೆ ಗೊತ್ತಿರಲಿಲ್ಲ. ಐ ವಾಸ್ ಲೈಕ್ 8 years ಏನೋ ನನಗಾಗ. ಇವು ಶಂಕರ್ನಾಗ್ ಯಾರು ಹೇಗೋ ನಮ್ಗೆ ನಮ್ ತರನೇ ಒಬ್ಬ ಆಕ್ಟ್ರು ಅಂತ ನನ್ನ ತಲೆಯಲ್ಲಿ. ಬಟ್ ಆಮೇಲೆ ಅವ್ರ ಮಾಡಿರೋ ಕೆಲ್ಸಗಳು ನೋಡ್ತಾ ಹೋದ್ರೆ, ಅಂಥವ್ರ ಜೊತೆ ನಾನು ಸ್ಕ್ರೀನ್ ಹಂಚ್ಕೊಂಡಿದ್ದೀನಲ್ಲ, ನಾನು ಎಷ್ಟು ಲಕ್ಕಿಪ್ಪ ಅಂತ ಅನ್ನಿಸ್ಬಿಡತ್ತೆ. ಸೀರಿಯಸ್ಲಿ ಬಹಳ ಒಳ್ಳೆ ಮನುಷ್ಯ. ಆ ಎನರ್ಜಿ ನಮ್ಗೆ ಬೇಕು ಅಲ್ವಾ? ಬೇಕು ಆ ಎನರ್ಜಿ. ಅಯ್ಯೋ, ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ನಾನು ಎಲ್ಲರ ಲೈಫಲ್ಲೂ ಸ್ವಲ್ಪ ಬೇಜಾರು ಅನ್ನೋದು ಎಲ್ಲ ಮೂಮೆಂಟು ಬಂದು ಹೋಗುತ್ತಲ್ವಾ. ಒಂದು ಹೆಟ್ಟಿಗೆ ಶೆಡ್ಯೂಲ್ ಆದಾಗೂ ನಮ್ಗೊಂದು ಸ್ವಲ್ಪ ಲೋ ಫೀಲ್ ಆಗ್ತಿರುತ್ತೆ. ಓ, ಇಷ್ಟೊಂದು ಮಾಡ್ತಿದ್ದೀವ, ನಿದ್ದೆಗೂ ಟೈಮ್ ಇಲ್ವಲ್ಲ ನಮ್ಮ ಹತ್ರ ಅಂತ ಒಂದೊಂದು ಪೀರಿಯಡ್ ಬರುತ್ತೆ. ಅದು ಎಲ್ಲರ ಲೈಫಲ್ಲೂ ಬರುತ್ತೆ. ಬಂದಾಗ ನಾನು ಬೇರೆ ಯಾವುದೋ ಒಂದು ಸಾಂಗ್ ಎಲ್ಲ ಮಾಡ್ತೀನಿ, ತೀರಾ ನನ್ನ ಕೈಯಿಂದ ಆಗ್ತಾ ಇಲ್ಲ ಅಂದಾಗ ಶಂಕರ್ನಾಗ್ ಸರ್ ವಿಡಿಯೋ ನೋಡ್ತೀನಿ. ಅವ್ರದ್ದು ಕೆಲವೊಂದು ಹೇಳಿರೋ ಮಾತುಗಳು ಕೇಳಿದ್ರೆ ಮತ್ತೆ ಸ್ಟ್ಯಾಂಡ್ ಆಗೋ ಥರ, ಅಷ್ಟು ಅವ್ರ ಎನರ್ಜಿ ಬೂಸ್ಟರ್. ಎಸ್ ಎನರ್ಜಿ ಬೂಸ್ಟರ್. ಹೌದು. ನೀವು ಅವ್ರನ್ನ ಬಿಟ್ರೆ ನಂಗೆ ನೆಕ್ಸ್ಟ್ ಅಪ್ಪುನೇ ಅನ್ಸಿದ್ದು. ಹೌದು, ಆ ಎನರ್ಜಿ ಎಲ್ಲ ನೋಡಿದ್ದು. ಹೌದು. ಅಂಡ್ ತುಂಬಾ ಸಿಂಪಲ್ ಅವರು. ಎಷ್ಟು ಅನ್ಕೋತೀನಿ ಗೊತ್ತಾ, ನಾವು ಹಿಂಗಿರ್ಬೇಕಪ್ಪ, ಇಷ್ಟು ಸಿಂಪಲ್ ಆಗಿರ್ಬೇಕು ಅಂತ. ಒಂದೊಂದ್ಸತಿ ಏನೋ ಒಂದು ಆ ಮನುಷ್ಯನ ಆಸೆ ಏನ್ ಬಂದ್ಬಿಡತ್ತಲ್ಲ, ಅದು ಬಂದ್ಬಿಡತ್ತೆ. ಇಲ್ಲ, ನೀವು ಅವ್ರನ್ನ ನೋಡಿ ನೀವ್ ಹೀಗೆ ಅನ್ಕೊಂತ ಇದ್ರ, ಬಟ್ ನಿಮ್ಮನ್ನ ನೋಡಿ ನಮ್ಗೆ ಅನ್ಸೋದು ನೀವೆಲ್ಲರೂ ತುಂಬಾ ಸಿಂಪಲ್. ಯಾಕಂದ್ರೆ ಒಬ್ರೊಬ್ರು ಫುಲ್ ಎಕ್ಸ್ಪೀರಿಯನ್ಸ್ ಇರೋರನ್ನ ನಾವೀಗ ನೋಡಿರೋದಾಗಿರ್ಬೋದು, ಕೇಳಿರೋದು, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿದಾಗ ನೀವೆಲ್ಲರೂ ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್. ಬಿಕಾಸ್ ನಿಮ್ಮನ್ನ ನೋಡಿ ನಾವೆಲ್ಲ ಕಲಿಯೋದು ತುಂಬಾ ಇದೆ, ಸೀರಿಯಸ್ಲಿ ಇದೆ. ಏನಮ್ಮ, ಇನ್ನು ನಾನು ಮೆಟ್ಲು ಹತ್ತುತ್ತಾ ಇದ್ದೀನಿ, 1-2 ನೋಡಿ ಈ ಮಾತಲ್ಲೇ ನಮಗ್ ಗೊತ್ತಾಗುತ್ತೆ ಇಷ್ಟೆಲ್ಲ ಮಾಡಿದ್ರು ಕೂಡ ತುಂಬಾ ಮಾಡೋದಿದೆ. ಇದು ಇವಾಗ ನಾನು ಏನ್ ಮಾಡಿದ್ದೀನೋ, ನಾನು ಇರೋವರೆಗೂ ನೀವು ನೆನಪಿಸ್ಕೋತೀರ. ನಾ ಹೋದ್ಮೇಲೂ ನೆನಪಿಸ್ಕೋಬೇಕು ಅಂದ್ರೆ ತುಂಬಾ ಮಾಡ್ಬೇಕು ನಾ ಇನ್ನು. ಅದು ನನಗೆ ದುರಾಸೆನೋ ಏನೋ ಅಂತೀರ, ಬಟ್ ಆ ಮನುಷ್ಯ ಇಲ್ಲದೇ ಇದ್ರು 4 ಜನಕ್ಕೆ ಹೆಲ್ಪ್ ಮಾಡ್ದಪ್ಪ ಅವನು ಅನ್ನೋ ಆಸೆ, ಅಂದರೆ ನೆನಪಿಸ್ಕೋಬೇಕು ಅಂತ ಕೆಲಸ ಮಾಡಬೇಕು ಅಂತ ತುಂಬ ಇದೆ ನನಗೆ. ಸೊ ನಮಗೂ ಸ್ವಲ್ಪ ಈ ದುರಾಸೆ ಬರಲಿ ಅಲ್ವಾ ಎಲ್ಲ. ನಿಜವಾಗ್ಲೂ ಫಸ್ಟ್ ನಂದಾಗ್ಲೇ, ಆಮೇಲೆ ನಿಮಗೆ ಶೋರ್ ನಿಮ್ಮ ಬ್ಲೆಸ್ಸಿಂಗ್ಸು. ನೀವು ಇಷ್ಟೊತ್ತು ಹೇಳ್ತಾ ಇದ್ರಿ, ಒಂದು ಆರ್ಟಿಸ್ಟ್ ಪಾತ್ರ ಇನ್ನೊಬ್ರ ಲೈಫಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಈಗ ಗಂಡ್ಮಕ್ಳು ಹೀರೋಸ್ ಅಂತ ಬಂದರೆ ಅವ್ರು ಎಂಥ ಪಾತ್ರ ತೆರೆ ಮೇಲೆ ಮಾಡಿದರೂ ಕೂಡ ಅದು ಅಷ್ಟೊಂದು ಹೈಲೈಟ್ ಆಗಲ್ಲ. ಯಾವ ಥರ ಒಂದು ಹೀರೋಯಿನ್ ಏನಾದರೂ
ತುಂಬ ಬೋಲ್ಡ್ ಆಗಿ ತುಂಬ ಸೆನ್ಸಿಟಿವ್ ಸೀನ್ಸ್ ಅಂತ ಆ ಥರದ್ದು ಏನಾದರೂ ಮಾಡಿದ್ರೆ ಅವರು ಕೂಡ ಅದೇ ಕೆಲಸ, ಅದೇ ಸಿನಿಮಾ, ಅದೇ ಡೈರೆಕ್ಟರ್ ಹೇಳಿರೋ ಕೆಲಸನೇ ಮಾಡ್ತಾ ಇರ್ತಾರೆ. ಬಟ್ ಇವ್ರು ಏನೇ ಮಾಡಿದರೂ ಅಷ್ಟೊಂದು ಎದ್ದು ಕಾಣಿಸಲ್ಲ. ಅದೇ ಹೀರೋಯಿನ್ ಅನ್ನೋರು ಮಾಡಿದ್ರೆ ತುಂಬ ಎದ್ದು ಕಾಣಿಸ್ತಾ ಇರುತ್ತೆ. ಇವ್ರ ಕೆಲಸ ಅವ್ರ ಪರ್ಸ್ನಲ್ ಲೈಫಿಗೆ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಅಂತ. ತುಂಬಾ ಆಗತ್ತೆ, ತುಂಬಾ ಅಂದ್ರೆ ತುಂಬಾ ಆಗತ್ತೆ. ಇದು ನಾಟ್ ಓನ್ಲಿ ಇನ್ ಸಿನಿಮಾ ಅಮ್ಮ, ಹ್ಮ್. ಸಿನಿಮಾ ಒಂದು ಎದ್ದು ಕಂಡ್ಬಿಡತ್ತೆ. ನಾವು ಕಣ್ಮುಚ್ಕೊಂಡಿದ್ರು ಎದ್ದು ಕಾಣೋದು ನಾವು ಸಿನಿಮಾನ. ಗ್ಲಾಮರಸ್ ಫೀಲ್ಡ್, ಒಂದು ಚೂರು ಇಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ. ಇದು ಎಲ್ಲಾ ಫೀಲ್ಡಲ್ಲೂ ನೋಡಿ ಇದ್ದೇ ಇರತ್ತೆ. ಗಂಡ್ಸು ಅನ್ನೋದು ಇದೆಯಲ್ಲ, ಆ ಪದ ಯಾವತ್ತು ಹೋಗತ್ತೋ ಗಂಡ್ಸಿನ ಮನಸ್ಸಿಂದ ಅವತ್ತೇ ನಮಗೆ ಸರಿ ಹೋಗೋದು. ಇಲ್ಲಿ ನಾವು ಈಕ್ವಲ್ ಕೊಡಿ ನಾವು ಅಂದರೆ ಏನು ಮಾಡಿದ್ರು ಬರಲ್ಲ. ನಾವೆಲ್ಲ ಕೆಲಸ ಮಾಡ್ತೀವಿ, ಇಲ್ಲ ಅನ್ನಲ್ಲ. ನಾ ಗಂಡಸು ನಾವು ಮಾಡ್ಬೋದು ಕಣೆ, ನೀ ಹೆಂಗಸು, ಆ ಒಂದು ಪದ ಇದೆಯಲ್ಲ, ಅದರಿಂದನೇ ಎಲ್ಲ ಆಗ್ತಾ ಇರೋದು ಅಷ್ಟೆ. ನಾನು ನನ್ನ ಒಂದು ಹೀರೋಯಿನ್ನ ನೋಡ್ಕೊಂಡು ಬರ್ತೀನಿ, ಮಜಾ ಮಾಡಿ ನೋಡ್ತೀನಿ, ಖುಷಿ ತಗೋತೀನಿ. ಅದೇ ನನ್ನ ತಂಗಿ ಮಾಡ್ರೆ ನಾವು ಒಪ್ಕೊಳ್ಳಲ್ಲ. ಯಾಕೆ? ಕರೆಕ್ಟ್. ಯಾಕೆ? ನನ್ನ ತಂಗಿ ಅದಕ್ಕಿಂತ ಕೆಟ್ಟ ಡ್ರೆಸ್ ಹಾಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ಆ ಹುಡುಗಿನ ನೋಡಿ ಬಾಯಿಗೆ ಬಂದಂಗೆ ಬೈತೀವಿ. ಆ ಹೀರೋನು ಹಂಗೆ ಇರ್ತಾನೆ, ಹೀರೋಯಿನು ಹಾಗೆ ಒಂದು ರೊಮ್ಯಾಂಟಿಕ್ ಸೀನಲ್ಲಿ ಮಾಡಿರ್ತಾಳೆ. ಇವಳಿಗೇನು ಮಾನ ಮರ್ಯಾದೆ ಇಲ್ವಾ ಅಂತೀವಿ, ಅವನಿಗೇನು ಇಲ್ವಾ ಅಂತ ಹೇಳಲ್ಲ. ಯಾವುದೇ ಆಗಲಿ, ರೊಮ್ಯಾನ್ಸ್ ತಗೊಳ್ಳಿ, ಕಾಂಟ್ರವರ್ಸಿ ತಗೊಳ್ಳಿ, ಎಷ್ಟು ಜನ ಕಾಂಟ್ರವರ್ಸಿ ಇಲ್ಲ ನಮ್ಮ ಗಂಡಸ್ರಿಗೆ. ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ನಾನು ಯಾವುದೇ ಫೀಲ್ಡ್ ತಗೊಳ್ಳಿ, ಅವ್ರದ್ದು ಮುಚ್ಚಿಬಿಡುತ್ತೆ. ಅಂದ್ರೆ ಅದ್ ರೇಷಿಯೋ ತುಂಬಾ ಕಡಿಮೆ. ಯಾಕಂದ್ರೆ ಗಂಡ್ಸು ನಾವು ಏನ್ ಬೇಕಾ ಮಾಡ್ಬೋದು, ನೀವ್ ಹೆಣ್ಮಕ್ಳು, ಆ ತರ ಮೆಂಟಾಲಿಟಿ ಇದೆ. ಸೊ ಅವ್ರ ಲೈಫಲ್ಲೂ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಹಾಗೆ ಆಗತ್ತೆ. 4 ಜನ ಇವಾಗ ನೀವು ಬಿಡಿ ಮೇಡಮ್ ಎಷ್ಟು ಮರ್ಯಾದೆಯಾಗಿ ಮಾಡಿದ್ದೀರಾ ಅಂತಾರೆ. ಅಂದ್ರೆ ಏನು, ಬಟ್ಟೆ ಫುಲ್ ಹಾಕೊಂಡ್ರೆ ಮರ್ಯಾದೆ ಆತ ಅಲ್ವಾ. ಚೂರ್ ಕಡಿಮೆ ಆದ್ರೆ ಇಂಥ ಬಟ್ಟೆನ ಹಾಕೊಳ್ಳೋದು ಅಂತಾರೆ. ಆಕ್ಟಿಂಗ್ ಹೇಗಿತ್ತು, ಯಾವ ತರ ಇತ್ತು, ಒಂದು ಹೀರೋಯಿನ್ ಅಂದಮೇಲೆ ನಾಟ್ ಓನ್ಲಿ ಗ್ಲಾಮರಸ್, ಅವಳ ಪರ್ಫಾರ್ಮೆನ್ಸ್ ನೋಡಿ, ಅವಳ ಪಾತ್ರ ನೋಡಿ, ಯಾವ ಗಾತ್ರ ಇದೆ ಅವಳ ಪಾತ್ರದಲ್ಲಿ. ಅವಳ ಪಾತ್ರದಿಂದ ಹೀರೋ ಇರ್ತಾನೆ ಅಲ್ವಾ. ಆ ಹೀರೋಯಿನ್ ಇಲ್ಲ ಅಂದ್ರೆ ಎಷ್ಟೋ ಸಿನಿಮಾ ಇವಾಗ ಹೀರೋಯಿನ್ ಇಲ್ಲದೆ ಮಾಡ್ತಾರೆ ಬಿಡಿ, ಬಟ್ ಹೀರೋಯಿನ್ ಇದ್ರೆ ಪಾತ್ರನೂ ಜಾಸ್ತಿ ಹೀರೋ ಪಾತ್ರನೂ ಆಗತ್ತೆ. ಸಪೋರ್ಟಿಂಗ್ ಇರಬೇಕು ಕ್ಯಾರೆಕ್ಟರ್ಸು, ಬರೀ ಗ್ಲಾಮರಸ್ ಆಗಿ ನೋಡಬೇಡಿ ಹೀರೋಯಿನ್ಸ್ನ ಅಂತ ನಾ ಕೇಳ್ಕೊಳ್ಳೋದು. ಆ್ಯಂಡ್ ಈಗಿನ ಹೆಣ್ಮಕ್ಳು ಅಷ್ಟೇ, ನಮ್ಮ ಟ್ಯಾಲೆಂಟ್ನ ನಾವು ಪೋರ್ಟ್ರೇಟ್ ಮಾಡ್ಕೊಳ್ಳಲ್ಲ, ನಮ್ಮ ಲುಕ್ಸ್ನ ಪೋರ್ಟ್ರೇಟ್ ಮಾಡ್ಕೋತೀವಿ. ಹೌದು, ನಾನು ಚೆನ್ನಾಗಿ ಕಂಡ್ರೆ ನನಗೆ 10 ಸಿನಿಮಾ ಬಂದ್ಬಿಡತ್ತಪ್ಪ ಅಂತಾರೆ. 1 ಸಿನಿಮಾಲ್ ನೆಟ್ಟಗೆ ಮಾಡು, ಕರೆಕ್ಟ್, 10 ಅಲ್ಲ 20 ಸಿನಿಮಾ ಬರತ್ತೆ ನಿನಗೆ. ಹೌದು, ನಿನ್ನನ್ನು ಎಷ್ಟು ಸತಿ ಗ್ಲಾಮರಸ್ ಆಗಿ ನೋಡ್ಬೋದು, 1 ಇಲ್ಲ 2 ಸಿನಿಮಾ, ಆಮೇಲೆ ನಿನ್ನ ಆ್ಯಕ್ಟಿಂಗೇ ತಾನ್ಬೇಕಾಗಿರೋದು 100%. ಸೊ ನಾವು ಮೊದಲು ತಿಳ್ಕೋಬೇಕು, ನಾವು ಪರ್ಫಾರ್ಮ್ ಮಾಡಿದ್ರೆ ನಮ್ಮನ್ನು ಯಾರು ಹಿಡಿಯೋಕ್ಕಾಗಲ್ಲಮ್ಮ. ಕರೆಕ್ಟ್. ಯಾರು ನಾ ಮಾಡೋದು ಹಿಂಗೆ ಸರ್, ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನಂಗೆ ಇಷ್ಟು ದುಡ್ಡು ಬೇಕು, ನಂದು ಈ ಥರ ಇದೆ ರಿಕ್ವೈರ್ಮೆಂಟ್ಸು ಬೇಕಾ ಅಂದರೆ ಯಾಕೆ ತಗೊಳ್ಳಲ್ಲ ನಿಮ್ಮನ್ನ? ಕರೆಕ್ಟ್ ಅಲ್ವಾ. ನಿಮ್ಮ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ? ವೆನ್ ಯು ಪರ್ಫಾರ್ಮ್ ವೆಲ್. ಎಸ್, ಆ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಮಾತ್ರ ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೋದು. ಪುಸ್ತಕ ಅಂದ್ಬಿಟ್ಟು ಕಾಂಪ್ರಮೈಸ್ ಆಗಬಾರ್ದು ಅಂತ ನನ್ಗನ್ಸುತ್ತೆ, ನನ್ನ ಅಭಿಪ್ರಾಯ ಇದೆಲ್ಲ. ಇಲ್ಲ ಖಂಡಿತ. ಬಿಕಾಸ್ ಇದನ್ನ ಹೇಳೋ ಒಂದು ಇದನ್ನು ನಿಮ್ಗಿದೆ, ಯಾಕಂದ್ರೆ ನಿಮ್ಮ ಸ್ವಂತ ಅನುಭವ ಅದು. ನೀವು ಹೇಳಿದ್ರಿ, ಈಗ ನಾನು ಮಾಡಿರೋದು 6 ಸಿನಿಮಾ ಆದ್ರೂ ಕೂಡ ಎಲ್ಲರ ಮನಸ್ಸಲ್ಲಿ ಉಳಿಯುವಂಥ ಸಿನಿಮಾ ಮಾಡಿದ್ದೀನಿ ಅಂತ. ಏನಿಲ್ಲ ಅಂದ್ರೂ ತಮಿಳು, ತೆಲುಗು, ಮಲಯಾಳಮಿಂದ 20-25 ಸಿನಿಮಾ ಬಂತು. ಎಲ್ಲಾನು ಮರ ಸುತ್ತೋ ಕ್ಯಾರೆಕ್ಟರ್. ಏನು ಮೇಡಮ್ ನಿಮ್ಗೊಂದು 6 ಹಾಡಿದೆ ಮೇಡಮ್, 6 ಹಾಡಿರ್ಲಿ, ಸೀನ್ ಏನಿದೆ? ಅಲ್ಲ ಸೀನ್ ಬಿಡಿ, 6 ಸಾಂಗ್ಸ್ ಇದೆ ನಿಮಗೆ. ನೋಡಿ, ಅಮೇರಿಕಾದಲ್ಲಿ ಒಂದೇ ಸಾಂಗ್ ಇದ್ರೂ ಪರವಾಗಿಲ್ಲ, 60 ಸಾಂಗಿಗೆ ಕೂಡ ಸಮ ಅಲ್ಲ, ಅಷ್ಟು ಚೆನ್ನಾಗಿದೆ ಅದು. ಒಂದು ಕ್ಯಾರೆಕ್ಟರ್ ಮಾಡಿದ್ಮೇಲೆ ನಿಮ್ಗೇನು ಅದೇ ಬೇಕಾ ಅಂತಾರೆ. ಅಂದರೆ ಒಂದು ಲೆವೆಲ್ ದಾಟಿದ್ಮೇಲೆ ನೀವು ಇಂಪ್ರೂವ್ ಆಗಕ್ಕೆ ಹೋಗ್ತೀರಾ, ಕೆಳಗೆ ಬರಕ್ಕೆ ಇಷ್ಟ ಇಲ್ಲ ನನಗೆ. ಮೊದಲೇ ನಾನು ಅತಿ ಸ್ವಾಭಿಮಾನಿ, ಅತಿ ಚೂಸಿ. ಇವ್ರು 4 ಹೇಳಿಕೆಲೆ ಬಯಸ್ಕೊಂಡಿದ್ದೀನಿ. ನಾನೆಲ್ಲ ಅಮೆರಿಕ ಮಾಡೋಕ್ಕಾಗಲ್ಲಮ್ಮ ಅಂದರು. ನಾನು ಕರಿಬೇಡಿ ಹಾಗಾದ್ರೆ ಆಯ್ತಾ
ಆ ಥರ ನಾವು ಅವ್ರಿಗೆ ಬೇಕಾಗಿರೋಂಗೆ ನಾನು ಮಾಡಲ್ಲ, ಹ್ಮ್. ನನಗೆ ಬೇಕಾಗಿರೋಂಗೆ ಅವ್ರು ಅವ್ರ್ಗ್ ಪ್ರೊಡ್ಯೂಸ್ ಆಗಲ್ಲ. ಮಾಡಲ್ಲ. ನೀವು ಇಷ್ಟೊಂದು ಸೂಪರ್ ಹಿಟ್ ಮೂವೀಸ್ ಎಲ್ಲ ಕೊಟ್ರಿ, ಎಲ್ಲ ಮಾಡಿದ್ರಿ. ಆರ್ಟ್ ಅಂತೂ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಬಟ್ ಸಿನಿಮಾ ಇಂಡಸ್ಟ್ರಿಯಿಂದ ಗ್ಯಾಪ್ ತಗೊಂಡ್ರಲ್ವಾ, ಆ್ಯಂಡ್ ಈಗ ಮತ್ತೆ ಅಗೇನ್ ಸೀರಿಯಲ್ಸು ಇದೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ. ಆ ಗ್ಯಾಪ್ ಏನಕ್ಕಾಯ್ತು ಅಂತ ಹೇಳಿ. ನಮ್ಮದು ಅವಾಗಲೇ ಹೇಳ್ದಂಗೆ ಭಾಳ ಆರ್ಥೋಡಾಕ್ಸ್ ಫ್ಯಾಮಿಲಿ. ಹ್ಮ್. ನಮ್ಮ ಮನೇಲೇನು ಹೆಣ್ಮಗು ಡ್ಯಾನ್ಸು ನೃತ್ಯ ಅದು ಇದು ಮಾಡ್ಕೊಳ್ತು, ಹ್ಮ್. ಓದ್ಲು, ಆಯಿತು, ಮದುವೆ ಮಾಡು ಅಷ್ಟೇ. ಇವಾಗ ಒಂದು ತಂದೆ ತಾಯಿಗೆ ಏನು ಆಸೆ ಇರುತ್ತೆ, ತಮ್ಮ ಮಕ್ಕಳು ಹೌದು. ಸೆಟ್ಲ್ ಆಗಬೇಕು. ಸೆಟ್ ಮಾಡಿ. ಹೌದು. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿದ್ರಿಂದ ನಾನು ಒಬ್ಬಳೇ ಸಿನಿಮಾಗೆ ಹೋದಾಗ ನಮ್ಮ ಅಪ್ಪ ಅಮ್ಮ ಒಬ್ಬರು ಹ್ಮ್. ಬಿಟ್ಟು ಬೇರೆಯವ್ರಿಗೆಲ್ಲರಿಗೂ ಟೆನ್ಷನ್. ಹ್ಮ್. ಸಿನಿಮಾಗೆ ಹೊಟ್ಟೋಗಿದ್ದಾಳೆ, ಹಾಳಾಗಿ ಹೋಗ್ತಾಳೆ, ನಮ್ಮ ಫ್ಯಾಮಿಲಿ ಹೆಸರೇನಾಗತ್ತೆ, ಈ ಹುಡುಗಿ ಹಾಳಾಗೋದ್ರೆ ಏನು ಗತಿ, ಮದುವೆ ಆಗುತ್ತೋ ಇಲ್ವೋ ಎಲ್ಲ ಹೇಳಿ ಹೇಳಿ ಒಂಥರ ಹೆದರಿಸ್ಬಿಡೋರು ನಮ್ಮ ಅಪ್ಪ ಅಮ್ಮಂಗೂ. ಆ್ಯಂಡ್ ಒಬ್ಬರೋ ಇಬ್ಬರೋ ಅಲ್ಲ, ಒಂದು 50-60 ಜನ ಹೇಳಿದ್ರೆ ಯಾವುದೇ ತಂದೆ ತಾಯಿಗೆ ಭಯ ಆಗತ್ತೆ. 100%. ಆ್ಯಂಡ್ ಮೋರೋವರ್ ನಾನು ಅವಾಗ 20 ವರ್ಷ ಆಗಿತ್ತು ನನಗೆ ಹ್ಮ್. ಮದುವೆ ಮಾಡಿ. ನಮ್ಮ ಅಕ್ಕಂಗಂತೂ 18-19 ವರ್ಷಕ್ಕೆ ಮದುವೆ ಮಾಡಿಬಿಟ್ರು. ಹ್ಮ್. ಸೊ ಇವಳನ್ನು ಕಳ್ಸೋಣಪ್ಪ ಸಾಕು, ಇವಳು ಮಾತು ಜಾಸ್ತಿ ಅಂದ್ಬಿಟ್ಟು ಮದುವೆ ಮಾಡಬೇಕು ಅನ್ನೋದು ಅವ್ರಿಗೆ ಇಂಟೆನ್ಷನ್ ಇತ್ತು. ದೆನ್ ನಾನು ಅಮೆರಿಕ ಮಾಡ್ಬೇಕಾದ್ರೆ ನನಗೆ ಇಷ್ಟು ಹೈ ಲೆವೆಲ್ ಬರುತ್ತೆ, ಹ್ಮ್. ಇದು ಒಂದು ಸಿನಿಮಾಪ್ಪ, ಹ್ಮ್. ಒಂದು 2-3 ಸಿನಿಮಾ ಮಾಡಿದ್ದೆ, ಅದು ಒಂದು ಅನ್ನೋ ಇದರಲ್ಲೇ ನಾವು ಸಿನಿಮಾ ಮಾಡಿದ್ದೆ. ಓಕೆ ಆಯಿತು. ನನಗೆ ತುಂಬ ಈ ಫೀಲ್ಡಲ್ಲೇ ಇರಬೇಕು ಅಂತ ಅನಿಸ್ಲಿಲ್ಲ, ಬಿಕಾಸ್ ನನಗೆ ಬರ್ತಾರೋ ಆಮೇಲೆ ಕ್ಯಾರೆಕ್ಟರ್ಸ್ ಎಲ್ಲ ತುಂಬ ಗ್ಲಾಮರಸ್ ಕ್ಯಾರೆಕ್ಟರ್. ಅಂದ್ರೆ ಒಂದ್ಸರಿ ಹಿಟ್ ಅನ್ನೋದು ಕೊಟ್ಮೇಲೆ ಸೊ ಐ ಥಿಂಕ್ ಆ ತರದ್ದೇ ಇನ್ನ ನೆಕ್ಸ್ಟ್ ಎಲ್ಲಾ ತುಂಬಾ ಸಿನಿಮಾ ಒಳ್ಳೆ ಕ್ಯಾರೆಕ್ಟರ್ ಬೇಗ ಬಂದ್ಬಿಡ್ತು ನನಗೆ. ಕೆಲವ್ರಿಗೆ ಒಂದು 50 ಸಿನಿಮಾ ಆದ್ಮೇಲೆ ಒಳ್ಳೆ ಕ್ಯಾರೆಕ್ಟರ್ ಬರುತ್ತೆ. ನನಗೆ 3-4ನೇ ಸಿನಿಮಾಲೇ ನನಗೆ ತುಂಬ ಒಳ್ಳೆ ಕ್ಯಾರೆಕ್ಟರ್ ಬಂದಮೇಲೆ ಆ ಒಂದು ಅಲ್ಪ ತೃಪ್ತಿ ಅಂತ ಏನೋ ಹೇಳ್ತಿರಲ್ಲ, ಆ ಒಂದು ತೃಪ್ತಿ ಇತ್ತು ನನಗೆ. ಬಾ ಓಕೆ, ನನಗೆ ಇಂಥ ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು, ನಾನು ಚೆನ್ನಾಗಿ ಮಾಡಿದ್ದೀನಿ, ನೋಡೋಣ ಆಮೇಲೆ ನೋಡೋಣ, ಲೆಟ್ ಸಿ ಅಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಅವಾಗ ಹೇಗಿರುತ್ತೆ, ಮದುವೆ ಆಗಬೇಕು, ಸೆಟ್ಲ್ ಆಗಬೇಕು ಅನ್ನೋದು ಒಂದು ಆಸೆ ಇರುತ್ತೆ, ಯಾವುದೇ ಹೆಣ್ಮಗುಗೂ ಆಸೆ ಇರುತ್ತೆ. ಆ್ಯಂಡ್ ಮೋರೋವರ್ ನಂಬ್ತಿರೋ ಬಿಡ್ತಿರೋ ಸೇಮ್ ವೀಕಲ್ಲಿ ನನಗೆ 3-4 ಯಾರು ಏನು ಎಲ್ಲೂ ಜಾತಕ ಕೊಟ್ಟು ಏನೂ ಮಾಡಿಲ್ಲ, ತುಂಬಾ ಆಫರ್ಸ್ ಬರಕ್ ಶುರು ಆಗೋಯ್ತು. ಸಿನಿಮಾ ಲ್ಯಾಂಡಿಂದ ಒಂದಿಬ್ರು ಪ್ರೊಡಕ್ಷನ್ ಪ್ರೊಡ್ಯೂಸರ್ ಮಗ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಎಲ್ಲೋ ಈ ಸಿನಿಮಾ ನೋಡಿದಾಗ ನೋಡೋಣ, ಆಫರ್ ಮಾಡೋಣ, ಮದ್ವೆ ಆಗ್ತಾರೇನೋ ಅಂದ್ಬಿಟ್ಟು. ಅಂಡ್ ನಮ್ಮ ಫ್ಯಾಮಿಲಿಗೆ ಗೊತ್ತಿತ್ತಲ್ಲ ಸ್ವಲ್ಪ, ಆ ಥರ ಬಂತು. ಇನ್ನೊಂದು ನಮ್ಮ ಫ್ಯಾಮಿಲಿ ಕಡೆಯಿಂದ ಬಂತು. ಹೀಗೆ ಸೊ ಹಾಗಾರೆ ಕಂಕಣ ಬಲ ಕೂಡ್ ಬಂದಿದೆ ಇವಳಿಗೆ ಅನ್ನೋದು ಬಂದು ಸೊ ಮದುವೆ ಮಾಡಿಬಿಟ್ರು. ಆ್ಯಂಡ್ ಐ ಸೆಡ್ ಓಕೆ, ಯಾಕೆಂದರೆ ಅಲ್ಟಿಮೇಟ್ ಏನು, ಅಪ್ಪ ಅಮ್ಮ ಖುಷಿಯಾಗಿರ್ಬೇಕು. ಆ್ಯಂಡ್ ನನಗೆ ಅಷ್ಟು ಫ್ರೀಡಮ್ ಕೊಟ್ಟಾಗ ಅವ್ರ ಆಸೆ ಅದೊಂದೇ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅವ್ರು ಕೇಳಿದ್ದದೆ, ಮದುವೆ ಆಗು ಅಂತ. ನಾನು ಅವಾಗ ತುಂಬ ದುಡ್ಡು ಅಥವಾ ಹೆಸರು ಅಂತ ಕೂತ್ಬಿಟ್ಟಿದ್ರೆ ಅವ್ರಿಗದು ಖುಷಿ ಆಗ್ತಿತ್ತೋ ಇಲ್ವೋ. ಸೊ ಅವ್ರು ಹೇಳ್ದಂಗೆ ನಾನು ಮದುವೆ ಆಗೋದು. ಓಕೆ, ಸೊ ಹಾಗಾಗಿ ಗ್ಯಾಪ್ ಅನ್ನ ತಗೊಂಡ್ರಿ. ಹೌದು. ಬಟ್ ಒಂದು ಆರ್ಟಿಸ್ಟ್ ಅಂತ ಬಂದ್ರೆ ಈಗ ಏನೋ ಒಂದು ಬೇರೇನೋ ಬಿಸ್ನೆಸ್ ಮಾಡೋಕ್ಕೋ ಏನೋ ಒಂದು ಕಾರಣಕ್ಕೆ ಇಂಡಸ್ಟ್ರಿಯಿಂದ ದೂರ ಉಳಿಯೋಂಥ ಪರಿಸ್ಥಿತಿ ಬರುತ್ತೆ. ಅದು ಏನೋ ಒಂದು 2-3 ತಿಂಗಳು, ಒಂದು 6 ತಿಂಗಳು ಅನ್ಕೊಳ್ಳಿ ಹಬ್ಬಬ್ಬ ಅಂದರೆ. ಆ 6 ತಿಂಗಳಲ್ಲಿ ಜನ ಮರ್ತೋಗ್ಬಿಡ್ತಾರೆ ಅನ್ನೋ ಒಂದು ಸಹಜ ಮಾತು ಬರುತ್ತೆ ನಮಗೆ. ಸೊ ಅದು ಬಂದಾಗ ಆ ಗ್ಯಾಪ್ ಏನಾದರೂ ಆರ್ಟಿಸ್ಟಿಗೆ ಎಫೆಕ್ಟ್ ಮಾಡುತ್ತಾ? ಖಂಡಿತ ಮಾಡುತ್ತೆ, ಖಂಡಿತ ಮಾಡುತ್ತೆ. ಇದು IT ಟೆಕ್ನಾಲಜಿಲೂ ಇದೆ, ನಮ್ಮ ಇಂಡಸ್ಟ್ರಿಲೂ ಇದೆ. IT ನೀವು ಅಪ್ಗ್ರೇಡ್ ಆಗಲಿಲ್ಲ ಅಂದರೆ, ನೀವು CEO ಆಗಿದ್ರು ನಿಮ್ಮನ್ನ ಮನೆ ಕಳಿಸ್ತಾರೆ. ಆ ಟೈಮಿಗೆ ನೀವು ಅಪ್ಗ್ರೇಡ್ ಆಗಿರ್ಬೋದು. ನೀವು PhD ಮಾಡಿರಿ, ಇನ್ನೊಂದು 2 ಇಯರ್ಸ್ಗೆ ಆ ಇದಲ್ಲಿ ಏನಿತ್ತೋ ನೀವು ಅಪ್ಗ್ರೇಡ್ ಇಲ್ಲ ಅಂದರೆ ಬಾಯ್ ಅಂತಾರೆ ಅಲ್ವಾ. ಹಾಗೆ ನಮ್ಮಲ್ಲೂ ಅಷ್ಟೆ. ಈ ಫೀಲ್ಡ್ ಇವತ್ತವರೆಗೂ ನೀವು ಕ್ಯಾಮ್ರಾ ಮುಂದೆ ಇದ್ರೇನೆ ನಿಮ್ಮನ್ನ ರೆಕಗ್ನೈಸ್ ಮಾಡೋದು. ನೀವು ಪೀಕಲ್ಲಿರಿ, ನೀವು 1 ತಿಂಗಳು ಆಚೆ ಹೋಗಿ 2 ತಿಂಗಳು ಆಚೆ ಹೋಗಿ, ಇವ್ರು ಯಾರು ಹೇಳೋ ಎಲ್ಲೋ ನೋಡ್ದಂಗಿದೆ ಅಂತಾರೆ. ಕರೆಕ್ಟ್. ಅನ್ಫಾರ್ಚುನೇಟ್ಲಿ ಅವ್ರು ಫಾರ್ಚುನೇಟ್ಲಿ ನನ್ಗೆ ಹಾಗಾಗಿಲ್ಲ. ಕರೆಕ್ಟ್. ನಾನು ಈಗ ಅದೇ ಮಾತು ಮುಗಿದೆ, ನಿಮ್ಮ ವಿಷಯದಲ್ಲಿ ಹಂಗಾಗಿಲ್ಲ ಅಂತ. ನನ್ನ ಹೆಸರಲ್ಲಿ ನನ್ನ ವಿಷಯದಲ್ಲಿ ಆಗಿಲ್ಲ. ಯಾಕೆಂದ್ರೆ ಅಮೆರಿಕ ಬಂದಾಗ ನೋಡಿದ್ರೆ ನಾನೇನಾ ಇದು ನಾನಾ ನನಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ನನಗೆ ಈ ಲೆವೆಲ್ ನನಗೆ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಶೂಟ್ ಆಗಬೇಕಾದ್ರೂ. ಒಂದ್ಸ ಥಿಯೇಟ್ರಲ್ಲಿ ನೋಡಿದಾಗ ಓ ಮೈ ಗಾಡ್, ನನ್ನ ಎಕ್ಸ್ಪೀರಿಯನ್ಸ್ ಅದು ಬಾಯಲ್ಲಿ ಹೇಳೋಕ್ಕೆ ಆಗಲ್ಲ. ನಾನಲ್ಲ, ನನಗೆ
ಯಾರೋ ನನ್ಗೆ ಬಂದ್ ಮಾಡಿಸ್ಬಿಟ್ಟಿದಾರಾ, ಅದ್ ನೋಡಕ್ಕೂ ಬಹಳ ಮುದ್ದಾಗಿದೆ ಆ ಹುಡುಗಿ, ಕ್ಯಾರೆಕ್ಟರ್ ಮುದ್ದಾಗಿದೆ, ಮಾಡಿರೋ 3 ಜನನು ಎಷ್ಟ್ ಚೆನ್ನಾಗ್ ಮಾಡಿದ್ದಾರೆ. ಇದು ನಾನು ಹಿಂಗ ಆಟ ಆಡ್ಕೊಂಡು ಆಕ್ಟ್ ಮಾಡ್ಬಿಟ್ನಲ್ಲ, ಇಲ್ಲಿ ನೋಡ್ರಿ ಎಷ್ಟ್ ಚೆನ್ನಾಗ್ ಕಾಣ್ತಿದೆ. ನಮಗ್ ಗೊತ್ತೇ ಆಗಲ್ಲ ಒಂದೊಂದ್ಸತಿ. ದೆನ್ ಐ ಡಿಸೈಡೆಡ್, ನಾನು 50 to 60% ಅವಾಗ ಹಾಗೆ ಇರ್ತಿದ್ದು ಮೊದ್ಲಿಂದನು. ಬಟ್ ಅವಾಗಂತೂ ಎಸ್, ಮಾಡಿದ್ರೆ ಈ ತರ ಮಾಡ್ಬೇಕು, ಇಲ್ವಾ ಸಾಕು ನನ್ಗೆ. ಜನದ ಮನ್ಸಲ್ಲಿ ನಾ ಕೂತೀನಿ. 1 ವರ್ಷ ಓಡಿದ್ಮೇಲೂ, ಅದಾದ್ಮೇಲೆ ಒಂದು 20-25 ಸಿನಿಮಾ ಬಂತು, ನಾ ಮಾಡ್ಲಿಲ್ಲ. ಸೀರಿಯಲ್ ಮಾಡ್ದೆ, ಆಮೇಲೆ ಸಂಭ್ರಮ ಅಂತ ಮಾಡ್ದೆ, ಸಂಭ್ರಮ ರವಿ ಮಾಮ ಅಂತ ಮಾಡ್ದೆ. ಸಂಭ್ರಮ ಮಾಡಿದ್ ಒಂದೇ ಒಂದು ಕಾರಣ ಏನು ಅಂದ್ರೆ, ಅವ್ರು ಡೈರೆಕ್ಟ್ರು ನಂಗೆ ಅಸೋಸಿಯೇಟ್ ಆಗಿದ್ರು ಹಿಂದಿನ ಸಿನಿಮಾಲಿ. ಅವ್ರು ಅವಾಗ ಪ್ರಾಮಿಸ್ ಮಾಡಿಸ್ಕೊಂಡ್ರು, ನಾನ್ ಡೈರೆಕ್ಟರ್ ಆದ್ರೆ ನೀವ್ ಆಕ್ಟ್ ಮಾಡ್ಬೇಕು ಅಂತ. ಒಂದ್ಸತಿ ನಾ ಮಾತು ಕೊಟ್ಮೇಲೆ ಎಸ್ ನಾ ಮಾಡ್ತೀನಿ. ಡೆಲ್ಲಿಯಿಂದ ಬಂದು ಅವ್ರಿಗೋಸ್ಕರ ನಾನು ಹೀರೋಯಿನ್ ಅಲ್ದೇ ಇದ್ರು, ಹೀರೋಯಿನ್ ಅಕ್ಕನ ಪಾತ್ರ ಕೊಟ್ರು, ಮಾಡಿದೆ. ನೀವು ನನ್ಗೆ ಏನ್ ಕೊಡ್ತೀರೋ ನಾನು ಮಾಡ್ಕೊಡ್ತೀನಿ. ಒಂದ್ಸತಿ ಇಂಡಸ್ಟ್ರಿಲಿ ಬಂದ್ರೆ ಮಾರನೇ ದಿನದಿಂದ ಯು ಆರ್ ನಾಟ್ ಹೀರೋಯಿನ್ ಅಲ್ವಾ. ಅದು ಇವಾಗ್ಲೂ ನಡೆಯುತ್ತೆ, ಈಗಲೂ ನಡೆಯುತ್ತೆ, ಬಟ್ ಕಡಿಮೆ ಆಗಿದೆ ಸ್ವಲ್ಪ. ನಿಮ್ಮನ್ನು ನೋಡೋ ರೀತಿ ಬೇರೆ, ಸೊ ಕಾಲ್ಡ್ ಹೀರೋಯಿನ್ ಅಲ್ಲ ನೀವು, ಆ ಥರ ಎಲ್ಲ ಆಯಿತು. ದೆನ್ ರವಿ ಮಾಮ ಅಂತ ಬಂತು ಮಾಡ್ಬೇಕಾದ್ರೆ, ನನಗೆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗೋಯ್ತು. ಹೀರೋಯಿನ್ ಅನ್ನೋ ಪಟ್ಟ ಇಲ್ಲದೆ ಇದ್ರು ಹೀರೋಯಿನ್ಗಿನ್ ಜಾಸ್ತಿ ನಾನೇ ಇದ್ದಿದ್ದು, ಮನ್ಸು ಕೂತಿದ್ ನಾನೇ, ಕ್ರಿಟಿಕ್ಸ್ ಹೊಗಳಿದ್ ನನ್ನೇ. ರವಿ ಮಾಮಾಲಿ, ಸಂಭ್ರಮಾಲಿ, ಸಂಭ್ರಮಾಲಿ ಮಾತಿಲ್ಲ, ಇಂಥ ಹುಡುಗಿಗೆ ಮಾತು ನಿಲ್ಸ್ಬಿಟ್ರೆ ಏನ್ ಗತಿ. ಆಕ್ಚುಲಿ ಬಿಹೈಂಡ್ ಸ್ಕ್ರೀನ್ ಹೆಂಗಿತ್ತು ಅಲ್ಲೆಲ್ಲ ಸೆಟ್ ಅಲ್ಲಿ, ಪ್ರೆಸ್ ಅವರೆಲ್ಲ ಬಂದ್ ಬೈದ್ಕೆ ಡೈರೆಕ್ಟರ್ಗೆ, ಏನ್ರಿ ಬುದ್ಧಿ ಇಲ್ವಾ, ಹೇ ಮಾಡ ಮ್ಯೂಟ್ ಅಲ್ಲಿ ಹೆಂಗ್ರಿ. ನನಗದೊಂದು ಚಾಲೆಂಜು, ನಮ್ಮ ಅಪ್ಪ ಅಮ್ಮ ಚಾಲೆಂಜ್ ನೋಡಿ ಏನು ಮಾತಾಡಿದ್ರೆ ಕೇಳುತ್ತ. ಎಷ್ಟು ಖುಷಿ ಅಲ್ವಾ ನಮ್ಮ ಮನೆಯವ್ರಿಗೆ ನನ್ನ ಮಾತು. ಅಂಡ್ ಐ ವಾಂಟ್ ಟು ಟ್ರೈ ದಟ್, ಬಿಕಾಸ್ ನನ್ನ ಡಾನ್ಸ್ ನವರಸ ಆಗಿ ಆಂಗಿಕ ಅಭಿನಯ ಆಗ್ಲಿ ಅಲ್ಲಿ ಅನುಕೂಲ ಆಗತ್ತೆ ಅಲ್ವಾ, ಬರೀ ವಾಚಿಕ ಅಲ್ಲ. ಸೊ ತುಂಬಾ ಕಷ್ಟ ಅದು, ಎಸ್ಪೆಷಲಿ ನನ್ನಂತ ವಡವಡ ಮಾತಾಡೋಳಿಗೆ ಮಾತಾಡದೆ ಮಾಡ್ಬೇಕು ಅನ್ನೋದು ಕಷ್ಟ. ಇನ್ನೊಂದು ಆಸೆ ಖುಷಿ ಏನು ಅಂದ್ರೆ, ಮುಖದಲ್ಲಿ ಆಕ್ಟ್ ಮಾಡ್ಬೋದು, ನಾನು ಏನೇ ಮಾಡಿದ್ರು ನನ್ನ ಕಣ್ಣಲ್ಲಿ ತೋರಿಸ್ಬೇಕು ಅನ್ನೋದು ತುಂಬಾ ಇತ್ತು. ಆಕ್ಚುಲಿ ಹೌದು, ಈ ಪಾಯಿಂಟಿಗೆ ನಾನು ಸಿಂಕ್ ಆಗ್ತೀನಿ. ಬಿಕಾಸ್ ಡೈಲಾಗ್ಸ್ಗಿಂತ ಹೆಚ್ಚಾಗಿ ನಮ್ಮ ಎಕ್ಸ್ಪ್ರೆಷನ್, ಅದು ಮಾಡಿದಾಗ ನೋಡೋರಿಗೆ ಎಷ್ಟು ಖುಷಿ ಕೊಡುತ್ತೋ ಮಾಡುವಾಗ ನಮಗೂ ಅಷ್ಟೇ ಖುಷಿ ಕೊಡುತ್ತೆ ಅಂತ ಕೆಲವೊಂದ್ಸರಿ ನನಗೂ ಅನಿಸಿದೆ. ಸೊ ಅವಾಗ ನನಗೆ ಡಾನ್ಸ್ಗೂ ಸ್ಕ್ರೀನ್ಗೂ ಹೇಗೆ ನವರಸ ವ್ಯತ್ಯಾಸ ಅನ್ನೋದು ಗೊತ್ತಾಗೋಯ್ತು. ನಾ ಡ್ಯಾನ್ಸ್ ಎಲ್ಲ ಆದ್ರೆ ಜಾಸ್ತಿ ಮಾಡಬೇಕು, ತುಂಬಾ ಕಣ್ಣೆಲ್ಲ ಅಳ್ಳಾಡ್ಸ್ಬೇಕು, ಅಷ್ಟು ಕ್ಯಾಮ್ರಲ್ಲಿ ಮಾಡಿದ್ರೆ ಭಯ ಆಗತ್ತೆ. ಸೊ ಅಲ್ಲಿ ಮೈಲ್ಡ್ ಮಾಡಬೇಕು. ಸೊ ಎವ್ರಿ ಡೇ ಐ ಯೂಸ್ ಟು ಪ್ರಾಕ್ಟಿಸ್. ನೆಕ್ಸ್ಟ್ ಏನಿದೆ ಅದು ಬರೀ ಕನ್ನಡಿ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡ್ತಿದ್ದೆ. ಯಾಕೋ ಓವರ್ ಆಗ್ತಿದ್ಯಲ್ಲ, ಓವರ್ ಆಗ್ತಿದ್ ನನ್ಗೆ ಅನ್ಸೋದು. ಸೊ ಅದ್ ಕಡಿಮೆ ಮಾಡ್ತಾ 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 ಸ್ಕ್ರೀನ್ಗೆ ಇಷ್ಟೇ ಮಾಡ್ಬೇಕು, ಕ್ಯಾಮ್ರಾಗೆ, ನಮ್ ಸ್ಟೇಜ್ಗೆ ಅಂದ್ರೆ ಜಾಸ್ತಿ ಮಾಡ್ಬೇಕು. ನಾನು ಯಾವ್ದು ಕ್ಲಾಸ್ಗೂ ಓದೋಳಲ್ಲ, ನಾನು ಸೆಲ್ಫ್ ಲರ್ನ್ಡ್. ನಾನು ನಾನು ಇವತ್ತಿಗೂ ಮಾಡ್ಬೇಕು ಅಂದ್ರೆ ನಾ ಕನ್ನಡಿ ಮುಂದೆ ಆಕ್ಟ್ ಮಾಡ್ತೀನಿ. ಇವತ್ತಿಗೂ ಕನ್ನಡಿ ಮುಂದೆ ಆಕ್ಟ್ ಮಾಡ್ಬಿಟ್ಟು ನಾನು ನೋಡ್ತೀನಿ, ನನಗಿಷ್ಟ ಆಗ್ಬೇಕು ಫಸ್ಟ್. ನನಗಿಷ್ಟ ಆದ್ರೆ ನಿಮಗಿಷ್ಟ ಆಗತ್ತೆ. ಹೌದು, 100% ಕ್ಯಾರೆಕ್ಟ್ರು ಅಷ್ಟೇ, ನನಗಿಷ್ಟ ಆಗ್ಬೇಕು, ನನ್ಗದ್ ಸತ್ಯ ಅನ್ನಿಸ್ಬೇಕು, ನಾನಿದ್ ಮಾಡಬಲ್ಲೆ ಅಂತ ನಂಗೆ ಅನ್ಸ್ಬೇಕು. ಅವಾಗ್ಲೇ ನೀವು ನನ್ನನ್ನು ಒಪ್ಕೊಳಕ್ ಸಾಧ್ಯ. ಇಲ್ಲಾಂದ್ರೆ ಖಂಡಿತ ನಾನು 3 hours ಅಷ್ಟೇ ಸ್ಕ್ರೀನ್ ಮೇಲೆ, ಆಚೆ ಬಂದ್ರೆ ನಾನು ಯಾರು ನೆನಪಿರಲ್ಲ. ನೀರು ಎಣ್ಣೆ ಮಿಕ್ಸ್ ಮಾಡ್ದಂಗ ಆಗುತ್ತೆ ಅಷ್ಟೇ, ಅದು ಕೂರದೇ ಇಲ್ಲ ನಮ್ಮ ತಲೆಯಲ್ಲಿ. ಅದು ನನ್ನ ತಲೆಯಲ್ಲಿ ಕೂತ್ ಬಿಟ್ಟಿದೆ. ನಾನು ಇವತ್ತಿಗೂ ಸ್ಕ್ರೀನ್ ಸೀನ್ ಪೇಪರ್ ಇಸ್ಕೊಂಡು ಐ ವಿಲ್ ಆಕ್ಟ್ ಕನ್ನಡಿ ಮುಂದೆ. ಇವತ್ತಿಗೂ ನಾಳೆ ಶೂಟಿಂಗ್ ಇದ್ರು ನಾ ಇವತ್ತು ಮಾಡ್ತೀನಿ. ಈ ಪ್ರಿಪ್ರೇಷನ್ ಅಂಡ್ ಈಗಲೂ ನೀವು ಇಲ್ಲಿ ಬಂದಾಗ್ಲೂ ಕೂಡ ಕ್ಯಾಮ್ರಾಗ ಹೋಗಿ ನಮಸ್ಕಾರ ಮಾಡಿದ್ರಿ. ಸೊ ಈ ಒಂದು ಕಲ್ಚರ್, ಈ ಒಂದು ವೃತ್ತಿಗೆ ಈ ಒಂದು ಕಲ್ಚರ್ ಅನ್ನೋದಿದೆ, ಅದು ಆರ್ಟಿಸ್ಟ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತೀರಾ? ಯಾಕಂದರೆ ಈಗಿನ ಜನ್ರೇಷನ್ ನಾನು ಹೇಳ್ತಾರೆ, ಹಿಂದಿನವ್ರು ಪ್ರತಿಯೊಬ್ಬರು ಮಾಡ್ತಾರೆ ಇದನ್ನು, ನಾನೇ ನೋಡಿದ್ದೀನಿ. ಈವನ್ ನಾನು ಕೂಡ ಕ್ಯಾಮ್ರಾಗೆಲ್ಲ ನಮಸ್ಕಾರ ಮಾಡ್ತೀನಿ. ಈಗಿಂದು ನೀವು ನೋಡಿರ್ತೀರಾ, ಈಗಿನವರು ಬಂದಿರ್ತಾರೆ, ಅದು ಅವ್ರ ತಪ್ಪೋ ಹೌದೋ ಇಲ್ಲೋ ನನಗೆ ಹೇಳೋಕ್ಕಾಗ್ತಿಲ್ಲ. ಯಾಕಂದರೆ ಅವ್ರು ಹೇಗೆ ಬಂದಿರ್ತಾರೋ ಹಾಗಿರ್ತಾರೆ. ಇಲ್ಲ, ಕೆಲವು ವಿಷಯ ನಾವು ಹೇಳ್ಕೊಡ್ಬೇಕು ಅಂತ ಅನ್ಸತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮೇಕಪ್ ಕೂತ್ಕೊಳ್ಳಕ್ ಮುಂಚೆ ಸ್ಲಿಪ್ಪರ್ ಹಾಕೊಂಡು ಕೂತ್ಕೋಬಾರ್ದು. ಯಾಕೆ ಏನು ನನ್ನ ಹತ್ರ ಉತ್ತರ ಇಲ್ಲ, ಅದು ದೇವ್ರದು. ಆ ದೇವ್ರನ್ನ ನಾವು
ಮೈ ಮೇಲೆ ಹಾಕೋತಾ ಇದ್ವಿ. ಒಂದು ಕ್ಯಾರೆಕ್ಟರ್ನ ಪರಕಾಯ ಪ್ರವೇಶ ಮಾಡ್ತಾ ಇದ್ದೀವಿ ಅಂದರೆ ನಾವು ಅದು ದೇವ್ರಾಗ್ತೀವಿ. ಇದು ನನ್ಗೆ ಹೇಳ್ಕೊಟ್ಟಿದ್ದು ರಾಜ್ಕುಮಾರ್ ಅವರು. ಒಂದೇ ವರ್ಡಲ್ಲಿ ನಾನು ನಮಸ್ಕಾರ ಮಾಡಿದಾಗ ಸರಸ್ವತಿಯಲ್ಲಿ ಅವ್ರು ನನಗೆ ನಮಸ್ಕಾರ ಮಾಡಿಬಿಟ್ರು. ನಾನು ಭೂಮಿ ಆ ಕಡೆ ಈ ಕಡೆ ಒಟ್ಟೋಗ್ಬಾರ್ದ, ರಾಜ್ಕುಮಾರ್ ನಮಸ್ಕಾರ ಮಾಡ್ತಾರೆ ಅಂದರೆ ನೀನು ಅಸಾಧಾರಣ ಹುಡುಗಿ ಅಲ್ಲ, ನೀನು ಸರಸ್ವತಿ, ನೀ ಸಾಕ್ಷಾತ್ ದೇವಿ. ಪಾತ್ರ ಹಾಕೊಂಡ್ಮೇಲೆ, ನೀನು ಡ್ರೆಸ್ ಹಾಕೊಂಡ್ಮೇಲೆ, ಮೇಕಪ್ ಹಾಕೊಂಡ್ಮೇಲೆ ನನ್ನ ಮರ್ತು ಬಿಡಬೇಕು, ನೀ ಪಾತ್ರ ಆಗಬೇಕು, ಆವಾಗಲೇ ಜನ ನಿನ್ನನ್ನು ಮೆಚ್ಚೋದು. ಇದ್ದದ್ದೇ ಪದ ನನಗೆ ಹೇಳಿ ಹೆಂಗಿದೆ ಅಂದರೆ 92, 93 ಇಲ್ಲೇ ಇದೆ ನನಗದು. ಅವತ್ತಿಂದ ನಾನು ಏನೇ ನನ್ನ ಸಿನಿಮಾ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನಮಸ್ಕಾರ ಮಾಡೇ ನಾವು ಶುರು ಮಾಡ್ತೀವಿ ಎವ್ರಿ ಡೇ. ಈಗ ಬರ್ತಾರೆ ಮೇಕಪ್ ಮಾಡ್ಕೋಬೇಕಾದ್ರೆ ಸ್ಲಿಪ್ಪರ್ ಹಾಕೋತಾರೆ, ಇದಿರತ್ತೆ, ಒಂಥರ ಮಾತಾಡ್ತಾ ಇರ್ತಾರೆ. ಕ್ಯಾಮ್ರಾಮನ್ ಹೇಳಬೇಕು, ಮೇಕಪ್ ಆರ್ಟಿಸ್ಟ್ ಹೇಳಬೇಕು, ಇಲ್ಲ ನಮಸ್ಕಾರ ಮಾಡಿ. ಇವಾಗ ಅವ್ರು ಮಾಡ್ತಾರೆ, ಮೇಕಪ್ ಆರ್ಟಿಸ್ಟ್ ನಮಸ್ಕಾರ ಮಾಡಿ ನಮಗೆ ನಮಸ್ಕಾರ ಮಾಡೋದು. ಒಂದೊಂದು ಪರ್ಸನ್ಗೂ ನಮಸ್ಕಾರ ತಿಲ್ಕ ಇಟ್ಬಿಟ್ಟೆ ನಮಸ್ಕಾರ ಅವರು ಮಾಡೋದು. ಸೊ ಅವ್ರಿಗಿರತ್ತೆ, ಈಗಿನವ್ರಿಗೆ ಗೊತ್ತಿಲ್ಲ ಅಂದರೆ ನಾವು ಹೇಳಬೇಕು. ಆ್ಯಕ್ಚುಲಿ ನಾನು ಅದನ್ನೇ ಅಬ್ಸರ್ವ್ ಮಾಡೋದು. ಬಿಕಾಸ್ ಅವರು ಈ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಅವ್ರ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಬೇಸಿಕ್ ಅನ್ನೋದು ಒಂದು ಎಳೆ ಆ ರೂಟಿಂದ ಮಿಸ್ ಆಗಿಲ್ಲ. ಹಿಂದಿನವ್ರ ಕಾಲದಿಂದನೂ ಏನೇನೇನೇನು ಮಾಡ್ಕೊಂಬಂದಿದ್ದಾರೋ ಅವರಷ್ಟು ಮಾಡದೇ ಇದ್ರೂ ಕೂಡ, ಈಗ ನೀವು ಹೇಳಿದ್ರಲ್ಲ ತಿಲ್ಕ ಹೆಚ್ಚಿ ನಮಸ್ಕಾರ ಮಾಡ್ತಾರೆ ಇದು ಅಂತ, ಆ ಒಂದು ಕಲ್ಚರ್ ಅವ್ರು ಬಿಟ್ಟಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾನು ನೋಡಿದ್ದೀನಿ ಆರ್ಟಿಸ್ಟ್ ಮಧ್ಯೆ ಒಂಚೂರು ಅದು ಕಡಿಮೆ ಆಗ್ತಿದೆ. ಇವನ್ ನಾ ಹೋಗೋ ಸೆಟ್ಟಲ್ಲೂ ಕೂಡ ನೋಡಿದ್ದೀನಿ. ಆ್ಯಂಡ್ ಡಿಸಿಪ್ಲಿನ್ ಅನ್ನೋದು ತುಂಬಾ ಕಡಿಮೆ ನೀವು ಮಾಡ್ತಾನೇ ಇದ್ರೆ ನಿಮ್ಮನ್ನು ನೋಡ್ತಾರೆ. ನಾನು 5 ಸತಿ ಮಾಡಿದ್ರೆ ನೋಡ್ತಾರೆ, 6ನೇ ಸತಿ ಅವ್ರು ಮಾಡ್ತಾರೆ. ನೀವು ಹೇಳೋದೇ ಬೇಕಾಗಿಲ್ಲ ಅಂತ. ನಾನಿವಾಗ ಬಾಮ್ಮ ನಮಸ್ಕಾರ ಮಾಡು, ಬಾಮ್ಮ ಅದು ಮಾಡು ಅಂತ ಹೇಳಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಸೊ ನೋಡ್ತಾರೆ, ಓ ಶಿ ಈಸ್ ಎ ಗುಡ್ ಆರ್ಟಿಸ್ಟ್, ನಾವು ಹಿಂಗೆ ಮಾಡಿದ್ರೆ ನಮಗೂ ಏನೋ ಒಳ್ಳೇದಾಗತ್ತೇನೋ ಬರ್ಬೋದು. ನಾವೇನೇ ಗ್ರೇಟ್ ಆರ್ಟಿಸ್ಟ್ ಅಂತ ಹೇಳ್ತಿಲ್ಲ. ನಾವು ಹೇಗಿರ್ತೀವೋ ನಮ್ಮ ನೆಕ್ಸ್ಟ್ ಜನ್ರೇಷನ್ ಹಾಗೆ ಇರ್ತಾರೆ. ನಮ್ಮ ಮನೇಲಿ ನಾ ಹೇಗಿರ್ತೀನೋ ನನ್ನ ಮಗಳು ಹಾಗೆ ಇರ್ತಾಳೆ, ಅಷ್ಟೇ. ಕರೆಕ್ಟ್. ಆ್ಯಂಡ್ ನೀವು 60-80 ಜನರ ಮಧ್ಯೆ ಬೆಳ್ಕೊಂಡು ಬಂದಿರೋರು ಜಾಯಿಂಟ್ ಫ್ಯಾಮ್ಲಿಯಲ್ಲಿ. ಈಗ ಜಾಯಿಂಟ್ ಫ್ಯಾಮ್ಲಿ ಅನ್ನೋ ಕಾನ್ಸೆಪ್ಟು ಬೆರಳೆಣಿಕೆ ಕೆಲವ್ರ ಫ್ಯಾಮ್ಲೀಸ್ ಮಾತ್ರ. ಒಂದು ಮಗುಗೆ ಜಾಯಿಂಟ್ ಫ್ಯಾಮ್ಲಿ, ಇದು ಈ ಸರ್ವೇ ಸಾಮಾನ್ಯ ಪ್ರಶ್ನೆನೇ, ಬಟ್ ಒಂದು ಮಗುಗೆ ಜಾಯಿಂಟ್ ಫ್ಯಾಮ್ಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ಬಹಳ ಮುಖ್ಯ, ಬಹಳ ಮುಖ್ಯ. ಒಂದು ಫಿಯರ್ ಹೋಗುತ್ತೆ, ಇನ್ನೊಂದು ಜನದ ಜೊತೆ ಹೇಗೆ ಬೆರಿಬೇಕು ಅನ್ನೋದು ಗೊತ್ತಿರುತ್ತೆ. ಒಂದೇ ಅಪ್ಪ ಅಮ್ಮ ಮಗು ಆಗೋದ್ರೆ ನಾವು ಮುದ್ದು ಮಾಡಿ ಇಡ್ತೀವಿ, ಅದು ಕೇಳಕ್ ಮುಂಚೆ ತಂದು ಕೊಡ್ತೀವಿ. ಸೊ ಅವಳಿಗೇನು ಅಂದರೆ ನನ್ನ ಬಿಟ್ರಿಲ್ಲ ಅನ್ನೋದಾಗೋಗುತ್ತೆ. ನಾವು ಕೂಪ ಮಂಡುಕ, ನಾನು ಕೇಳಿದ್ ನಮ್ಮ ಅಪ್ಪ ಅಮ್ಮ ಕೊಡ್ತಾರೆ ನನಗೆ. ಸೊ ನಾನು ಹಿಂಗೆ ನಂಗೆ ಬೇಕು ಅಂದರೆ ಬೇಕು, ಅದಾಗೋಗುತ್ತೆ. 4 ಜನದ ಜೊತೆ ಬೆರೆದ್ರೆ ಆ ಮಗು ಕೊಟ್ಟಿದ್ದೇ ನನಗಿರಬೇಕು. ಇನ್ನು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಹೇಗೆ ಮುದ್ದು ಮಾಡ್ತಾರೆ, ನಾನು ಹಾಗೆ ಇನ್ನೊಬ್ರು ದೊಡ್ಡಪ್ಪ ಮಕ್ಕಳನ್ನ ಮುದ್ದು ಮಾಡಬೇಕು. ನನ್ನನ್ನು ಹೇಗೆ ನೋಡ್ಕೊಂಡ್ರು. ಜಾಯಿಂಟ್ ಫ್ಯಾಮಿಲಿ ಅನ್ನೋದು ಬರೀ ಒಂದು ಕುಟುಂಬ ಜೊತೆಗೆ ಸೇರ್ದಂಗಲ್ಲ, ಮುಂದೆ ನಾವು ಹೇಗಿರಬೇಕು, ನಮ್ಮ ಒಂದು ಫೈನಾನ್ಷಿಯಲ್ ಆದ್ರೂ ಅಷ್ಟೇ. ನಾವು ಕೂಡಿಟ್ಟು ನಮ್ಮ ಮನೇಲಿ ನಂಬ್ತೀರಾ ಒಂದೇ ಪೇಸ್ಟ್ ಉಪಯೋಗಿಸ್ತಿದ್ರಂತ 60 ಜನಕ್ಕೆ. ಅದು ಎಷ್ಟು ದಿನ ಬರ್ತಿತ್ತು ನಂಗೆ ಗೊತ್ತಿಲ್ಲ. 1 ಪೇಸ್ಟ್ ಅಂದ್ರೆ ಎಲ್ಲರೂ ಆ ಪೇಸ್ಟೇ ಉಪಯೋಗಿಸೋರಂತೆ. ಇವಾಗ ನನ್ಗೊಂದು ಪೇಸ್ಟು, ನನ್ನ ಗಂಡಗೊಂದು ಪೇಸ್ಟ್, ನನ್ನ ಮಗಳಿಗೊಂದು ಪೇಸ್ಟ್ ಅಲ್ವಾ? ಸೊ ಆ ಥರ ನಾವು ಬೆಳೆದ್ ಬಂದಿದ್ದೀವಿ. ಪಟಾಕಿ ಒಂದು ಬರ್ತಿ ತಂದ್ಬಿಡೋರಂತ ನಮ್ಮ ತಾತ, ನಾನೇ ನೋಡಿದ್ದೀನಿ, ತಂದು ಇಡೋರು. ಎಲ್ಲರೂ ಅದನ್ನೇ ಉಪಯೋಗಿಸ್ತಾ ಇದ್ದಿದ್ದು. ನಂದು ನಿಂದು ಅನ್ನೋದು ಇರ್ತಿರ್ಲಿಲ್ಲ ಆಗ. ಅಲ್ಲಿ ನಂದು ಅನ್ನೋದು ಯಾವತ್ತೂ ಬರಲ್ಲ. ನಾವು ಇವಾಗ ಏನೇ ತಗೊಂಡೋರು ಶೂಟಿಂಗಿಗೆ ನಾನು ತಗೊಂಡೋಗ್ತೀನಿ ಊಟ ತಿಂಡಿಯಲ್ಲೇ, ಯಾಕೆಂದ್ರೆ ನಮ್ಗೆ ಅದು ಅಭ್ಯಾಸ. ಜೊತೆಗಿದ್ದು ಜೊತೆಗೆ ತಿಂದು ಎಲ್ಲ ಒಬ್ಬಳೇ ಕೂತ್ಕೊಂಡು ತಿನ್ನೋದು ಬೋರ್ ಆಗೋಗುತ್ತೆ. ಸೊ ಅದೆಲ್ಲ ಮುಖ್ಯ. ಒಂದು ಕೊಡೋ ಬುದ್ಧಿ ಬಂದ್ಬಿಡುತ್ತೆ, ಮೇನ್ ಥಿಂಗ್ ನಾವು ಶೇರ್ ಮಾಡೋ ಬುದ್ಧಿ ಬಂದ್ಬಿಡುತ್ತೆ. ಕರೆಕ್ಟ್. ಬಟ್ ಈಗೆಲ್ಲ ಬರೀ ಮಾತಲ್ಲಿದೆ, ಶೇರಿಂಗ್ ಈಸ್ ಎ ಕೇರಿಂಗ್ ಅನ್ನೋದು ಬರೀ ಮಾತಲ್ಲಿದೆ. ಇಲ್ಲ, ಐ ಮಿಸ್ ಜಾಯಿಂಟ್ ಫ್ಯಾಮಿಲಿ. ನನಗೆ ಜಾಯಿಂಟ್ ಫ್ಯಾಮಿಲಿ ಭಾಳ ಅಂದರೆ ಭಾಳ ಇಷ್ಟ. ಏನು ಮಾಡೋಕ್ಕಾಗಲ್ಲ ಈಗ. ಆ್ಯಂಡ್ ಅದು ನನ್ಗನ್ಸೋದು, ನೀವು ಹೇಳಿದ್ರಲ್ಲ ಫೈನಾನ್ಷಿಯಲಿ ಕೂಡ ಒಂದು ಒಳ್ಳೆ ನಾಲೆಡ್ಜ್ ಕೊಡುತ್ತೆ ನಮ್ಮ ಲೈಫಿಗೆ. ದೆನ್ ಪ್ಲಾನಿಂಗ್ಸು,
ಸುಖದಲ್ಲಿ ಎಲ್ಲರೂ ಆಗ್ತಾರೆ. ಆ್ಯಂಡ್ ಬೇರೆಯವ್ರದ್ದು ಹೊರಗಡೆ ನಾವು ನೋಡಿ ಅನುಭವ ಎಕ್ಸ್ಪೀರಿಯನ್ಸ್ ತಗೋಕ್ಕಿಂತ ನಮ್ಮ ಮನೆಯಲ್ಲೇ ಸಾಕಷ್ಟು ನಾ ಉದಾಹರಣೆಗಳಿರುತ್ತೆ. ಹೇಳ್ದಾಗೆ ನನ್ಗೆ ಯಾರೋ ಒಬ್ರು ಊಟ ಹಾಕೋರು, ಯಾರೋ ಒಬ್ರು ಮಲಗ್ಸೋರು, ನಮ್ಮ ಅಮ್ಮ ಅಪ್ಪ ಎಲ್ಲೋ ಹೋಗಿದ್ರೆ ಬಾ ಇಲ್ಲೇ ಮಲ್ಕೋನೋರು, ಬಾ ನಾನಿಂಗೆ ಊಟ ಹಾಕ್ತೀನಿ ಇನ್ನೋರು, ಇನ್ನೊಬ್ರು ನಮ್ಮ ಚಿಕ್ಕಮ್ಮ ಬಟ್ಟೆ ಡ್ರೆಸ್ ಚೇಂಜ್ ಮಾಡೋರು. ಸೊ ಇದಲ್ಲಿ ನಾವು ನನ್ನ ಅಪ್ಪ ಅಮ್ಮನೇ ಅನ್ನೋದು ಇಲ್ಲ, ಎಲ್ಲರೂ ಒಂದು ಕುಟುಂಬ ಅನ್ನೋದು ಬಂದ್ಬಿಡತ್ತೆ, ನಮ್ಮೂರು ಅನ್ನೋದು ಬಂದ್ಬಿಡತ್ತೆ. ಅಲ್ಲೆಲ್ಲೂ ನಂದು ಅನ್ನೋದು ಬರಲ್ಲ, ಆ ಪದನೇ ಬರಲ್ಲ ನಮಗೆ, ನಮ್ಮದು ನಮ್ಮ ಅನ್ನೋದೇ ಬರತ್ತೆ. ಸೊ ಜೀವನದಲ್ಲಿ ನಮಗೆ ನಾನು ಅನ್ನೋಗಿಂತ ನಾವು ಅನ್ನೋದೇ ನಾವು ಇಂಪಾರ್ಟೆಂಟ್. ಬಂದ್ಬಿಡತ್ತೆ. ಅದು ಬಂದ್ರೆ ಆಟೋಮೆಟಿಕ್ ಆಗಿ ನೀವು ಎಲ್ಲರನ್ನು ಸೇರಿಸ್ಕೋತೀರ, ಸೇರಿಸ್ಕೊಳ್ಳೋ ಬುದ್ಧಿ ಬಂದ್ಬಿಡತ್ತೆ. Correct. ಯಾಕೆ ನಾನು ಎಲ್ಲೇ ಒಂದು ಗರ್ಭಾಗ ಹೋಗ್ಬೇಕು ಅಂದ್ರೆ ನಾನು ಒಬ್ಳೆ ಹೋಗ್ಬೋದು, ಫೋನ್ ಮಾಡ್ತೀನಿ ಒಂದು 20 ಹುಡುಗಿರಿಗೆ, ಬರ್ತೀರಂದ್ರೆ ಹೋಗೋಣವೇ, ಎಲ್ಲ ದಬ ದಬ ಬಂದ್ಬಿಡ್ತಾರೆ. ಒಂಥರ ನಮ್ದು ವಾನರ ಸೈನ್ಯ, ಎಲ್ಲ ಒಂದು ಹೋಟ್ಲು ಶಿರು ಆಯ್ತು ಹೋಗೋಣ ಅಂದ್ರೆ ಅಲ್ಲೂ ಒಂದು ಗ್ರೂಪ್. ಸೊ ಇಟ್ಸ್ ಆಲ್ ಲೈಕ್ ನಾನು ಎಲ್ಲಾರನ್ನೂ ಕಟ್ಕೊಂಡು ಹೋಗ್ತೀನಿ. ನನಗೆ ಒಬ್ಳೆ ಹೋಗಿ ಅಭ್ಯಾಸ ಇಲ್ಲ. ಐ ಡೋಂಟ್ ನೋ, ನಂಗೆ ಆ ಥರ ಬಂದಿಲ್ಲ. ಏನೇ ಕಾರ್ಯ ಮಾಡಿದ್ರು ಒಂದು ಗ್ರೂಪ್ ಮಾಡ್ಕೊಂಡು ಹೋಗ್ತೀವಿ. ಸೊ ಈಗ ನೀವು ನಿಮ್ಮ ಮನೆಯಲ್ಲಿ ಇರುವಂತ ಎಲ್ಲಾ ಮೆಂಬರ್ಸ್ ಜೊತೆಗಿರುವಂತ ರಿಲೇಶನ್ಶಿಪ್ ಬಗ್ಗೆ ಹೇಳಿದ್ರೆ, ಈಗ ಹೊರಗಡೆ ನಮ್ಮ ಫ್ರೆಂಡ್ ಸರ್ಕಲ್ ಅಂತ ಇರುತ್ತೆ ಅಲ್ಲ, ಈ ತರದ ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ಕೂಡ ರೆಡ್ ಫ್ಲಾಗ್ಸ್ ಅನ್ನೋದು ಏನಿರುತ್ತೆ ಅಂತ ಹೇಳಿ. ಅಂದ್ರೆ ಯಾವ ತರ? ಈಗ ಒಬ್ರ ಜೊತೆ ಒಂದು ರಿಲೇಶನ್ಶಿಪ್ ಇರುತ್ತೆ, ಫ್ಯಾಮಿಲೀಸ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಕೆಲವೊಂದು ರೆಡ್ ಫ್ಲಾಗ್ಸ್ ಕಾಣಿಸೋಕೆ ಶುರು ಆಗುತ್ತೆ. ಅದು ಏನಿರಬಹುದು, ಯಾವ ಕಾರಣಕ್ಕೆ ಅಂತ ಹೇಳಿ? ಈಗೋ ಅದನ್ನೇ ಹೇಳಕ್ ಹೋದೆ ನಾನು. ನಾನು ಮನೇಲಿ ಒಂದು ನಾರ್ಮಲ್ ಹುಡುಗಿ, ಕ್ಯಾಮ್ರಾ ಮುಂದೆ ಬಂದ್ರೆ ಮಾತ್ರ ಆರ್ಟಿಸ್ಟ್. ಇದು ನಮಗೆ ಹೇಳ್ಕೊಟ್ಟಿರೋದು. ನಾ ಮನೇಲಿ ಮುಸ್ರೆನೂ ತೆಗ್ತೀನಿ, ಕಸನೂ ಗುಡಿಸ್ತೀನಿ, ಕ್ಯಾಮ್ರಾ ಮುಂದೆ ಬಂದಾಗ ಅಭಿನಯ ಮಾಡ್ತೀನಿ, ಸ್ಟೇಜ್ ಮೇಲೆ ಹೋದಾಗ ಡ್ಯಾನ್ಸ್ ಮಾಡ್ತೀನಿ. ಆ ಥರ ನೀವು ಬೆಳೆಸಿದ್ರೆ ನಿಮ್ಗೆ ಈಗೋ ಇರಲ್ಲ. ಈಗ ನನ್ನ ಫ್ರೆಂಡ್ಸ್ ಎಲ್ಲರೂ ಬೇರೆ ಬೇರೆ ಫೀಲ್ಡಲ್ಲಿ ಇದ್ದಾರೆ, ನನಗೇನು ಮೇ ಬಿ ಜಾಸ್ತಿ ಅಚೀವ್ ಮಾಡಿರ್ಬೋದು, ಬಟ್ ನಾನು ಮೀಡಿಯಾ ಫೀಲ್ಡಲ್ಲಿ ಇದ್ದೀನಿ, ನಾ ಎಲ್ಲರಿಗೂ ಕಾಣಿಸ್ಕೋತೀನಿ ಅಂದ್ಬಿಟ್ಟು ನಾ ಹೀರೋಯಿನ್ ಥರ ನಾನು ಹಿಂಗೆ ಅಂದರೆ 1 ಡೇ 2 ಡೇಸ್ ನಿಮ್ಮ ಫ್ರೆಂಡ್ಶಿಪ್ ಇಟ್ಕೋತಾರೆ. ಬೇಡಪ್ಪ ಅವಳು ತುಂಬ ಆಡ್ತಾಳೆ ಅಂದ್ಬಿಟ್ಟು ನೆಕ್ಸ್ಟ್ ಬಿಟ್ಬಿಡ್ತಾಳೆ. ಸೊ ಅಲ್ಲಿ ಲಾಸ್ ಆಗೋದು ನನಗೆ, ಫ್ರೆಂಡ್ಶಿಪ್ ಇರಲ್ಲ. ನೆಕ್ಸ್ಟ್ ಫ್ಯಾಮಿಲಿಲೂ ಅಷ್ಟೇ, ನಾನು ಕೊಬ್ಬೊಡ್ಕೊಂಡು ಹೋದ್ರೆ ನಮ್ಮನ್ನು ಯಾರೂ ಸೇರಿಸಲ್ಲ. ಸೊ ಏನೇ ಆದ್ರೂ ಒಂದು ಸರಳತೆ ಬಹಳ ಮುಖ್ಯ ಅಂತ ನಾ ಹೇಳೋದು. ನೀವು ಏನೇ ಆದರೂ ಆ್ಯಕ್ಟಿಂಗ್ ಅನ್ನೋದು ಒಂದು ಪ್ರೊಫೆಷ್ನಲ್, ಲಾಯರ್ ಅನ್ನೋದು ಒಂದು ಪ್ರೊಫೆಷ್ನಲ್. ಮನೆಗೆ ಬಂದರೆ ನೀವು ಮಗನೇ, ನೀವು ಮಗಳೇ, ಅಮ್ಮನೇ ಅಪ್ಪನೇ, ನೀವೊಂದು ನಾರ್ಮಲ್ ಒಂದು ಕುಟುಂಬದಲ್ಲಿ ಇರೋ ಹುಡುಗಿ. ಅದು ತಿಳ್ಕೊಂಬಿಟ್ರೆ ಯಾವುದೇ ರಿಲೇಷನಲ್ಲಾದರೂ ನಿಮಗೆ ಈಗೋ ಬರಲ್ಲ. ನಾನು ಜಾಸ್ತಿ ಸಂಪಾದನೆ ಮಾಡ್ತಾಯಿನಿ, ನಾನು ಜಾಸ್ತಿ, ಅದು ಬರೋದೇ ಇಲ್ಲ. ನಿನಗೆ ನೀ ಗ್ರೇಟು, ನನಗೆ ನಾ ಗ್ರೇಟು, ನೀನು ಸುಂದರ ನಿನಗೆ, ನಾನು ಸುಂದರ, ನಾ ಐ ಲವ್ ಮೈ ಸೆಲ್ಫ್, ಆ ಥರ ನಾನು. ಸೊ ನೀವು ಹೇಳಿದ್ರಲ್ಲ ನಮ್ಮತನನ ನಾವೇ ಪ್ರೀತಿಸ್ಬೇಕು ಅಂತ ಹೇಳಿ, ಅದು ಹುಡುಗ ಆಗಲಿ ಹುಡುಗಿ ಆಗಲಿ ಅವ್ರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್. ಬಿಕಾಸ್ ನಾವೇ ಈಗ ಕೆಲವರು ಹೆಣ್ಮಕ್ಳು ಗಂಡ್ಮಕ್ಳು ಅವ್ರವ್ರ ಲೈಫಲ್ಲಿ ತುಂಬ ಲೋ ಫೇಸನ್ನ ನೋಡ್ಬಿಟ್ಟಿರ್ತಾರೆ. ಹೌದು, ಎದ್ದು ಬರೋಕ್ಕೆ ಆಗಲ್ಲ ಅನ್ನೋ ಥರ ಸಿಚುವೇಶನ್ಸ್ ಇರುತ್ತೆ. ಅವರು ಅದರಿಂದ ಹೇಗೆ ಹೊರಗೆ ಬರಬೇಕು, ಅವ್ರನ್ನ ಅವರು ಹೇಗೆ ಪ್ರೀತಿಸೋಕೆ ಶುರು ಮಾಡಬೇಕು? ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಡಿಮೆ ಈಗಿನವ್ರಿಗೆ. ಬಿಕಾಸ್ ನಾವು ಕಂಪೇರ್ ಮಾಡ್ಕೋತೀವಿ ಬೇರೆಯವ್ರನ್ನ. ನನಗೆ 100 ರೂಪಾಯಿ ಇದ್ರು, ಅಯ್ಯೋ 101 ರೂಪಾಯಿ ಇಲ್ವಲ್ಲ, ನನಗೆ ಬ್ಯೂಟಿಫುಲ್ ಐಸ್ ಇದ್ರು, ಆ ಐಸ್ಗೆ ಒಂದು ಏನೋ ಒಂದು ಲೆನ್ಸ್ ಇಲ್ವಲ್ಲ, ಹಿಂಗೆ ನಾವು ಕಂಪೇರ್ ಮಾಡ್ಕೊಳ್ಳೋದು. ನನಗಿಂತ ಕಡಿಮೆ ಇರೋರನ್ನ ನೋಡಿ ಅಯ್ಯೋ ನಾನು ಅವ್ರಿಗಿಂತ ಎಷ್ಟು ಸುಖವಾಗಿದ್ದೀನಿ ಅಂತ ನಾವು ನೋಡ್ಕೊಳ್ಳೋದೇ ಇಲ್ಲ ಅಲ್ವಾ? ಆ ಕಂಪೇರ್ ಮಾಡೋದು ಮೊದಲು ಬಿಟ್ಬಿಟ್ರೆ ನಮ್ಮಲ್ಲಿರೋ ಒಂದು ಆತ್ಮವಿಶ್ವಾಸ ಬೆಳೆಯತ್ತೆ, ಆಚೆ ಬರುತ್ತೆ. ನೀವು ಆತ್ಮವಿಶ್ವಾಸ ಉಪಯೋಗಿಸೋಕ್ಕೆ ಶುರು ಮಾಡಿ, ನಿಮ್ಮನ್ನು ಹಿಡಿಯೋರಿರಲ್ಲ. ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು ನಿಮಗೆ. ನನಗಿಲ್ದೇ ಇರೋದನ್ನ ನಾ ಮಾಡ್ತೀನಿ ನೋಡೋ, ನಾನು ಬಿಟ್ಟಿಲ್ಲ ಅಂದರೆ ಗೋವಿಂದ ನೀವು. ಬಟ್ ಎಸ್ ಐ ಕ್ಯಾನ್ ಟ್ರೈ, ಐ ವಿಲ್ ಡೂ ಇಟ್, ಮೇ ಬಿ ಐ ವಿಲ್ ಡೂ ಇಟ್. ಆ ಹೋಪ್ ಇರಬೇಕು, ಐ ವಿಲ್ ಡೂ ಇಟ್ ಅನ್ನೋದಿದ್ರೆ ನೀವು ಮಾಡ್ತೀರಾ. ಒಂದ್ಸತಿ ಸೋಲ್ತೀರಾ, 2ನೇ ಸತಿ ಸೋಲ್ತೀರಾ, ಸೋಲಿದ್ರೇನೆ ಗೆಲುವು ಬರೋದು. ಬಟ್ ನಿಮಗೆ ಆ ಕಾನ್ಫಿಡೆನ್ಸ್ ಇರಬೇಕು. ಫಸ್ಟು ನಾನು ಮಾಡೋಕ್ಕಾಗತ್ತಾ, ನಾ ಮಾಡ್ತೀನಿ, ದೆನ್ ಯು ಎನ್ಕರೇಜ್ ಸಮ್ವನ್ ಎಲ್ಸ್. ನೀವು ಮಾಡಿ ತೋರಿಸಿ, ನೋಡು ನಾ ಮಾಡಿದ್ದೀನಿ, ನೀನು ಮಾಡ್ಬೋದಲ್ಲ,
ಅದು ಬರತ್ತೆ ಅಲ್ವಾ. ಸೊ ನಾವು ಹಂಗೆ ನಾವು ಮಾಡಿಲ್ಲ ಇವಳು ಹಂಗೆ ಮಾಡಿದ್ಲು ಅನ್ನೋದೋದ್ರೆ ನಾನು ಮಾಡೋಕ್ಕಾಗಲ್ಲ. ಕರೆಕ್ಟ್. ಆತ್ಮವಿಶ್ವಾಸ ತುಂಬಾ ಮುಖ್ಯ ಯಾವುದೇ ಫೀಲ್ಡ್ ಆದ್ರೂ. ಓಕೆ, ಟೀ ಕಾಫಿ ಮಾಡೋಕ್ಕೂ. ಎಸ್ ಮ್ಯಾಮ್, ಈಗ ನೀವು ಬೆಳೆದಿದ್ದೇ ಪ್ರಭಾತದಲ್ಲಿ. ಸೊ ಅದು ಎಷ್ಟು ಜನರೇಷನ್ ಇಂದ ಬಂದಿದೆ, ಅದು ಶುರು ಆಗಿದ್ದು ಹೇಗೆ? ನಾ ಮೊನ್ನೆ ಇದು ಮಾತಾಡ್ತಿದ್ದೆ, ನಮ್ಮ ಮುತ್ತಾತ ಅವ್ರ ತಂದೆ ತುಮಕೂರಲ್ಲಿದ್ರಂತೆ. ಓಕೆನಾ. ನಮ್ಮ ಮುತ್ತಾತ ನಮ್ಮ ತಾತನ ಚಿಕ್ಕೋರಾದಾಗ ಕರ್ಕೊಂಡ್ ಬಂದ್ಬಿಟ್ರಂತೆ. ಹರಿಕತೆ ಮಾಡ್ಬೇಕು ನಾನು ಅಂತ. 9 to 5 ಜಾಬ್ ನಂಗೆ ಬೇಡ, ಹರಿಕತೆ ಮಾಡ್ಬೇಕು ಅಂತ ಬಂದಿರೋದು. ಸೊ ನಮ್ಮ ಮುತ್ತಾತ ಬೆಂಗಳೂರಿಗೆ ಬಂದಿದ್ದಕ್ಕೆ ನಾನು ಇವತ್ತು ಬೆಂಗಳೂರಲ್ಲಿದ್ದೀನಿ. ಸೊ ನಮ್ಮ ಪ್ರಭಾತ್ ಮನೆಯಲ್ಲಿ 4 ಜನರೇಷನ್ ಇದ್ವಿ. ನಮ್ಮ ತಾತ ಇದ್ರು, ನಮ್ಮ ತಂದೆ, ನಾನು, ಆಮೇಲೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಅಂದ್ರೆ ನೆಕ್ಸ್ಟ್ ಜನರೇಷನ್, ನನ್ಗೆ ನೆಕ್ಸ್ಟ್ ಜನರೇಷನ್. ಸೊ 4 ಜನರೇಷನ್ ಒಂದು ಮನೇಲಿ ಇದ್ವಿ. ಸೊ ಅದು ನೆನಪಿದೆ ನನಗೆ. ಬಟ್ ಮುತ್ತಾತ ಎಲ್ಲ ನನ್ಗೆ ನಾನು ನೋಡಿಲ್ಲ. ನಮ್ಮ ಮುತ್ತಾತನ ತಮ್ಮ ಅವ್ರನ್ನೆಲ್ಲ ನೋಡಿದೀನಿ. ಅವರೆಲ್ಲ ಇದ್ರು, ನೋಡಿದೀನಿ. ಬಟ್ ನಮ್ಮ ಸ್ವಂತ ಮುತ್ತಾತನ ನೋಡಿಲ್ಲ ನಾನು. ಅವ್ರ ಮೇಲೆ ಡಾಕ್ಯುಮೆಂಟ್ರಿ ಮಾಡಿದಾಗ ನಾನು ನನ್ನ ಮುತ್ತಜ್ಜಿನ ಕ್ಯಾರೆಕ್ಟರ್ ಪೋರ್ಟ್ರೇಟ್ ಮಾಡಿದ್ದೆ. ಹೌದಾ? ಅವ್ರದ್ದು 150ನೇ ವರ್ಷನೋ ಏನೋ ಡಾಕ್ಯುಮೆಂಟ್ರಿ ಮಾಡಿದ್ವಿ. ಸೊ ವಿಡಿಯೋ ಮಾಡಿದ್ವಿ ಎಲ್ಲ ಹೇಗ್ ಬಂದ್ರು ಅವರು ಅಂತ. ನಾ ಮುತ್ತಜ್ಜಿ ಆಗಿದ್ದೆ. ಸೊ ಐ ವಾಸ್ ಸೋ ಬ್ಲೆಸ್ಡ್. ನಂಗೆ ಯಾಕಂದ್ರೆ ಈ ಪ್ರಶ್ನೆ ಏನಕ್ಕೆ ಬಂತಂದ್ರೆ, ಬೆಂಗಳೂರಲ್ಲಿ ಯಾರ ಬಾಯಲ್ಲಿ ಕೇಳಿದ್ರು ಪ್ರಭಾತ್ 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 ಅಂತ. ತುಂಬಾ ಡ್ಯಾನ್ಸ್ ಸ್ಟುಡಿಯೋಸ್ ಕ್ಲಾಸಸ್ ಇದೆ, ಬಟ್ ಪ್ರಭಾತ್ ಅಂದ್ರೆ ಒಂದು ಹಿಂಗ್ ನೋಡ್ತಾರ ಗೊತ್ತಾ, ಅದೊಂಥರ ಆ ನೋಟ, ಆ ಗೌರವನೇ ನನ್ನ ಇವತ್ತಿಲ್ಲಿವರೆಗೂ ಉಳಿಸಿರೋದು. ಸೊ ನಿಮ್ಮನ್ನ ನೋಡೋ ರೀತಿನೇ ಬೇರೆ. ಸಿನಿಮಾದಲ್ಲಿ ಕೆಟ್ಟೋಗಿಲ್ವಾ, ಸಿನಿಮಾದಲ್ಲಿ ನಿನ್ನ ಹಂಗ್ ನೋಡ್ಲಿಲ್ವಾ, ಹಿಂಗ್ ಯಾರು ನೋಡ್ಲಿಲ್ಲ ನನ್ನ. ಸಿನಿಮಾದಲ್ಲಿ ಯಾವುದೇ ತರ ನನಗೆ ತೊಂದರೆ ಆಗ್ಲಿಲ್ಲ. ಇದೆಲ್ಲ ಹೇಳ್ತಾರಲ್ಲ, ಯಾವುದೇ ತರ ತೊಂದರೆ ಆಗ್ಲಿಲ್ಲ. ಬಿಕಾಸ್ ನನ್ನ ಬ್ಯಾಕ್ ಗ್ರೌಂಡ್ ನನ್ನ ಹಿಂಗಿತ್ತು. ಪ್ರಭಾತ್ 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 ಅಂತ ಪ್ರಭಾವಳಿ ಇತ್ತು. ಈ ಪ್ರಭಾತ್ ಹುಡುಗಿನ ಅಷ್ಟೇ ಅಂದ್ರೆ ನಿಮ್ಮನ್ನ ಎಲಿವೇಟ್ ಮಾಡ್ಬಿಡ್ತಿತ್ತು 100%. ಆ್ಯಂಡ್ ನಮ್ಮ ಕ್ರೇಜಿ ಕುಟುಂಬದಲ್ಲೂ ನಿಮ್ಮ ಸ್ಟೂಡೆಂಟೇ ನನ್ನ ಮಗಳು ಕ್ಯಾರೆಕ್ಟರ್ ಮಾಡಿದ್ರು. ಇವನ್ ಅವಾಗಲೂ ಅಷ್ಟೇ ಸೆಟ್ಟಲ್ಲಿ ಪ್ರಭಾ ಸ್ಟೂಡೆಂಟು ಅಂತ ಅದೊಂದು ಹಿರಿಮೆನೇ ಬೇರೆ. ರಮೇಶ್ ಅವ್ರು ಕರೆದ್ಬಿಟ್ಟು, ನೋಡಮ್ಮ ನಂಗೆ ನಿಂತರನೇ ಇರ್ಬೇಕಮ್ಮ, ಆದ್ರೆ ಏಜ್ ಸ್ವಲ್ಪ ಕಡಿಮೆ, 10-12 ವರ್ಷ. ನಾ ಎಲ್ಲಿ ನಿಂತರ್ಲಿ, ನಂತರ ಮುಖ ನಿಂದೆ ಕೊಟ್ಬಿಡು ಅಂದ್ರು. ಸರಿ ತಗೊಳ್ಳಿ ಅಂತ. ಸೊ ಅವಾಗ ನನ್ನ ಸ್ಟೂಡೆಂಟ್ ಒಂದ್ ಸ್ವಲ್ಪ ಆತರ ಧನ್ಯ ಅಂತ ನಂತರನೇ ಇದ್ಲು. ಅಂಡ್ ವೆರಿ ಟ್ಯಾಲೆಂಟೆಡ್ ಹುಡುಗಿ, ಚೆನ್ನಾಗಿ ಮಾಡಿದಾಳೆ. ಅದ್ರಲ್ಲಿ ನನ್ಗೆ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡಕ್ಕೂ ನಂಗೆ ಚಾನ್ಸ್ ಸಿಕ್ತು. ಕೃಷ್ಣ ಬೆಣ್ಣೆ ಕದ್ದಿಲ್ಲಮ್ಮ, ಲಾಸ್ಟ್ ಅಮ್ಮ ನಾನು ಕರೆಕ್ಟ್. ಫುಲ್ ಕೊರಿಯೋಗ್ರಾಫ್ ಮಾಡಿ ಕೊಟ್ಟಿದ್ದೆ. ಸೋ ನೈಸ್. ನೋಡಿ, ನಮ್ದು ಇಂಡೈರೆಕ್ಟ್ ಪರಿಚಯ ಅವತ್ತಿಂದ ಶುರು ಆಗಿದೆ. ಬಟ್ ಇವತ್ತು ನಾವು ಡೈರೆಕ್ಟ್ ಆಗಿ ಕುತ್ಕೊಂಡು ನಮ್ಮ ಶೋ ಅಲ್ಲಿ ಮಾತಾಡ್ತಾ ಇದೀವಿ. ಅಂಡ್ ಸ್ಮಾಲ್ ವರ್ಲ್ಡ್ ನಿಜವಾಗ್ಲೂ. ಬಟ್ ನನಗೆ ನಿಮ್ಮನ್ನ ಇಷ್ಟೊತ್ತು ನೀವು ಕೇಳಿದ್ದಾಗಿಂದ ನಿಮ್ ನೋಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ನನಗೆ ನಿಮ್ಮ ಸ್ಟೋರಿ ಎಲ್ಲ ಕೇಳಿದಾಗ, ನಿಮ್ಮ ಜರ್ನಿ ಕೇಳಿದಾಗ. ಯಾಕಂದರೆ ಒಂದು ಸಾಧನೆ ಮಾಡೋದು ತಮಾಷೆ ಮಾತೇ ಅಲ್ಲ. ಅದರಲ್ಲೂ ನೀಟ್ ವೇಯಲ್ಲಿ ಒಂದು ಹೆಸರು ಮಾಡೋದು ಇನ್ನೂ ಕಷ್ಟ. ಮಾಡಿದ್ಮೇಲೆ ಅದನ್ನು ಉಳಿಸ್ಕೊಂಡು ಹೋಗೋದು ಅದ್ರಿಗಿನ ಕಷ್ಟ. ಬಟ್ ನೀವು ಅದ್ರ ಜೊತೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇನಿದೆ, ನೀವು ಮಾಡಿರೋ ಕೆಲಸದಲ್ಲಿ ನೀವು ಖುಷಿಯಾಗಿದ್ದೀರಾ. ನನಗೆ ಆ ಏಜಲ್ಲೇ ಎಲ್ಲ ಸಿಕ್ತು. ಈವನ್ ಈಗ ನೋಡಿ, ಕೆಲವ್ರು ಹೇಳ್ತಾರೆ ಒಬ್ರು ಲೈಫಲ್ಲಿ ಒಂದಿದ್ರೆ ಇನ್ನೊಂದಿರಲ್ಲ ಅಂತ. ಬಟ್ ನೀವು ಹೇಳೋ ಸ್ಟೋರಿ ಕೇಳಿದಾಗ ಟಚ್ವುಡ್ ನಿಮ್ಮ ಪರ್ಸ್ನಲ್ ಲೈಫ್, ನಿಮ್ಮ ಫ್ಯಾಮ್ಲಿ, ನಿಮ್ಮ ಕರಿಯರ್, ಇವತ್ತಿಗೂ ನೀವು ಸ್ಟೂಡೆಂಟಿಗೆ ಅಷ್ಟೊಂದು ಎಲ್ಲ ಹೇಳ್ಕೊಡ್ತಿದ್ದೀರಾ. ಟೀಚರ್, ಎಲ್ಲ ಪೋಸ್ಟನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಾ. ಆ್ಯಂಡ್ ಸ್ವಂತ ನೀವು ತುಂಬ ಖುಷಿಯಾಗಿದ್ದೀರಾ, ಅದು ಇಂಪಾರ್ಟೆಂಟ್. ಮೇನ್ ಥಿಂಗ್ ಏನು ಗೊತ್ತಾ, ನನ್ನ ಲೈಫ್ ಗುರಿ ಅಂದರೆ ಹೇಗೆ ನೀವು ನಗ್ತಾ ಇರ್ತೀರಾ ಅಂತ ಕೇಳ್ತಾರೆ. ಹೇಗೆ
ಎಷ್ಟು ನೀವು ಎನರ್ಜೆಟಿಕ್ ಆಗಿರ್ತೀರಾ ಹೌದು. ಅಂತ ಕೇಳ್ತಾರೆ. ಎರಡೇ ಪ್ರಶ್ನೆ ನಂಗೆ ಕೇಳೋದು. ನನಗೂ ಕಷ್ಟ ಬರುತ್ತೆ, ನನಗೂ ಎಷ್ಟೋ ಕಷ್ಟ ಅನ್ಎಕ್ಸ್ಪೆಕ್ಟೆಡ್ ಬಂದಿದೆ. ಬಟ್ ನಾನು ಇವತ್ತವರೆಗೂ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ಕೌನ್ಸಿಲಿಂಗ್ ಮಾಡ್ತೀನಿ. ನನ್ನ ಮಕ್ಳಿಗೆ ಮದುವೆ ಆದರೆ ಗಂಡಂದ್ರು ಕರ್ಕೊಂಡು ಬರ್ತಾರೆ ನನ್ನ ಹತ್ರ. ನನ್ನ ಮಾತು ಕೇಳ್ತಿಲ್ಲ ಒಂಚೂರು ಹೇಳಿ ಅಂತ ಗಂಡಂದ್ರು, ಅಪ್ಪ ಅಮ್ಮ ಅಲ್ಲ, ಆ ಲೆವೆಲ್ವರೆಗೂ ಕೌನ್ಸಿಲಿಂಗ್ ಮಾಡ್ತೀನಿ ನಾನು. ಐ ಡೋಂಟ್ ನೋ, ನಾನು ಏನು ಅಷ್ಟು ಓದಿಲ್ಲ ಕೌನ್ಸಿಲಿಂಗ್ ಅದೆಲ್ಲ, ಬಟ್ ಐ ಕ್ಯಾನ್ ಸ್ಪೀಕ್. ನಿಮ್ಗೆ ಏನು ಅಂದರೆ ನಿಮ್ಗೆ ಅರ್ಥ ಆಗೋಂಗೆ, ನಿಮಗೆ ಅರ್ಥ ಮಾಡಿಸೋಷ್ಟು ಕೌನ್ಸಿಲಿಂಗ್ ಮಾಡ್ತೀನಿ. ನನಗೆ ತೊಂದರೆ ಬಂದಾಗ ನಾನು ಯಾರ ಹತ್ರ ಹೋಗಲಿ, ನನಗೆ ಅದು ತುಂಬ ಅನಿಸ್ತು. ನಾನು ಯಾರ ಹತ್ರ ನಾನು ಯಾವತ್ತೂ ನನ್ನ ನೋವನ್ನ ಇನ್ನೊಬ್ರ ಮುಂದೆ ಹೇಳ್ಕೊಂಡೋಳಲ್ಲ. ನಾನು ಹತ್ತಿದ್ದು ಡೈಲಿ ಹತ್ರ ನಿಮ್ಮ ಮುಂದೆ ನಾನು ಅಳಲ್ಲ, ಇನ್ನೊಬ್ರ ಮುಂದೆ ಆ ಥರದೋಳು ನಾನು. ಐ ಆಮ್ ವೆರಿ ಸ್ಟ್ರಾಂಗ್. ನಾನು ಒಳಗೆ ಟೊಳ್ಳಿದ್ರು ನಾನು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋ ಹುಡುಗಿ ನಾನು. ಸೊ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಾನು ಹೇಳಿದೆ, ನಿನಗಲ್ದೆ ಯಾರಿಗೆ ಬರುತ್ತೆ ಕಷ್ಟ? ಇದಕ್ಕೆ ಬರುತ್ತಾ, ಅದಕ್ಕೆ ಬರುತ್ತಾ? ನಿನಗೊಂದು ಕಷ್ಟ ಬರುತ್ತೆ, ನನಗೊಂದು ಕಷ್ಟ ಬರುತ್ತೆ. ಸೇಮ್ ಲೆವೆಲ್ ಇರಲ್ಲ. ಕರೆಕ್ಟ್ ಅಲ್ವಾ? ನಿಮ್ಗೆ ಯಾವುದೋ ಲೆವೆಲಲ್ಲಿ ಕಷ್ಟ ಬಂದರೆ ನನಗೆ ಇನ್ನೊಂದು ಯಾವುದೋ ಲೆವೆಲಲ್ಲಿ ಕಷ್ಟ ಬರುತ್ತೆ. ಬಟ್ ನಮ್ಮ ಸ್ಟ್ರೆಂತ್ ಏನು ಅಂತ ದೇವ್ರಿಗೆ ಗೊತ್ತು. ಇವಳಿಗೆ ಇಷ್ಟು ಕಷ್ಟ ಕೊಡ್ಬೋದು, ಇವಳು ಇದನ್ನು ನಿಭಾಯಿಸ್ತಾಳೆ ಅನ್ನೋದು ದೇವ್ರಿಗೆ ಗೊತ್ತಿದೆ. ನಿಭಾಯಿಸ್ತಾಳೆ ಅಂದಿದ್ದಕ್ಕೆ ಕಷ್ಟ ಕೊಡೋದು. ಅವ್ರಿಗಷ್ಟು ಕಾನ್ಫಿಡೆನ್ಸ್ ಇದ್ದಾಗ ದೇವ್ರಿಗೆ, ನಾನು ಯಾಕೆ ಅದನ್ನು ಮಾಡಿ ತೋರಿಸ್ಬಾರ್ದು, ನಾನು ಯಾಕೆ ಫೇಸ್ ಮಾಡಬಾರ್ದು ಅದನ್ನ? ನಿಮಗೆ ಕಷ್ಟ ಬಂದಿದೆ ಅಂದ್ಬಿಟ್ಟು ನೀವು ಕೂತ್ಕೊಂಡ್ಬಿಟ್ರೆ ನಿಮ್ಗೆ ಯಾರು ಬರಲ್ಲಮ್ಮ. 2 ದಿನ 3 ದಿನ ಹೆಲ್ಪ್ ಮಾಡ್ತಾರೆ, 4ನೇ ದಿನ ಯಾವಾಗಮ್ಮ ನಂಗೆ ಕಷ್ಟ ಅಂತಾರೆ. ಇಲ್ಲ, ನನಗೆ ಕಷ್ಟ ಬಂದಿದೆ, ನಾನೇ ನೋಡ್ಕೋಬೇಕು, ನಾನು ಇದನ್ನು ಫೇಸ್ ಮಾಡಬೇಕು. ಆ ಶಕ್ತಿ ದೇವ್ರಿಗೆ ಕೊಟ್ಟಿದ್ದಾನೆ ನನಗೆ. ಅದಕ್ಕೆ ನನಗೆ ಈ ಲೆವೆಲ್ ಕಷ್ಟ ಬಂದಿದೆ, ನಿಮ್ಗೆ ಇನ್ನೊಂದು ಲೆವೆಲ್ ಕಷ್ಟ ಬಂದಿದೆ. ಹಾಗೆ ಅಂದ್ಕೊಂಡೇ ನಾವು ಫೇಸ್ ಮಾಡಿದ್ದು. ನಾನು ಇವತ್ತಿಗೂ ನಾನು ಫೇಸ್ ಮಾಡ್ತೀನಿ. ಏನೇ ಸ್ಟ್ರಗಲ್ ಬಂದರು, ಏನೇ ಕಷ್ಟ ಬಂದರು, ಆ್ಯಂಡ್ ಏನೋ ಒಂದು ಕಷ್ಟ ಬಂದಾಗ ಅದ್ರಲ್ಲಿ ಪಾಸಿಟಿವ್ ಇರುತ್ತೆ. ಅದು ಹೌದು. ಅದ್ರಲ್ಲಿ ಪಾಸಿಟಿವ್ ನೀವು ತಗೋಬೇಕು. ಕಷ್ಟ ಬರುತ್ತೆ, ಅದರಲ್ಲಿ 80% ಕಷ್ಟ ಇದ್ದರೆ 20% ಪಾಸಿಟಿವ್ ಇರುತ್ತೆ. ಆ ಪಾಸಿಟಿವ್ ತಗೊಳ್ಳಿ. ಕರೆಕ್ಟ್, ಅದನ್ನೇ 80% ಮಾಡ್ಕೊಳ್ಳಿ. ಕರೆಕ್ಟ್, ಬಿ ಪಾಸಿಟಿವ್, ಆಲ್ವೇಸ್ ಬಿ ಪಾಸಿಟಿವ್. ಎಲ್ಲೋ ಏನೋ ಬಿದ್ದೆ ಅಂದರೆ ಆ ಬೀಳಕ್ಕೆ ಏನೋ ಒಂದು ಪಾಸಿಟಿವ್ ಇರುತ್ತೆ. ಹೌದು, ಇನ್ನೇನೋ ಆಗಲಿಲ್ವಲ್ಲ, ಅಷ್ಟೇ ತಾನೇ, ನಡಿ. ಆ ಥರ ನಾನು. ಸೊ ಆ ಒಂದು ವಾತಾವರಣ ಹಂಗೆ ಮಾಡಿಬಿಡ್ತೀನಿ. ಎನರ್ಜೆಟಿಕ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು. ಹೌದು, ಕಷ್ಟ ಬರುತ್ತೆ, ನಿನ್ಗಲ್ದೆ ಇನ್ನು ಮರಕ ಬರುತ್ತೆ, ಫೇಸ್ ಮಾಡು ಅಂತೀನಿ. ಮೇಡಮ್ ಹೊಟ್ಟೆ ನೋವು, ಕಾಲು ನೋವು ಅಂದರೆ ಅದಕ್ಕೇನಂತೆ? ಕಾಲು ನೋವು ಆದರೆ ಡಾನ್ಸ್ ಮಾಡೋಕ್ಕಾಗ್ದರೆ ಹಾಡು ಹೇಳು, ತಾಳ ಹಾಕು. ಹೊಟ್ಟೆ ನೋವು ಬಂತಾ, ಹೆವಿ ಆಯ್ತಾ, ಕೂತ್ಕೋ, ಇಲ್ಲಾಂದರೆ ಮಾಡು. ನಾನು ಆ ಥರ ಅಯ್ಯೋ ಕೂತ್ಕೊಮ್ಮ ಮಾತ್ರೆ ತೊಗೊಂಡು ಸಿಂಪತಿ ಕೊಡೋದೇ ಇಲ್ಲ ನಾನು. ನೀವು ಸಿಂಪತಿ ಕೊಟ್ಟಷ್ಟು ಯು ವಿಲ್ ಬಿಕಮ್ ವೆರಿ ವೀಕ್. ಹೌದು, ತುಂಬ ವೀಕ್ ಆಗ್ತೀರಾ. ಏನಾಗಲ್ಲ ಮಾಡು, ನಾನು ಎಷ್ಟೋ ಮಾಡಿ ಈ ಥರ ಬಾ ಅಂತಂದರೆ, ಓ ಹೌದಾ ಆಂಟಿ ಮಾಡಿದಾರಾ, ನಮಗೂ ಆಗ ಮಾಡೋಣ ಅಂದ್ಬಿಟ್ಟು ಬರ್ತಾರೆ. ಸೊ ಪಾಸಿಟಿವ್ ಈಸ್ ವೆರಿ ಇಂಪಾರ್ಟೆಂಟ್. ಸೀರಿಯಸ್ಲಿ ನನಗೆ ಇಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡುವಾಗ. ಖಂಡಿತವಾಗ್ಲೂ ಇದನ್ನು ಯಾರೆಲ್ಲ ನೋಡ್ತಾರೆ ಅವರಿಗೆ ಪ್ರೊಫೆಷ್ನಲ್ ಆಗಿರ್ಬೋದು, ಪರ್ಸ್ನಲ್ ಆಗಿರ್ಬೋದು, ಯಾವುದೇ ಅವ್ರ ಹಂತದಲ್ಲಿದ್ದರೂ ಕೂಡ ಅವ್ರಿಗೊಂದು ಎಲ್ಲೋ ಒಂದು ಕಡೆ ಸ್ಪಾರ್ಕ್ ಥರ ಒಂದು ಅನಿಸುತ್ತೆ. ಆ್ಯಂಡ್ ಬರೀ ಹೆಣ್ಮಕ್ಳಿಗೆ ತೊಂದರೆ ಬರಲ್ಲ, ಗಂಡು ಮಕ್ಳಿಗೂ ತೊಂದರೆ ಬರುತ್ತೆ. 100% ಗಂಡು ಮಕ್ಳಿಗೂ ತೊಂದರೆ ಬರುತ್ತೆ. ನಾನು ಇಲ್ಲೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಂಡು ಮಕ್ಕಳು ನೋಡೋಕ್ಕೆ ಸ್ಟ್ರಾಂಗು, ಬಟ್ ಒಳಗೆ ಟೊಳ್ಳೋರು, ಗೊತ್ತಾ? ಅವರು ತುಂಬ ಬೇಗ ಕರ್ಗೋಗ್ತಾರೆ. ಹೆಣ್ಮಕ್ಳು ನೋಡೋಕ್ಕೆ ಕರಗ್ತೀವಿ, ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ ಬೇಗ, ಬಟ್ ಎಷ್ಟು ತಡ್ಕೋತೀವಿ ಒಳಗೆ ಕಷ್ಟಗಳು. ಸೊ ಎಲ್ಲ ನಮಗೆ ಬರುತ್ತಾ ಹೆಣ್ಮಕ್ಳು ಅಂದರೆ ಹಿಂಗೇನಾ? ಏನಿಲ್ಲ, ಎಲ್ಲರಿಗೂ ತೊಂದರೆ ಬರುತ್ತೆ. ಗಂಡಿಗೂ ತೊಂದರೆ ಬರುತ್ತೆ, ಹೆಣ್ಣಿಗೂ ತೊಂದರೆ ಬರುತ್ತೆ. ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು. ಅದು ನಮ್ಮಲ್ಲಿರೋ ಎಕ್ಸ್ಟ್ರಾ ಶಕ್ತಿ, ನಮಗೆ ಎಕ್ಸ್ಟ್ರಾ ಶಕ್ತಿ. ಸೀರಿಯಸ್ಲಿ ನಂಗಂತೂ ತುಂಬ ಖುಷಿ ಆಗ್ತದೆ ನಿಜವಾಗ್ಲೂ. ನಾನು ಅಂದರೆ ನೀವು ಬರುವಾಗ ನನ್ನ ಮೈಂಡಲ್ಲಿ ಒಂದು ಇತ್ತು, ಒಂದು ಜನರಲಿ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ಒಂದು ಕಾನ್ವರ್ಸೇಷನ್, ಒಂದು ಮೈಂಡಲ್ಲಿ ರಫ್ ಗೊತ್ತಿರುತ್ತೆ ಇದ್ರ ಬಗ್ಗೆ. ಬಟ್ ನಾನು ಅಂದ್ಕೊಂಡಿದ್ದೇ ಒಂದಿತ್ತು, ಬಟ್ ನಿಜವಾಗ್ಲೂ ತುಂಬ ತುಂಬ ಇನ್ಸ್ಪೈರ್ ಆಗುವಂಥ ಕೆಲವೊಂದನ್ನು ಹೇಳಿದ್ರಿ. ನಿಜವಾಗ್ಲೂ ನನಗೆ ಅಷ್ಟೊಂದು ಅದು ಕನೆಕ್ಟ್ ಆಗ್ತಿದೆ. ಡೆಫಿನೆಟ್ಲಿ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ.
ಅಂಡ್ ಹೋಲ್ ನಿಮ್ಮ ಲೈಫಿನ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ದೀರಾ. ಅದೇನ್ ಗೊತ್ತಾ, ದೊಡ್ಡ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ, ಈಚ್ ಪರ್ಸನ್ದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎಸ್, ಅಲ್ವಾ. ಸೊ ಅಲ್ಲಿಂದ ಏನಾದ್ರೂ ಒಬ್ರಿಗೆ ಅನುಕೂಲ ಆದ್ರೆ ಹೌದು, ನಮ್ದು ಲೈಫ್ ಸಾರ್ಥಕ ಆದಂಗೆ. ಖಂಡಿತ. So, ನಾನು ಪ್ರತಿ ಸತಿ ಅನ್ಕೋತೀನಿ ಸ್ವಲ್ಪ ಕಡಿಮೆ ಮಾತಾಡ್ಬೇಕು, ಸ್ವಲ್ಪ ಡೀಸೆಂಟ್ ಆಗಿರ್ಬೇಕು, ಹೀರೋಯಿನ್ ತರ ನಖರ ಮಾಡ್ಬೇಕು ಅಂತ. ಮರ್ತೋಗ್ತೀನಿ, ಕ್ಯಾಮ್ರಾ ಇರೋದೇ ಮರ್ತೋಗ್ತೀನಿ. ನೀವ್ ಹೇಗಿದ್ದೀರೋ ಹಾಗೆ ಇರೋದ್ರಿಂದಾನೇ ತೆರೆ ಮೇಲೆ ಒಂದೇ ಹೀರೋಯಿನ್ ಅಲ್ಲ, ನಮಗೀಗ ನೋಡಕ್ಕೂ ಹೀರೋಯಿನ್ ಅಂತಾನೆ ಕಾಣಿಸ್ತೀರಾ ನೀವು. ಅದರ ಹೇಳ್ತಾರಲ್ಲ ರೋಲ್ ಮಾಡೆಲ್ ಅಂತ ಹೇಳಿ, ಹಾಗೆ ಐ ಡೋಂಟ್ ನೋ ಹೌ ಟು ಪ್ರಿಟೆಂಡ್. ನಂದು ಅದೊಂದು ಮೈನಸ್ ಪಾಯಿಂಟ್. ನಂಗೆ ಪ್ರಿಟೆಂಡ್ ಮಾಡಕ್ ಬರಲ್ಲ, ಆಟಿಟ್ಯೂಡ್ ತೋರ್ಸಕ್ ಬರಲ್ಲ. 1 ನಿಮಿಷ ತೋರಿಸ್ತೀನಿ, ನೆಕ್ಸ್ಟ್ ಟಸ್ ಎಲ್ಲ ಹೇಳ್ತಾರೆ ನೀವು ಹಿಂಗಿರಬಾರ್ದು, ನೀವು ಸ್ವಲ್ಪ ಆಟಿಟ್ಯೂಡ್ ತೋರಿಸಿ. ನೀವ್ ಹೇಗಿದ್ದೀರೋ ಹಾಗೇ ಇರಿ ಮ್ಯಾಮ್, ಅದೇ ಚಂದ. ಅಂಡ್ ಅದೇ ಹೇಳ್ತಾ ಇದ್ದೇನೆ, ನನ್ಗಂತೂ ನಿಜವಾಗ್ಲೂ ಖುಷಿ ಆಯ್ತು. ಬೇಗ ಇನ್ನೂ ಒಂದಿಷ್ಟು ಕಾನ್ವರ್ಸೇಷನ್ ಮಾಡೋಣ ಅಂತ ಅನಿಸ್ತಾ ಇದೆ. ಈ ಎನರ್ಜಿ ನಮಗೂ ಒಂಚೂರು ಕೊಟ್ಟು ಹೋಗಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ವಿನಯ್ ಸನಾತನಿ ಶೋಕ್ ಬಂದ್ರಿ, ಇಷ್ಟೊಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದಿರಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನನಗೂ ಒಂಥರ ಫ್ಯಾಮಿಲಿ ತರ ಇತ್ತು. ಬೇಸಿಕ್ಲಿ ಕಾಫಿ ತುಂಬಾ ಚೆನ್ನಾಗಿತ್ತು. ಅಂಡ್ ಆಫ್ಟರ್ ಲಾಂಗ್ ಟೈಮ್ ನಿಮ್ಮನ್ನು ಮೀಟ್ ಮಾಡಿದ್ ನಾನು. ಸೊ ಖುಷಿ ಆಯ್ತು. ವಿನಯ್ ಅವ್ರನ್ನು ಮೀಟ್ ಮಾಡಿದೆ. ಥ್ಯಾಂಕ್ ಯು. ಸೊ ಒಂಥರ ಹೊಸದು ನನಗಿದು ಎಕ್ಸ್ಪೀರಿಯನ್ಸ್ ಈ ತರ ಮಾಡಿ. ನಮಗೂ ಅಷ್ಟೇ, ಒಬ್ರೊಬ್ರು ಗೆಸ್ಟ್ ಬಂದಾಗ ಅವರಿಂದ ತುಂಬಾ ತಿಳ್ಕೊಳ್ತಾ ಇರ್ತೀವಿ. ಒಂದೊಂದು ವೈಬ್ ಇರುತ್ತೆ, ಡಿಫ್ರೆಂಟ್ ವೈಬ್. ಹಾಗೆ ನಿಮ್ಮ ಜೊತೆನೂ ಕೂಡ ನಮಗೆ ಒಂದು ಡಿಫ್ರೆಂಟ್ ವೈಬ್ ಇತ್ತು. ಆ್ಯಂಡ್ ತುಂಬ ಚೆಂದ ಮಾತಾಡಿದ್ರಿ. ಆ್ಯಂಡ್ ತುಂಬ ಎನರ್ಜಿ ಆಗಿತ್ತು ಕಾನ್ವರ್ಸೇಷನ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.